ಆ ಕಡೆ ಬಾರ್ ಕ್ಲೋಸ್ ಆಗಿ 1 ಅವರ್ ಆಗಿರುತ್ತಷ್ಟೇ. ಪೊಲೀಸ್ನವರಿಂದ ಹಿಡಿದು ಪುಂಡು ಪೋಖರಿಂದ ಹಿಡಿದು ಮತ್ತು ಮಳೆ ಗಾಳಿ ಇವೆಲ್ಲರೂ ಫೇಸ್ ಮಾಡಿದ್ದೀವಿ ಸರ್. ನಾಳೆ ನೋಡ್ಕೋತೀನೋ ನಿನ್ನ ಅಂತ ಹೇಳೋದು. ಬಂದಿರೋದೇನೋ ತಿನ್ನಕ್ಕೆ ತಿನ್ನಲಿ, ಇಲ್ಲ ಜಗಳ ಮಾಡ್ಬೇಕಂದ್ರೆ ಬಾರಪ್ಪ ಕಡೆ ಹೊರಗಡೆ ಹೊಡೆದಾಡೋಣ ಅನ್ಬೋದು. ಆಮೇಲೆ ಏನಾಗುತ್ತೆ, ಕೆಲವರೆಲ್ಲ ಬಂದವರೆಲ್ಲ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಡಿ ಸಿ ಬಂದುಬಿಟ್ರಂತ ನಾನು ಔಸ್ಕೊಬಿಟ್ಟಾಗ ಅವರು ನನ್ನ ಹುಡ್ಕ ಬಂದುಬಿಟ್ರು. ನೀನು ಕಳ್ಳನ ಅಲ್ಲ ತಾನೇ? ಅಯ್ಯೋ ನಿಂಗೆ ಗೊತ್ತಿಲ್ಲ, ಜನ ತುಂಬ್ಕೊಂಡಿರ್ತಾರೆ. ಆ ರವಿ ಗೋಬಿಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ರೆ 10-15 ನಿಮಿಷ ಕಾಯ್ಬೇಕು, ಅಷ್ಟು ದುಡ್ಡು ಮಾಡ್ತಾರೆ ನಾವು. ಹೋಟ್ಲಲ್ಲಿ ಚೆನ್ನಾಗಿ ಕೊಡ್ತಾರೆ, ಫುಟ್ಪಾತ್ನಲ್ಲಿ ತಿಂದರೆ ನನಗೆ ಯಾವುದಾಯ್ತು ಇದಾಯ್ತು 7 ಲಕ್ಷ ಲಾಸ್ ಮಾಡ್ಕೊಂಡಿದ್ವಿ. ಆಮೇಲೆ ಈ ಗೋಬಿ ಬ್ಯಾನ್ ಅದು ಇದು ಅಂತೆಲ್ಲ ಬಂತು. ಸಿಕ್ಕಾಪಟ್ಟೆ ಲಾಸ್ ಆಯ್ತು, ಒಂದು 8 ಲಕ್ಷಕ್ಕೂ ಮಿಕ್ಕಿ ಲಾಸ್ ಆಯ್ತು. ಆಮೇಲೆ ಫುಟ್ಪಾತಿ ಬಂತು. ಅಂದ್ರೆ ನಾನು ಆಲ್ರೆಡಿ ಸೋತಿದ್ದೀನಿ ಸರ್. ಹೋಟ್ಲ್ ಮಾಡಿ ನಾನು ಸೋತು ತಿರ್ಗಾ ಫುಟ್ಪಾತಿಗೆ ಬಂದಿದ್ದೀನಿ. ನಮಸ್ಕಾರ, ನಾನು ನಿಮ್ಮ ಸಿಹಿ ಕೈ ಚಂದ್ರು. ಪಾಕಶಾಲಾ ಡೈರೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನನಗೆ ಸಾಮಾನ್ಯವಾಗಿ ಒಂದು ಅನುಭವ ಆಗ್ತಾ ಇರುತ್ತೆ, ಪ್ರತಿನಿತ್ಯ ಆಗ್ತಾ ಇರುತ್ತೆ. ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ, ಯಾವುದೋ ಒಂದು ರಸ್ತೆ ಸಡನ್ನಾಗಿ ಘಮ್ ಅಂತ ಒಂದು ಪರಿಮಳ ಬರುತ್ತೆ. ಅದು ಕರಿತಾ ಇರೋ ಬಜ್ಜಿ ಇರ್ಬೋದು, ಬೋಂಡ ಇರ್ಬೋದು, ಅಥವಾ ಮಸಾಲೆ ದೋಸೆ ಪರಿಮಳ ಇರ್ಬೋದು, ಚಾಟ್ ಪರಿಮಳ ಇರ್ಬೋದು. ಒಟ್ಟಿನಲ್ಲಿ ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಒಂದು ಪರಿಮಳ ಬರುತ್ತೆ. ಇವನ ಅಜ್ಜಿ ಅಂದೇಳಿ ಅಂತ ಗಾಡಿ ನಿಲ್ಲಿಸಿ ಅತ್ತ ಇತ್ತ ನೋಡ್ತೀನಿ. ಅಲ್ಲಿ ಎಲ್ಲೋ ಒಂದು ಕಡೆ ಅದ್ಭುತವಾಗಿ ತಿಂಡಿ ಮಾರ್ತಾ ಇರ್ತಾರೆ ರೋಡ್ ಸೈಡಲ್ಲಿ. ನಾನು ಗಾಡಿ ನಿಲ್ಲಿಸಿ ಹೋಗಿ ಅದನ್ನು ತಿನ್ನೋ ತನಕ ನಂಗೆ ಸಮಾಧಾನ ಇರಲ್ಲ. ಬಹುಶಃ ನೀವು ನಂತರ ತಿಂಡಿ ಪೋತರಾಗಿದ್ದರೆ, ಫುಡೀಸ್ಗಳಾಗಿದ್ದರೆ ನಿಮಗೂ ಈ ಅನುಭವ ಆಗಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಬಜ್ಜಿ ಬೋಂಡ ಇರ್ಬೋದು, ಚಾಟ್ಸ್ ಇರ್ಬೋದು, ದೋಸೆ ಇಡ್ಲಿ ವಡೆ ಇರ್ಬೋದು, ಈ ಥರದ್ದು ಬೇಕಾದಷ್ಟು ಈಟ್ರೀಸು ಇಡೀ ಬೆಂಗಳೂರಲ್ಲಿದೆ. ಎಲ್ಲ ಕಡೆ ಸಾಯಂಕಾಲ ಆಯಿತು ಅಂದರೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಇಂಥ ಪರಿಮಳಕ್ಕೆ ಮುಖ್ಯ ಸೂತ್ರಧಾರರೆಲ್ಲ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದಷ್ಟು ಹರಟೆ ಹೊಡಿಬೇಕು ಅನ್ನೋದು ನನ್ನ ಉದ್ದೇಶ. ನಮಸ್ಕಾರ ಎಲ್ರಿಗೂ, ಪಾಕಶಾಲಾ ಡೈರೀಸ್ಗೆ ಸ್ವಾಗತ. ನಮ್ಮ ಪಾಕಶಾಲಾದವರು ಊಟದ ವಿಚಾರದಲ್ಲಿ, ಆಹಾರದ ವಿಚಾರದಲ್ಲಿ ಯಾವುದನ್ನು ಕಾಂಪಿಟೇಷನ್ ಅಂದ್ಕೊಳ್ಳೋದೇ ಇಲ್ಲ. ಆದರೆ ಯಾರ್ಯಾರು ಆರೋಗ್ಯಕರವಾದಂಥ, ರುಚಿಕರವಾದಂಥ ಆಹಾರ ತಿನಿಸುಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಬರಮಾಡ್ಕೊಂಡಿದ್ದಾರೆ. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಒಂದು ಸ್ವಲ್ಪ ಹರಟೆ ಹೊಡಿತಾ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ, ನಿಮ್ಮ ಕಷ್ಟಗಳ ಬಗ್ಗೆ, ನಿಮ್ಮ ನಷ್ಟಗಳ ಬಗ್ಗೆ, ನಿಮ್ಮ ಲಾಭಗಳ ಬಗ್ಗೆ ಒಂದಷ್ಟು ಹರಟೆ ಹೊಡೆಯೋಣ ಅನ್ನೋದು ನಮ್ಮ ಉದ್ದೇಶ. ಸೊ ಇಲ್ಲಿಂದ ಶುರು ಮಾಡೋಣ. ದಯವಿಟ್ಟು ಪರಿಚಯ ಮಾಡಿಕೊಡಿ. ಚೆನ್ನೇಗೌಡ ಸರ್, ಕುಣಿಗಲ್ ತಟ್ಟೆ ಇಡ್ಲಿ, ಆಕಾಶ್ ಕುಣಿಗಲ್ ತಟ್ಟೆ ಇಡ್ಲಿ. ಆಕಾಶ್ ಕುಣಿಗಲ್ ತಟ್ಟೆ ಇಡ್ಲಿ, ಚೆನ್ನೇಗೌಡ ಅವರು. ಸರ್ ವೀರೇಶ್ ಅಂತ ಅಂದ್ಬಿಟ್ಟು ಹೊಟ್ಟೆಪಾಡು ಚಾಟ್ಸ್ ನಾಗರಬಾವಿ. ಹೊಟ್ಟೆಪಾಡು ಚಾಟ್ಸ್ ನಾಗರಬಾವಿ ಭಾಳ ಫೇಮಸ್ಸು. ದರ್ಶನ್ ಅವರು ಇದ್ರ ಬಗ್ಗೆ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ವೈರಲ್ ಹೋಗೈತೆ ವಿಡಿಯೋ. ಹೌದು ಸರ್, ಕರೆಕ್ಟಾ? ಕರೆಕ್ಟ್ ಸರ್. ಫ್ಯಾಂಟಾಸ್ಟಿಕ್. ಸರ್ ರವಿ ಅಂತ, ರವಿ ಗೋಬಿ ಅವರು ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ. ಓ, ಅದೇ ಮೆಷಿನ್ ಇಟ್ಕೊಂಡಿದ್ದೀರಲ್ಲ, ಪೊಳಕ್ ಅಂತ ಬರುತ್ತೆ. ಆ ವಿಡಿಯೋ ನೋಡಿದ್ದೀನಿ ನಾನು, ಭಾಳ ಪಾಪ್ಯುಲರ್ ಆಗಿದೆ. ಗೋಬಿ ಇಂಡಸ್ಟ್ರಿನಲ್ಲೇ ಒಂದು ದೊಡ್ಡ ಕ್ರಾಂತಿ ಮಾಡಿದವ್ರು ಇವರು. ಅದ್ಭುತವಾದಂಥ ಗೋಬಿ ಮಾಡ್ತಾರೆ. ಎಸ್, ಲಕ್ಷ್ಮೀನಾರಾಯಣ. ಹಾಂ, PS ಇಡ್ಲಿ ಮಧ್ಯರಾತ್ರಿ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ. ಒಟ್ನಲ್ಲಿ ನೋಡಿ, ಬೆಂಗಳೂರಲ್ಲಿ 24 ಗಂಟೆ ಎಲ್ಲಿ ಹೋದರೂ ನಿಮಗೆ ಊಟ ತಿಂಡಿಗಂತೂ ಕೊರತೆನೇ ಇಲ್ಲ. ನನ್ನ ಸ್ನೇಹಿತರು ಬೇರೆ ದೇಶದಿಂದ ಬರ್ತಾರಲ್ಲ, ನಾವು ಫುಡ್ ಟ್ರಯಲ್ ಅಂತ ಮಾಡ್ತೀವಿ. ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಮಾಡೋ ಕೆಲಸ ಏನು ಗೊತ್ತಾ? ಇಡೀ ಬೆಂಗಳೂರು ಸುತ್ತಾ ಇರೋದು, ತಿಂತಾ ಇರೋದು. ಹಾಗೆ ನಿಮ್ಮ ಒಟ್ಟಿಗೂ ಬಂದಿದ್ದೆ ಒಂದು ದಿವಸ ಮಧ್ಯರಾತ್ರಿ 4 ಗಂಟೆನಲ್ಲಿ, ಬೆಳಗಿನ ಜಾವ 4 ಗಂಟೆನಲ್ಲಿ. ನೀವು ಎಲ್ರಿಗೂ ಸ್ವಾಗತ. ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ, ನಿಮ್ಮ ವ್ಯಾಪಾರದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅನ್ನೋದು ನಮ್ಮ ಉದ್ದೇಶ. ನಂಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ, ನೀವೆಲ್ಲ ಈ ಫೀಲ್ಡಿಗೆ ಬರೋದಕ್ಕೆ ಕಾರಣ ಏನು? ನೀವು ಯಾವಾಗ ಫಸ್ಟ್ ನೀವು ಅಡುಗೆ ಕಲ್ತ್ಬಿಟ್ಟು ನೀವು ಬಂದ್ರ, ಅಥವಾ ನೀವು ಕೆಲಸಕ್ಕೆ ಸೇರಿಕೊಂಡು ಅಡುಗೆ ಕಲಿತು ಸ್ವಂತ ಮಾಡಿದ್ರ? ಹೆಂಗಾಯ್ತದು? ಈಗ ಯಾರು ಕೆಲಸ ಕಲ್ತ್ಬಿಟ್ಟು ಬರಲ್ಲ ಸರ್. ಈಗ ಕೆಲಸ ಕಲ್ತಿದ್ದು ಅಂದರೆ ನಮಗೆ ಒಬ್ಬರು ನಮ್ಮ ಭಟ್ರು ಕುಕ್ ಸಿಕ್ಕಿದ್ರು, ಪಾಪ ತುಂಬ ಒಳ್ಳೆ ಮನುಷ್ಯ ಅವರು, ಕುಮಾರ್ ಅಂದ್ಬಿಟ್ಟು. ಅವರಿಂದ ನಾವು ಕಲ್ತಿದ್ದು. ಅವರು ನಮಗೆ ಈ ಥರದ ಎಲ್ಲ ಐಟಮು ಹೇಳ್ಕೊಟ್ಟು ನಮಗೆ ಅವ್ರ ಹತ್ರನೇ ನಾವು ಕೆಲಸ ಕಲ್ತಿದ್ದು. ಅವರು ನಮಗೆ ಹೆಲ್ಪ್ ಮಾಡಿ ಇದು ಮಾಡಿದ್ದಾರೆ. ನೀವು ಸರ್? ಸರ್ ನಾನು ಟ್ರಾವೆಲ್ಸಲ್ಲಿದ್ದೆ 2013-14 ಟ್ರಾವೆಲ್ಸಲ್ಲಿದ್ದೆ. ಇನ್ಫ್ಯಾಂಟ್ ಅಂತ ಅಂದ್ಬಿಟ್ಟು ಆ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೂಪರ್ವೈಸರ್ ಆಗಿದೆ, ಸೈಟ್ ಇಂಚಾರ್ಜ್. ಚೆನ್ನಾಗಿತ್ತು.
ನಾನು ನನ್ನ ಫ್ರೆಂಡು ಸೇರಿಬಿಟ್ಟು ಅವನು ಹೋಟ್ಲು ಮ್ಯಾನೇಜ್ಮೆಂಟಲ್ಲಿ ಇದ್ದ. ಬಾ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಇಲ್ಲಿ ಅಂತಂದ್ಬಿಟ್ಟು ಬಂದೆ ಸರ್. ಅಲ್ಲಿಗೆ ಬಂದು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ವ್ಯಾಪಾರ ಚೆನ್ನಾಗಿತ್ತು. ಬಟ್ ಅವಾಗ ನಾನೇಂದರೆ ಕ್ಯಾಶ್ ಆ್ಯಂಡ್ ಓವರ್ ಇತ್ತು. ನಾನೇ ಎಲ್ಲ ಕೂತ್ಕೊಂಡು ನಾನು ಏನು ಕೆಲಸನೂ ಮಾಡ್ತಿದ್ದಿಲ್ಲ, ಏನಿಲ್ಲ, ಎಲ್ಲ ಹುಡುಗರು ಇತ್ತು. ಯಾವಾಗ ಕೊರೋನಾ ಅನ್ನೋದು ಇದು ಆಯಿತು ಆವಾಗ ಫುಲ್ಲು ಎದೆ ಮೇಲೆ ನನಗೆ ಬಂತು ಸರ್. ಅದಾದಮೇಲಿಂದ ಡಿಫೆಂಡ್ ಆಗೋದೇ ಬೇಡ, ಏನಾಗಿದೆ ಕಾಲಿಲ್ವಲ್ಲ, ಕಾಲಿಲ್ಲ ಅಂದ್ರೆ ಕೈ ಇದೆಯಲ್ಲ ಅದರಲ್ಲಿ ಮಾಡೋಣ, ಏನು ಹೆಂಗಿದ್ರು ದುಡಿಲೇಬೇಕು, ಹೊರಗಡೆ ಹೋಗಿ ಅಲ್ಲಿ ಯಾಕೆ ದುಡಿಯೋದು, ನಾನೇ ಮಾಡ್ತೀನಿ ಅಂತ ಒಂದು ವಾರ ಕಷ್ಟ ಬಿದ್ದೆ ಸರ್. ಏನೂ ಚೆನ್ನಾಗಿ ಬರ್ತಿದ್ದಿಲ್ಲ. ಒಂದು ವಾರ ಏನೇನೋ ಆಗೋದದು ಸರ್. ಆಮೇಲೆ ಪ್ರಯತ್ನ ಪಟ್ಟರೆ ದೇವರೇ ಸಿಗ್ತಾನಂತೆ. ಕಷ್ಟಪಟ್ಟೆ ಸರ್, ಕಷ್ಟಪಟ್ಟು ಕೆಲಸ ಕಲಿತೆ. ಒನ್ ಬೈ ಎಲ್ಲ ಒಂದು ದಾರಿಗೆ ಬಂತು. ದಾರಿ ಬಂದಾದಮೇಲೆ ಹಿಂಗೆ ದೇವ್ರ ಕೃಪೆಯಿಂದ ಇವಾಗ ಚೆನ್ನಾಗಿ ನಡೀತಾ ಇದೆ ಸರ್. ಸ್ಟ್ರಗಲ್ ಎಲ್ರಿಗೂ ಇದ್ದೇ ಇರುತ್ತೆ ಸರ್. ಈಗ ಅವರು ದೊಡ್ಡ ದೊಡ್ಡ ಓನರ್ಗಳು ಹೋಟ್ಲ್ ಹಾಕಿರ್ತಾರಂದರೆ ಅವ್ರಿಗೆ ಆದಂಥ ಸ್ಟ್ರಗಲ್ ಇರ್ತದೆ, ಸಣ್ಣವ್ರಿಗಾದಂಥ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಸರ್. ನೀವು ಶುರು ಮಾಡಿದ್ದು ಹೆಂಗೆ ಸರ್? ನಾನು ಊರಲ್ಲಿ ಓದ್ತಾ ಇದ್ದೆ. ಫಸ್ಟು ಓದ್ಬೇಕಾದ್ರೆ ಏನಾಯಿತು, ಮಾಮೂಲಿ 10th ಎಕ್ಸಾಮ್ ಬರೆದಿದ್ದೆ. 10th ಎಕ್ಸಾಮ್ ಬರೆದು ಒಂದು 2 ತಿಂಗಳು ಮನೇಲಿ ಕೂತ್ಕೊಂಡಿದ್ದೆ. ನಮ್ಮ ಅಣ್ಣವರು ಸೈಕಲ್ ತೊಗೊಂಬಂದಿರು ಹೊಸದು. ಅವಾಗ ನಾವು ಒಂದು 25 ವರ್ಷದಿಂದೆಲ್ಲ ಹೊಸ ಸೈಕಲ್ ಇದ್ದರೆ ಅವ್ರು ಒಂಥರ ಅವರೇ ಒಂಥರ ಇದು ಸೈಕಲ್ಲು TVS ಇದ್ದರೆ ಅವ್ರು ಒಂಥರ ಸಾಹುಕಾರ, ಮನೇಲಿ TV ಇದ್ದರೆ ಆ ಥರ. ಆವಾಗ ಅದಷ್ಟೇ ಅವಾಗಲೇ ಇದ್ದಿದ್ದು. ನಮ್ಮ ಅಣ್ಣನ ಸೈಕಲ್ಲು ಯಾರಿಗೂ ಕೊಡ್ತಾ ಇರಲಿಲ್ಲ ಅವನು. ಹಂಗಾಗಿ ಎತ್ಕೊಂಡು ಹೋಗ್ಬಿಟ್ಟಿದ್ದೆ ಒಂದು ರೌಂಡ್. ಯಾವಾಗಲೂ ಬೀಗ ಹಾಕೊಂಡು ಹೋಗೋಣ, ಅವ್ರು ಬೀಗ ಹಾಕಿರಲಿಲ್ಲ, ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಒಂದು ರೌಂಡ್ ಹೊಡ್ಕೊಂಬಂದೆ. ನಮ್ಮ ಅಣ್ಣ ಬೈದ್ಬಿಟ್ಟಿದ್ದ, ನಿನ್ನ ಕೈಲಿ ಸೈಕಲ್ ತಗೊಳಕ್ಕೆ ಯೋಗ್ಯತೆ ಇದೆಯಾ ಹಂಗೆ ಅಂತೆಲ್ಲ ಬೇರೆ ಥರ ಮನಸ್ಸಿಗೆ ಅರ್ಟಾಗಿ ಮಾತಾಡ್ದೆ. ಅದಾದಮೇಲೆ ನಾನು ಓದಬೇಕಂತನೂ ಇತ್ತು. ಆಮೇಲೆ ಅಲ್ಲಿಂದ ಬಂದು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಬಂದೆ. ಇಲ್ಲಿ ನಮ್ಮ ಮಾವರು ಕರ್ಕೊಂಡು ಬಂದರು. ನಮ್ಮ ಅವ್ರು ಪಾನಿಪುರಿ ಮಾಡ್ತಾಯಿದ್ರು ಫಸ್ಟು. ಆಮೇಲೆ ಅವ್ರು ಕರ್ಕೊಂಡು ಬಂದು ಅವರು ಪಾನಿಪುರಿ ಮತ್ತು ಗೋಬಿ ಎರಡೂ ಮಾಡ್ತಾಯಿದ್ರು. ಅಲ್ಲಿ ಕೆಲಸ ಕೊಡೋರಿಲ್ಲ ಅಂತ ಕರ್ಕೊಂಬಂದರು. ಅಲ್ಲಿ ಅವ್ರ ಹತ್ರ ಒಳ್ಳೆ ಕುಕ್ಕಿದ್ರು ನಮ್ಮ ಅವ್ರ ಹತ್ರ. ಅವಾಗಲೇ ಅವ್ರಿಗೆ 18,000 ಸ್ಯಾಲ್ರಿ, 23 ವರ್ಷದ ಹಿಂದೆಯೇ. ಅವರು ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರ ಹತ್ರ ಎಲ್ಲ ಕೆಲಸ ಕಲ್ತ್ಕೊಂಡು ಆಮೇಲೆ SLC ಪಾಸ್ ಆಯಿತು. ಅಲ್ಲಿಂದ ಬಂದು ಇಲ್ಲಿ BITನಲ್ಲಿ ಕಾಲೇಜಿಗೆ ಸೇರ್ಕೊಂಡು ಇಲ್ಲಿ ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊಂಡೆ. ಮತ್ತು ಸಂಜೆ ಆಲ್ಮೋಸ್ಟ್ ಈಗ 5 ವರ್ಷ ನಾನು ಸಂಜೆ ಕೆಲಸ ಮಾಡ್ಕೊಳ್ಳೋದು, ಬೆಳಗ್ಗೆ ಇದು ಕಾಲೇಜ್ಗೆ ಹೋಗೋದು ಮಾಡ್ತಾಯಿದ್ದೆ. ಅದಾದಮೇಲೆ ಮಾಡ್ತಾನೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗಿದು. ಸೊ ಅದಾದಮೇಲೆ ಸೇಮ್ ನಿಮ್ಮ ಥರ ನೀವೇನಾರ ಒಂದೊಂದು ಹಾಕಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಅಡುಗೆ ಮಾಡೋದಕ್ಕೆ ಒಂದು ಹೆಸರು ಇಡ್ತೀರಲ್ಲ, ಆ ಥರ ನನಗೆ ಕಲ್ತಿರೋದಕ್ಕಿಂತ ಹೆಚ್ಚಾಗಿ ನಾನೇ ಮಾಡಿಫೈ ಮಾಡ್ತಾ ಹೋದೆ. ಮಾಡಿಫೈ ಮಾಡಿ ಅದರಲ್ಲಿ ಜನರೆಲ್ಲ ಒಂಥರ ಬಂದಾಗ ಖುಷಿಯಿಂದ ಮಾತಾಡ್ತಾರಲ್ಲ, ಸಖತ್ತಾಗಿದೆ ಅಂತ ಹೇಳಿ ಮಾತಾಡ್ತಿರ್ತಾರಲ್ಲ, ಅದೊಂಥರ ಆ ಪ್ರೀತಿನೇ ಬೇರೆ. ನಾವೇನು ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟಿರ್ತೀವಿ, ಅವಾಗೆಲ್ಲ ಬೇಜಾರಾಗ್ತಾ ಇರೋದು, ಅಯ್ಯೋ ಇಷ್ಟೊಂದು ಕಷ್ಟಪಡ್ಬೇಕಂತ. ಜನರು ಬಂದು ಆ ಖುಷಿ ವ್ಯಕ್ತಪಡಿಸ್ತಾರಲ್ಲ, ಎಲ್ಲ ಮರ್ತೋಗ್ಬಿಡುತ್ತೆ ನಮಗೆ. ವ್ಯಾಪಾರ ಆಗೋದು ಬಿಡೋದು ನೆಕ್ಸ್ಟು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ ಬೇರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿರ್ತಾರಲ್ಲ, ಆ ಜನ ಸಂಪರ್ಕ ಬರುತ್ತಲ್ಲ, ಆ ಜನ ಸಂಪರ್ಕ ಯಾವುದ್ರಲ್ಲೂ ಬರೋಲ್ಲ. ಅಷ್ಟು ಜನ ಬರ್ತಾರೆ, ಅಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ, ಅಷ್ಟು ಜನ ಮಾತಾಡ್ತೀವಿ. ಸೊ ಅದಂಗೆ ಅವಾಗ ನನಗೆ ಇದೇ ಇಂಟ್ರೆಸ್ಟ್ ಆಯಿತು. ಇದರಲ್ಲೇ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು, ಸೊ ನನ್ನ ಇಡೀ ಲೈಫೇ ಇರೋದು ಇದರಲ್ಲೇ ಇದ್ಬೇಡ ಅನ್ನೋಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ, ಗೋಬಿಗೆ. ಫ್ಯಾಂಟಾಸ್ಟಿಕ್. ನೀವು ಸರ್, ನೀವು ಯಾವಾಗ ಶುರು ಮಾಡಿದ್ರಿ, ಹೆಂಗೆ ಶುರು ಮಾಡಿದ್ರಿ, ಯಾಕೆ ಶುರು ಮಾಡಿದ್ರಿ? ನಾನು ಚಾಲುಕ್ಯ ಸಾಮ್ರಾಟಲ್ಲಿದ್ದೆ, ವಿಧಾನಸೌಧ ಪಕ್ಕ. ಅಲ್ಲಿ ಇದ್ದವ ಮದುವೆ ಆದಮೇಲೆ ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ ಮಾಡಿದೆ. ಹಾಪ್ ಕಮ್ಸ್ ಮಾಡಿದೆ, ಲಾಲ್ಬಾಗ್ ಹಾಪ್ ಕಮ್ಸ್. ಅದು ಲಾಸ್ ಆಯಿತು, ಸಿಕ್ಕಾಪಟ್ಟೆ ಲಾಸ್ ಆಯಿತು. ಒಂದು 8 ಲಕ್ಷಕ್ಕೂ ಮಿಕ್ಕಿ ಲಾಸ್ ಆಯಿತು. ಆಮೇಲೆ ಪುಟ್ಬತ್ತಿ ಬಂತು. ನಾನು ಹೋಟ್ಲಲ್ಲಿ ಕೆಲಸ ಮಾಡಿದವ, ನಾನು ಕೆಲಸ ಫುಲ್ ಕಲ್ತವ. ಚಾಲುಕ್ಯದಲ್ಲಿದ್ದೆ ಅಂದರೆ ನಿಮ್ಗೆ ಗೊತ್ತಾಯ್ತು, ಸಾಮ್ರಾಟ್ ಗೊತ್ತಾಯ್ತು. ಅಲ್ಲೇ ಇರೋದ್ರಿಂದ ನಂಗೆ ಕೆಲಸ ಫುಲ್ಲು ಅದ್ರ ಬಗ್ಗೆ ಗೊತ್ತಿತ್ತು. ಆಲ್ರೌಂಡ್ ಕುಕ್ ಆಗಿದ್ದೆ ನಾನು. ದೋಸೆಗಾಗಲಿ, ಇಡ್ಲಿಗಾಗಲಿ, ರೈಸ್ ಪತಿ ಎಲ್ಲ, ಚೈನೀಸ್ ಆಗಲಿ, ತಂದೂರಿ ಆಗಲಿ. ಹಾಗಾಗಿ ನನಗೆ ಈ ಪುಟ್ಬತ್ ಜೀವನ ಹೇಳ್ಕೊಂಡು ಬಂತು. ಈ ಥರ ಒಂದು ರೋಡ್ ಸೈಡ್ ಈಟ್ರೀಸ್ ಮಾಡಬೇಕು ಅಂದರೆ ರಿಜಿಸ್ಟ್ರೇಷನ್ನು ಅಥವಾ ಲೈಸೆನ್ಸು ಈ ಥರದ್ದೆಲ್ಲ ಅವಶ್ಯಕತೆ ಇದೆಯಾ? ಅದನ್ನೆಲ್ಲ ನೀವು ಮಾಡಿಸಿದ್ದೀರಾ? ಹೇಗೆ ಮಾಡಿಸೋದು? ಅದು ಕಷ್ಟ ಆಯಿತಾ? ಏನು ಸಮಸ್ಯೆ ಆಯಿತು ಹೇಳಿ. ಹೌದು ಸರ್, ಖಂಡಿತ ಮಾಡಿಸ್ಬೇಕು. ಆ್ಯಕ್ಚುಲಿ ನಾವು ಫುಟ್ಪಾತ್ ಮೇಲೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ಸ್ಟಾರ್ಟಿಂಗ್ ನಮಗೇನು ಕೇಳಲಿಲ್ಲ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಅದೇನಾಯಿತು, ಬೆಳೀತಾ ದೊಡ್ಡದಾಗಿ ಮಾಡ್ಬೇಕಾದ್ರೆ ಎಲ್ಲದೂ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾರೂ ಕೇಳೋದಿಲ್ಲ. ಮತ್ತು ಅದು ನಾವೇ ತಿಳ್ಕೊಂಡು ನಾವೇ ಮಾಡಿಸ್ಕೊಳ್ಬೇಕು. ಆ್ಯಕ್ಚುಲಿ ಫುಡ್ ಲೈಸೆನ್ಸ್ ಆಗಲಿ, ಟ್ರೇಡ್ ಲೈಸೆನ್ಸ್ ಆಗಲಿ, ಇವೆಲ್ಲ ನಾವು ಮಾಡಿಸ್ಲೇಬೇಕು. ಅದು ಕಾನೂನು ಪ್ರಕಾರ ಮಾಡಿಸ್ಲೇಬೇಕು. ಅದು ನಾವೆಲ್ಲ ಮಾಡಿಸ್ಕೊಂಡಿದ್ವಿ. ನೀವು ಸರ್ ಅದು ಏನಂದರೆ ಒಂದು ನಂಬಿಕೆ ಕಸ್ಟಮರ್ಗೆ, ಜನಗಳಿಗೆ ಏನಾಗ್ಬಿಟ್ಟದೆ, ಫುಡ್ ಲೈಸೆನ್ಸ್ ಸೇಫ್ಟಿ ಇದೆ, ಇವರು ಗೌರ್ಮೆಂಟ್ನವ್ರು ಅಪ್ರೂವ್ ಮಾಡಿಕೊಟ್ಟಿರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಆಲ್ರೆಡಿ ಜನಕ್ಕೆ ಹೇಳಿದ್ವಿ. ಇಫ್ FSSAI ಲೈಸೆನ್ಸ್ ಏನಂತ ಅಂದ್ಬಿಟ್ರೆ ಜನರು ಏನಂತ ತಿಳ್ಕೊಂಡ್ರು, ಇವ್ರ ಕಡೆಗೆಲ್ಲ ಮೆಜರ್ಮೆಂಟ್ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿ ಹ್ಯಾಂಡ್ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಈಗ ಆಲ್ರೆಡಿ ಜನ ಬೆಳೆದ್ಬಿಟ್ರೆ. FSSAI ಅಂದರೆ ಏನು ಸರ್? ಅದು ಫುಡ್ ಸೇಫ್ಟಿ ಅಂತ ಒಂದು ನಂಬಿಕೆ ಸರ್.
ಅದಕ್ಕೋಸ್ಕರ ನಾವು ಫುಟ್ಪಾತಲ್ಲಿದ್ರೂ ನಮ್ಗೆ ಏನಂದರೆ ಈಗ ಸರ್ ನಾವು ಮನುಷ್ಯರು ನಮಗೆ ನಾವು ಆರೋಗ್ಯಕ್ಕೆ ಹೆಂಗೆ ಬೇಕು ಆ ಕಸ್ಟಮರ್ ಬಂದವ್ರು ನಾವು ಅದೇ ಥರನೇ ಟ್ರೀಟ್ ಮಾಡ್ಬೇಕು. ಈಗ ನನ್ನ ಹೆಲ್ತ್ ಹೆಂಗೆ ನಾನು ನೋಡ್ಕೊತೀನೋ ಸೊ ಹಿಂಗೆ ಅವ್ರ ಹೆಲ್ತ್ನೂ ಅದೇ ಥರ ನೋಡ್ಕೋ. ಅದಕ್ಕೋಸ್ಕರ ಈ ಫುಡ್ ಲೈಸೆನ್ಸ್ ಏನು ಮಾಡ್ತೀವಿ ಅಂದ್ರೆ ಅವರು BBMP ಅವರು ಆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ನೋಡ್ತಾರೆ. ಕೆಲವೊಂದಿಷ್ಟು ಕಡೆ ನೋಡ್ತಾರೆ, ಕೆಲವೊಂದಿಷ್ಟು ಕಡೆ ಈಗ ಆನ್ಲೈನ್ ಥ್ರೂ ಬಂದ್ಬಿಟ್ಟದೆ, ಕೆಲವೊಂದಿಷ್ಟು ಕಡೆ ಬ್ರೋಕರ್ ಕಡೆಗೆ ಮಾಡ್ತಾರೆ. ಬಟ್ ಅವೆಲ್ಲ ಅಂದರೆ ಈಗ ಅಲ್ಲಿ ನಮ್ಮ ನಿಯರೆಸ್ಟ್ ಇದ್ದರೆ ಬಂದು ಚೆಕ್ ಮಾಡ್ತಾರೆ ಸರ್. ಕೆಲವೊಂದಿಷ್ಟು ಇಲ್ಲ ಅಂದರೆ ಹಂಗೆ ಮಾಮೂಲಿ ಬ್ರೋಕರ್ ಮುಖಾಂತರನೂ ಮಾಡ್ತಾರೆ. ಇತ್ತೀಚೆಗೆ ಒಂದು ನ್ಯೂಸ್ ಬೇರೆ ಬಂದಿತ್ತು, ಗೌರ್ಮೆಂಟ್ನವರು ಗೋಬಿ ಬ್ಯಾನ್ ಮಾಡಿಬಿಡ್ತಾರೆ ಅದು ಇದು ಅಂತೆಲ್ಲ. ಸೊ ರವಿ ಗೋಬಿ ಅವರಿಗೆ ಏನೇನು ತೊಂದರೆ ಆಯಿತು ಈ ಲೈಸೆನ್ಸಿಂಗು ಫುಡ್ ಸೇಫ್ಟಿ ಬಗ್ಗೆ ಎಲ್ಲ? ಇಲ್ಲ, ಲೈಸೆನ್ಸ್ ಎಲ್ಲ ತೊಗೊಂಡಿದ್ದೀವಿ ನಾವು. ಫುಡ್ ಲೈಸೆನ್ಸು ಮತ್ತು FSSAI ಲೈಸೆನ್ಸ್ ಎಲ್ಲ ಇದೆ. ಅಂದರೆ ಅದೇ ಇವಾಗ ಕಲರ್ ಯೂಸ್ ಮಾಡಬಾರ್ದು ಮತ್ತು ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತೇಳಿ ರೂಲ್ಸ್ ಮಾಡಿದರು. ಅಂದರೆ ಎಲ್ಲೋ ಯಾರೋ ಒಬ್ಬರು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ರಿಗೂ ಅದು ತೊಂದರೆ ಆಯಿತು. ಆ ಟೈಮಲ್ಲಿ ಒಂದು 2 ಮಂತು ತುಂಬ ಗೋಬಿ ಮಂಚೂರಿ ಮಾಡೋರಿಗೆ ಎಲ್ಲರಿಗೂ ತೊಂದರೆ ಆಯಿತು. ಸೊ ಅದು ಈಗ ನಾವು ಕೆಮಿಕಲ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ಹಳಬರೆಲ್ಲ ಏನು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಕಲರಿಂದ ಏನೂ ಡಿಫ್ರೆನ್ಸ್ ಆಗೋಲ್ಲ, ಮತ್ತು ವಿತ್ ಟೇಸ್ಟಿಂಗ್ ಪೌಡ್ರಿಂದ ಏನೂ ಟೇಸ್ಟು ಡಿಫ್ರೆನ್ಸ್ ಬರೋಲ್ಲ. ಅಂದರೆ ಅದೇ ಟೇಸ್ಟ್ ಬೇರೆ, ನ್ಯಾಚುರಲ್ ಟೇಸ್ಟೇ ಬೇರೆ. ಸೊ ಅದೆಲ್ಲ ಏನು ಇಲ್ದಂಗೆ ನ್ಯಾಚುರಲಾಗಿ ಮಾಡ್ಬೋದು. ಚಿಲ್ಲಿ ಸಾಸು ಆಲ್ಮೋಸ್ಟ್ ನಾವೇ ಮಾಡ್ಬೋದು, ಮನೇಲೇ ಮಾಡ್ಬೋದು. ನಾವೇ ಮಾಡೋದು. ಟೊಮೊಟೊ ಸಾಸು ಅಷ್ಟೇ ನಾವೇ ಮಾಡೋದು. ಸೊ ಈಗ ಈ ಮಾಮೂಲಿ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಅದೆಲ್ಲ ನ್ಯಾಚುರಲಾಗಿ ಸಿಗುತ್ತೆ. ಸೊ ನ್ಯಾಚುರಲಾಗಿ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲ್ ತಿಂದು ಫೀಲೇ ಬೇರೆ. ಆಮೇಲೆ ನಾವು ಹೋಟೆಲ್ಗೆ ಹೋಗಿ ಮತ್ತು ಅದನ್ನೆಲ್ಲ ಕೆಮಿಕಲ್ ಯೂಸ್ ಮಾಡಿರೋ ಐಟಮ್ ತಿನ್ನೋದೇ ಬೇರೆ. ಸೊ ಹಂಗೆ ನ್ಯಾಚುರಲಾಗಿ ಮಾಡಿದ್ರೆ ಜನರಿಗೆ ಜಾಸ್ತಿ ಬೇಗ ಮನದಟ್ಟಾಗೋದು. ಸೊ ಆ ಥರ ಮಾಡೋದ್ರಿಂದ ಏನಾಗ್ತದೆ, ನಮ್ಮದು ಸ್ವಲ್ಪ ಅದರಿಂದ ಒಂದು ಸ್ವಲ್ಪ ಹೆಸರಾಗಿ ಸೊ ನಮಗೇನು ಎಫೆಕ್ಟ್ ಆಗಿಲ್ಲ. ಸೊ ಕಸ್ಟಮರ್ಸ್ ಬೇಕಂದರೆ ಹೆಚ್ಚಿಕೊಂಡು 20-23 ವರ್ಷದಿಂದ ಬರೋರಿದ್ದಾರೆ ನಮಗೆ. ಸೊ ಅವರೆಲ್ಲ ತಿಂದಿರ್ತಾರಲ್ಲ, ಒಂದು ಸಲ ಏನೋ ಸಮಸ್ಯೆ ಆಗಿಲ್ಲ ಸರ್, ನಮಗೇನು ಅದೇನು ತೊಂದರೆ ಇಲ್ಲ ಅಂತೇಳಿ ಗ್ಯಾರಂಟಿ ಹೇಳ್ತಾರೆ ಅನ್ನೋ ಥರ ಅಂತ ಆ ಥರ ಅಂತಾರೆ. ಅಂದರೆ ನಾವು ಅಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಅರ್ಥ. ಸೊ ಆ ಥರ ಮಾಡಿದಾಗ ಫುಡ್ ಇಂಡಸ್ಟ್ರಿನಲ್ಲಿ ಯಾವತ್ತೂ ನಾವು ಫೇಲ್ ಆಗೋಲ್ಲ, ಚೆನ್ನಾಗಿರುತ್ತೆ, ಜನರ ಆರೋಗ್ಯನೂ ಚೆನ್ನಾಗಿರುತ್ತೆ. ಬಟ್ ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಅಂದರೆ ಅದು ಫುಡ್ ಲೈಸೆನ್ಸ್ ಇರಲೇಬೇಕು. ಅದು ಯಾಕಂದರೆ ಏನಾಗುತ್ತೆ, ಫುಡ್ ಲೈಸೆನ್ಸು ಅವ್ರು ಏನು ಇವಾಗ ಕಾನೂನು ಪ್ರಕಾರವಾಗಿ ಏನು ಲೈಸೆನ್ಸ್ಗಳಿದೆ ಅದನ್ನು ಮಾಡ್ಕೊಂಡು ಮಾಡೋದು ಸೇಫ್ಟಿ, ಅದು ಎಲ್ಲದಕ್ಕೂ ಒಳ್ಳೆಯದು. ಎಲ್ಲರಿಗೂ ಫುಡ್ ಲೈಸೆನ್ಸ್ ತಗೊಳ್ಳೋದು ಭಾಳ ಒಳ್ಳೆಯದು. ಅದರಿಂದ ನೀವು ಕೂಡ ಸಾಮಾಜಿಕ ಕಳಕಳಿ ಇದೆ ಅನ್ನೋದು ತೋರಿಸುತ್ತೆ. ಖಂಡಿತ ಸರ್. ನನಗೆ ಒಂದು ಪ್ರಶ್ನೆ ಏನು ಅಂದರೆ, ಸಾಮಾನ್ಯವಾಗಿ ವರ್ಕಿಂಗ್ ಅವರ್ಸ್ ಅಂತ ಇರುತ್ತಲ್ವ, ಅಂದರೆ ಬೆಳಗ್ಗೆ ಇಷ್ಟೊತ್ತಿಂದ ಇಷ್ಟೊತ್ತು ತನಕ ನೀವು ಓಪನ್ ಮಾಡಿರ್ಬೋದು ಹೋಟೆಲ್ನ, ಇಷ್ಟೊತ್ತಿನ ತನಕ ನೀವು ಅಂಗಡಿ ಓಪನ್ ರೋಡ್ ಸೈಡಲ್ಲಿ ಮಾರ್ಬೋದು ಅಂತ ರೂಲ್ಸ್ ಇದೆ. ಇವ್ರದ್ದು ಸ್ವಲ್ಪ ಡಿಫ್ರೆಂಟು. ಬೆಳಗಿನ ಜಾವ 3 ಗಂಟೆಗೆ ಶುರು ಮಾಡ್ತಾರೆ ಇವರು. ಸೊ ನಿಮಗೆ ಸಪ್ರೇಟಾಗಿ ಏನಾದ್ರು ಒಂದು ಲೈಸೆನ್ಸು ಅಥವಾ ಪರ್ಮಿಷನ್ಸ್ ಏನಾದ್ರು ತೊಗೋಬೇಕಾಗಿ ಬಂತ? ನಿಮಗೇನು ಸಮಸ್ಯೆ ಆಗಲಿಲ್ಲ 3 ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಅಂತ? ಸ್ಟಾರ್ಟಿಂಗಲ್ಲಿ ಅಂಥ ಬಿಸ್ನೆಸ್ ಇರಲಿಲ್ಲ. ಫಸ್ಟಿಗೆ ನಾನು ಮಾಡಿದಾಗ ಸ್ವಲ್ಪ ಬಿಸ್ನೆಸ್ ಇತ್ತು. ಬರ್ತಾ 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 ಜಾಸ್ತಿ ಆಯಿತು, ಸಿಕ್ಕಾಬಡೆ ಜಾಸ್ತಿ ಆಯಿತು. ಆವಾಗ ಎಲ್ಲರದ್ದು ಸ್ವಲ್ಪ ಕಣ್ಣು ಬಿತ್ತು. ಹೆಂಗೆ ಮಧ್ಯರಾತ್ರಿ ಹೆಂಗೆ ಓಪನ್ ಮಾಡ್ತಾರೆ ಎತ್ತೈಕಮ್ಮ ಮಾಡಬಾರ್ದು ಅಂತ, ಪರ್ಕಿಗಳಿಗೆಲ್ಲ ಊಟ ಕೊಡ್ತಾರೆ ಅಂತ, ಆ ಥರ ಒಂದು. ಆದರೆ ನಮ್ಮ ಗಿರಿನಗರ ಸ್ಟೇಷನಲ್ಲಿ ಸ್ವಲ್ಪ ಸಹಕಾರ ಮಾಡಿದರು. ಇರಲಿ, ನಮ್ಮವರು ನೈಟ್ ಶಿಫ್ಟ್ ಮಾಡೋ ಪೊಲೀಸ್ನವರಿಗೂ ಒಂದು ಸೇಫ್ಟಿ ಆಯಿತು. ಮತ್ತು ನೈಟ್ ಶಿಫ್ಟ್ ಕೆಲಸ ಮಾಡೋರು ಸಾಫ್ಟ್ವೇರ್ಸ್ಗಳು ಅವರು ಇವರು, ಮತ್ತು ಇಲ್ಲಿ ಸ್ಟುಡಿಯೋ ಇದೆಯಲ್ಲ ಜಿ ಕನ್ನಡ, ಅವರಿಗೂ ಒಂದು ಸೇಫ್ಟಿ ಇದೆ. ನೈಟೆಲ್ಲ ಕೆಲಸ ಮಾಡಿ ಅವ್ರು 4 ಗಂಟೆ ಲಾಗೌಟ್ ಆಗುತ್ತೆ ಸ್ಟುಡಿಯೋದಲ್ಲಿ, ಅವರಿಗೊಂದು ಸೇಫ್ಟಿ ಆಯಿತು, ಊಟ ಸಿಕ್ಕತ್ತೆ ಅನ್ನೋದು. ಫ್ಯಾಂಟಾಸ್ಟಿಕ್. ನನಗೂ ಅಷ್ಟೇ ಸರ್, ಎಷ್ಟೋ ಸಲ ಶೂಟಿಂಗ್ 2-2:30 ತನಕ ಮಾಡಿಬಿಟ್ಟು ಆಮೇಲೆ ಲೊಕೇಶನ್ ಬಿಟ್ಟು ಓಡೋಷ್ಟು 3 ಗಂಟೆ ಇರುತ್ತೆ. ಆವಾಗ ಹೊಟ್ಟೆ ಹಸುವಾಗಿ ನಿಮ್ಮ ಬಂದು ಇಡ್ಲಿ ತಿಂದಿದ್ದೀನಿ. ನಿಜ ಅಂದರೆ ಅದಕ್ಕೆ ಸಪ್ರೇಟಾಗಿ ಬೇರೆ ಲೈಸೆನ್ಸಿನ ಅವಶ್ಯಕತೆ ಏನಿಲ್ಲ. ಅದು ನಮ್ದು 6:30-7 ಗಂಟೆ ಕ್ಲೋಸ್ ಅಲ್ಲ, ಜನ ಎದ್ದೇಳುವಾಗ ನಾವು ಮನೆಗಿರ್ತೀವಿ. ನೀವೆಲ್ಲ ಫಸ್ಟ್ ಕ್ಲಾಸಾಗಿ ಅಡುಗೆಗಳನ್ನು ಮಾಡ್ತೀರಾ, ನಿಮ್ಮದೇ ಆದ ಈಟ್ರೀಸ್ ಇದೆ, ಇವೆಲ್ಲ ಇದೆ. ಬಟ್ ನೀವು ಹೊರಗಡೆ ಹೋಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಹೋಟೆಲ್ಗಳಿಗೆ ಹೋಗೋದು, ಟೇಸ್ಟ್ ಮಾಡೋದೆಲ್ಲ ಮಾಡ್ತೀರಾ? ಖಂಡಿತ ಸರ್. ಸೊ ನೀವೆಲ್ಲ ಉದಾಹರಣೆಗೆ ಈಗ ಪಾಕಶಾಲೆಗೆ ಹೋಗಿ ತಿಂದಿದ್ದೀರಾ ನೀವೆಲ್ಲ? ಖಂಡಿತ ಸರ್. ನೀವು ಬಹುಶಃ ನಿಮ್ಮ ಫ್ಯಾಮ್ಲಿನ ಕರ್ಕೊಂಡು ಹೋಗಿರ್ತೀರಾ, ಸ್ನೇಹಿತರನ್ನ ಕರ್ಕೊಂಡು ಹೋಗಿರ್ತೀರಾ. ಆಗ ತಿಂದಂಥ ಐಟಮ್ಗಳಲ್ಲಿ ಅರೆ ಇದೊಂದು ಐಟಮ್ ನಮ್ಮ ಅಂಗಡೀಲಿ ಮಾಡ್ಬೇಕು ನಾನು ಅಂತ ಅನಿಸಿದ್ದು ಯಾವ್ದಾರು ಇದೆಯಾ ನಿಮಗೆ? ಸರ್ ಅವರು ಅದೇ ಥರ ಕಾಪಿ ಮಾಡ್ತಾ ಇದ್ದೀವಿ ನಾವು. ಹೌದಾ? ಓಕೆ. ಹಾಂ. ಆಮೇಲೆ ನನಗೆ ಜಾಸ್ತಿ ಇಷ್ಟ ಆಗೋದು ಸ್ವೀಟ್ಸು. ಹಾಂ. ಅಂದರೆ ನಮ್ಗೆ ಹೆಸರುಗಳು ಅಷ್ಟೊಂದು ಗೊತ್ತಿಲ್ಲ, ಅದು ತುಂಬ ಬಗೆಯ ಸ್ವೀಟ್ ಮಾಡ್ತಾರಲ್ಲ, ಭಾಳ ಇಷ್ಟ. ಬಂದಾಗ ನನಗೆ ಈ ಹೋಟ್ಲು ಫೇವ್ರೇಟ್ ನನಗೆ. ಇದು ಉತ್ತರಳ್ಳಿದು ಹೋಟ್ಲು ಫೇಮಸ್ ನನಗೆ ಜಾಸ್ತಿ ಇಲ್ಲಿಗೆ ಬರ್ತಿರ್ತೀನಿ. ನನಗೇನಾರ ಟೆನ್ಷನ್ ಆಯಿತು,
ಇರಪ್ಪ ಮೈಂಡ್ ಫ್ರೀ ಆಗಬೇಕು ಅಂತಾರೆ ಈ ಹೋಟ್ಲಿಗೆ ಬರ್ತೀನಿ. ಅಂದರೆ ಈ ಹೋಟ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬ್ರಾಂಚ್ಗಳಿಗಿಂತ ಇದು ಒಂಥರ ಟ್ರೆಡಿಷ್ನಲ್ ಆಗಿದೆ, ಚೆನ್ನಾಗಿದೆ, ಒಂಥರ ಮೈಂಡೇ ಫ್ರೀ ಆಗಿಬಿಡುತ್ತೆ ಇಲ್ಲಿ ಬಂದರೆ. ಸೊ ಈ ಹೋಟೆಲಲ್ಲಿ ಸ್ವೀಟ್ಗಳು ಮಾಡೋದು ನಂಗೆ ಭಾಳ ಇಷ್ಟ, ಎಲ್ಲ ಟೇಸ್ಟ್ ಮಾಡ್ತೀನಿ. ಯಾವತ್ತಾರು ನಿಮ್ಮ ಗೋಬಿ ಸೆಂಟ್ರಲ್ಲಿ ಇಲ್ಲಿ ಮಾಡೋ ಸ್ವೀಟು, ಇಲ್ಲಿ ಮಾಡೋ ಒಂದು ಐಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನಿಸಿದ್ಯಾ? ಖಂಡಿತ ಇಲ್ಲ, ನಾನು ಚೈನೀಸಲ್ಲಿ ಜಾಸ್ತಿ ಕಲ್ತ್ಕೊಂಡಿದ್ದೀನಿ ಇವ್ರ ಹತ್ರ. ಇವರು ಎಲ್ಲ ಥರ ಇದು ಮಾಡ್ತಾರೆ ಮತ್ತು ಐಟಮ್ ಏನೇನು ಹಾಕಿರ್ತಾರೆ. ನಾನು ಬಂದಾಗ ಜಾಸ್ತಿ ತೊಗೊಳ್ಳೋದು ಫಸ್ಟು ನಮ್ಮ ಚೈನೀಸ್ ಐಟಮ್. ನಾನು ಯಾವುದೇ ಹೋಟ್ಲಿಗೆ ಹೋದರೂ ತಗೊಳ್ಳೋದೆ ಚೈನೀಸ್ ಐಟಮ್. ನಾವೇನು ಮಾಡ್ತೀವಿ ಅದನ್ನೇ ತಗೊಳ್ಳೋದು. ಇವ್ರು ಹೆಂಗೆ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ, ನಾವೇನು ಹಾಕಬೇಕು ಅದನ್ನು ನೋಡಿ ನಾವು ಹಿಂಗೆ ಮಾಡ್ಬೋದು, ಹಿಂಗೆ ಚೆನ್ನಾಗಿರುತ್ತೆ ಅಂತೇಳಿ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ. ಅದನ್ನು ತಿಂದು ಅದಾದಮೇಲೆ ಸ್ವೀಟು ದಿನ ಒಂದೊಂದು ಡಿಸ್ಪ್ಲೇ ಇಟ್ಟಿರ್ತಾರಲ್ವ, ನೋಡ್ತಾ ಇರ್ತೀನಿ. ಅದರಲ್ಲಿ ಯಾವುದು ದಿನ ಒಂದೊಂದು ಬಂದು ಟ್ರೈ ಮಾಡ್ಕೊಂಡು ಹೋಗ್ತೀನಿ. ವೆರಿ ನೈಸ್, ಚೆನ್ನಾಗಿರುತ್ತೆ. ಸರ್ ನಾವು ಕಾಫಿ ಪ್ರಿಯರು ಸರ್. ಕಾಫಿ ಪ್ರಿಯರು. ಬಂದ ತಕ್ಷಣ ಕಾಫಿ ಕುಡಿದೆ. ಹೋಗ್ತಾ ನೆಲಮಂಗಲ ಹತ್ರ ಇದ್ರ ಹತ್ರ ಅಲ್ಲಿನೇ ಪಾಕಶಾಲೆ, ಅಲ್ಲಿ ಕಾಫಿ ಮಾತ್ರ ಕುಡಿದೆ. ನಮಗೆ ಪ್ರಿಯ ಆದದ್ದು ಅದೇ ಸರ್. ಇವ್ರ ಹತ್ರ ಕಾಫಿ ತುಂಬ ಚೆನ್ನಾಗಿರುತ್ತೆ. ಫ್ಯಾಂಟಾಸ್ಟಿಕ್. ನಿಮಗೆ ಸರ್ ನನಗೆ ಮಸಾಲೆ ದೋಸೆ ಇಷ್ಟ. ಮಸಾಲೆ ದೋಸೆ ನಾನು ನೆಲಮಂಗಲ ಹೋಗ್ತಾ ನಮ್ದು ಆನ್ ದ ವೇ ಕುಣಿಗಲ್ಗೆ ಹೋಗ್ತಾ ನಾನು ಅಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲಿ ನಂಗೆ ಮಸಾಲೆ ದೋಸೆ. ನೀವು ಕೂಡ ಒಳ್ಳೆ ದೋಸೆ ಮಾಡ್ತೀರಾ ನಿಮ್ಮ ಸೆಂಟ್ರಲ್ಲಿ. ಸೊ ದೋಸೆ ಮಾಡ್ಬೇಕಾದ್ರೆ ಪಾಕಶಾಲಾ ಥರ ದೋಸೆ ಮಾಡಬೇಕು, ಆ ಥರ ಒಂದು ಟೇಸ್ಟ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ದು ಉಂಟಾ? ಹೌದು ಸರ್, ಖಂಡಿತ. ವೆರಿ ನೈಸ್, ವೆರಿ ನೈಸ್. ನೀವೆಲ್ಲ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ? ಯಾಕಂದರೆ ನಾನು ಸುಮಾರು ಒಂದು 20 ವರ್ಷದಿಂದ ಫುಡ್ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ, 20-25 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ನೀವೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಾ. ಹೇಗೆ, ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? ನಾನೊಂದು 27 ವರ್ಷ ಆಯಿತು. ಹಾಂ. ನಿಮ್ಮ ಇತ್ತೀಚೆಗೆ ಇದನ್ನು ಒಳ್ಳೊಳ್ಳೆ ಇದು ಮಾಡಬೇಕಂದ್ರೆ ನಿಮ್ಮನ್ನು ನೋಡಿ ಕಲ್ತಿದ್ದು ಕೆಲವುದೆಲ್ಲ. ಅಯ್ಯಬ್ಬಾ, ಎಲೆ ಹಾಕೋದು, ಊಟದಲ್ಲಿ ತಿಂದ್ರೆ ಅನ್ನೋದನ್ನು ಅದೆಲ್ಲ ನನ್ನ ಇತ್ತೀಚೆಗೆ ಭಾರಿ ಖುಷಿಪಟ್ಟು ಅದನ್ನು ಪ್ಲ್ಯಾನಿಂಗ್ ಮಾಡಿದ್ದೆ. ನಿಮ್ಮದು ಟಿ ವಿಯಲ್ಲಿ ನೋಡಿದಾಗೆಲ್ಲ ನಾನು ಯಾವುದು ನೋಡಿದ್ರೆ ನಿಮ್ದೊಂದು ನೋಡ್ತೀನಿ. ತಿಂದು ಮಾಡ್ತೀರಲ್ಲ ಅದರಲ್ಲೆಲ್ಲ ಖುಷಿಯಾಗೋದು ನನಗೆ. ನಮ್ಮಲ್ಲಿ ತಿಂದ್ರು ಇದೇ ಥರ ಅನ್ಬೇಕು ಅಂತ. ಎಲೆ ಹಾಕೋದು ಹಂಗೆ ಸುಮ್ಮನೆ ಪ್ಲೇಟಲ್ಲಿ ಕೊಡ್ತಾ ಇದ್ದೆ. ನಿಮ್ದು ಇದೆಲ್ಲ ಬಂದಮೇಲೆ ಎಲೆ ಹಾಕಿ, ಬಾಳೆ ಎಲೆ ಹಾಕಿ ಓಕೆ, ಶಿಸ್ತು ಮಾಡಿ ಕೊಟ್ಟು. ಫ್ಯಾಂಟಾಸ್ಟಿಕ್. ನೀವು ಸರ್ ಹಾಂ ಸರ್. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ನಂದು ಆಲ್ಮೋಸ್ಟ್ 25 ಇಯರ್ಸ್ ಆಯಿತು. 1999 ಸ್ಟಾರ್ಟ್ ಆಗಿದ್ದು ನಮ್ಮದು. ಸೊ ಚೆನ್ನಾಗಿದೆ. ಬಟ್ ಏನಂದರೆ ಅದೇ ಅವಾಗಿಂದನೂ ಸೇಮ್ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಫುಲ್ ಅದರಲ್ಲೇ ತಲೆಂಡ್ರು ಆಗ್ಬಿಟ್ಟಿದ್ದೀವಿ. ಬೇರೆ ಬಿಸ್ನೆಸ್ಸಿಗೆ ನಮಗೆ ಆ ತಲೆನೇ ಹೋಗಲ್ಲ. ನಾವೇನಾದರೂ ಇದರಲ್ಲೇ ಏನಾದರೂ ಒಂದು ಮಾಡಬೇಕು, ಇದರಲ್ಲೇ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಥರ ಮನಸ್ಸಲ್ಲಿ ಅಷ್ಟೇ. ಫ್ಯಾಂಟಾಸ್ಟಿಕ್. ನೀವು ಸರ್? ಸರ್ ನಾನು 6 ವರ್ಷ ಆಯಿತು. 6 ವರ್ಷ ಆಯಿತು. 6 ವರ್ಷ ಆಯಿತು. ಫ್ಯಾಂಟಾಸ್ಟಿಕ್. ಸರ್ ನಂದು 15 ವರ್ಷ ಆಯಿತು. ಫಸ್ಟು 10 ವರ್ಷ 13 ವರ್ಷ ನಾನ್ ವೆಜ್ಜಲ್ಲಿ ಇದ್ವಿ, ನಾನ್ ವೆಜ್ ಮಾಡ್ತಾಯಿದ್ವಿ. ನಾನ್ ವೆಜ್ ಸ್ಟಾಪ್ ಮಾಡಿ ಈಗ ವೆಜ್ ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಯಿತು. ಆದರೂ ನೋಡಿ, ಒಂದು ಫುಡ್ ಬಿಸ್ನೆಸ್ಸು 20-25 ವರ್ಷ ಸರ್ವೈವ್ ಆಗಬೇಕು ಅಂದರೆ ಅದು ನಡೆಯೋದು ಕ್ವಾಲಿಟಿ ಒಂದ್ರ ಮೇಲೆ, ಬೇರೆ ಏನೂ ಅಲ್ಲ. ನೀವೆಲ್ಲ ಎಷ್ಟು ಅದ್ಭುತವಾದ ಕ್ವಾಲಿಟಿ ಕೊಡ್ತೀರಾ ಅಂದರೆ 25 ವರ್ಷ ಆಯಿತು ನಾನು ಶುರು ಮಾಡಿ ಅಂತ ಇವ್ರು ಹೇಳ್ತಾರೆ ಅಂದರೆ ಅದನ್ನು ನಂಬೋವಂಥ ವಿಚಾರ. ಯಾಕೆ ಅಂದರೆ ಅಷ್ಟು ಒಳ್ಳೆ ಕ್ವಾಲಿಟಿ ಆ್ಯಂಡ್ ಏನೋ ಅದು ರುಚಿ ಅದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ಮಾಡಿ ನಿಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಕಣ್ಣು ಮುಚ್ಕೊಂಡು ಇಷ್ಟು ಉಪ್ಪು ಹಾಕಿದ್ರೆ ಇಷ್ಟು ಸರಿ ಹೋಗುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ, ಅಷ್ಟು ಅಡ್ಜಸ್ಟ್ ಆಗಿರುತ್ತೆ. ಒಂದು ಹೋಟೆಲ್ ನಡೆಸೋಕ್ಕೂ ಒಂದು ರೋಡ್ ಸೈಡ್ ಈಟ್ರಿ ನಡೆಸೋಕ್ಕೂ ಭಾಳ ವ್ಯತ್ಯಾಸ ಇದೆ. ಹೋಟೆಲ್ ಅಂದರೆ ಒಂದು ಕವರ್ಡ್ ಅಟ್ಮಾಸ್ಫಿಯರ್, ಎಲ್ಲ ನಮ್ಮ ಕಂಟ್ರೋಲ್ ಇರುತ್ತೆ. ಅದು ಏನೇ ಆಗಿರ್ಬೋದು, ಜನ ಬರೋದು ಹೋಗೋದ್ರಿಂದ ಹಿಡಿದು ವೆದರಿಂದ ಹಿಡಿದು ಎಲ್ಲವೂ ನಮ್ಮ ಕಂಟ್ರೋಲ್ ಇರುತ್ತೆ. ಆದರೆ ಔಟ್ಸೈಡ್ ರೋಡ್ ಸೈಡಲ್ಲಿ ಮಾಡಬೇಕಾದ್ರೆ ನಿಮ್ಮ ಕಂಟ್ರೋಲ್ ತುಂಬ ಇರೋದಿಲ್ಲ, ತುಂಬ ಸಮಸ್ಯೆಗಳಿರುತ್ತೆ. ವೆದರ್ ಸಮಸ್ಯೆ ಇರ್ಬೋದು, ಪೊಲೀಸ್ನವ್ರ ಸಮಸ್ಯೆ ಇರ್ಬೋದು, ಫುಡ್ ಅಫಿಷಿಯಲ್ ಸಮಸ್ಯೆ ಇರ್ಬೋದು, ಗಿರಾಕಿಗಳ ಸಮಸ್ಯೆ ಇರ್ಬೋದು. ಯಾರೋ ಕುಡ್ಕೊಂಬಂದ್ರೆ ರಾತ್ರಿ ಇವ್ರಿಗಂತೂ ತುಂಬ ಆಗಿರುತ್ತೆ, ತುಂಬ ಆಗಿರುತ್ತೆ. ಸೊ ಈ ಥರ ಚಾಲೆಂಜಸ್ ಏನು ಫೇಸ್ ಮಾಡಿದ್ರಿ ನೀವು ನಿಮ್ಮ ಈಟರಿನ ಎಸ್ಟಾಬ್ಲಿಷ್ ಮಾಡುವಂಥ ಸಮಯದಲ್ಲಿ? ಸರ್ ನೀವು ಹೇಳಿದ ಥರ ಎಲ್ಲ ಥರದ ಚಾಲೆಂಜ್ ನಾವು ಮೇಂಟೈನ್ ಮಾಡಿದ್ದೀವಿ. ಪೊಲೀಸ್ನವರಿಂದ ಹಿಡಿದು ಪುಂಡು ಪೋಖ್ರಿಂದ ಹಿಡಿದು ಮತ್ತು ಮಳೆ ಗಾಳಿ ಇವೆಲ್ಲದೂ ಫೇಸ್ ಮಾಡಿದ್ದೀವಿ ಸರ್. ಹೆಂಗೆ ಏನೇನು ತೊಂದರೆಗಳಾಯ್ತು ನಿಮಗೆ? ತೊಂದರೆಗಳು ಅಂದರೆ ಈಗ ಯಾರೋ ಬರ್ತಾರೆ ಕುಡ್ಕೊಂಡಿರ್ತಾರೆ ಫುಟ್ಪಾತ್ ಮೇಲೆ, ಕೊಡ ಇಡ್ಲಿ ಕೊಡ, ಕೆಲವ್ರು ದುಡ್ಡೇ ಕೊಡೋದಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆಲವ್ರು ತಿನ್ಬಿಟ್ಟು ಹೋದ್ರೆ ಪರವಾಗಿಲ್ಲ, ಅದು ಗಲಾಟೆ ಮಾಡೋದು, ಜಗಳ ಮಾಡೋದು, ನಾಳೆ ನೋಡ್ಕೋತೀನೋ ನಿನ್ನ ಅಂತ ಹೇಳೋದು, ಇವೆಲ್ಲ ಇರುತ್ತೆ. ಅದೆಲ್ಲ ಸಹಿಸ್ಕೊಂಡು ನಾವೇನು ಮಾತಾಡೋಕ್ಕಾಗಲ್ಲ. ಕಸ್ಟಮರ್ ಬರಲೇಬೇಕು, ನಾವು ವ್ಯಾಪಾರ ಮಾಡಲೇಬೇಕು. ಅದೆಲ್ಲ ಸಹಿಸ್ಕೊಂಡು ವ್ಯಾಪಾರ ಮಾಡಬೇಕು. ವೀರೇಶ್ ಅವರು ಸರ್, ಇವಾಗ ನಂದು ಹೆಂಗಾಗಿದೆ ಸಿಚುವೇಶನ್ ಅಂದರೆ, ರೀಸೆಂಟಾಗಿ ದರ್ಶನ್ ಸರ್ ನನ್ನ ಅಂಗಡಿ ಬಗ್ಗೆ ಹೇಳಿದರು. ದರ್ಶನ್ ಸರ್ ಹೇಳಿದ ಮೇಲೆ ಬಂದು ನಾನು ಡಿ ಬಾಸ್ ಅಭಿಮಾನಿ ಹಂಗೆ ಹಿಂಗೆ ಚೆನ್ನಾಗಿ ಮಾತಾಡೋರು, ಎಲ್ಲ ಮಾಡೋರು. ಇವಾಗ ಯಾವಾಗ ಒಂದು ಇನ್ಸಿಡೆನ್ಸ್ ನಡೀತೋ, ಈಗ ದಿನ ಒಬ್ಬನು ಬಂದು ನನ್ನ ಹತ್ರ ಜಗಳ ಮಾಡ್ತಾನೆ ಕುಡ್ಕೊಂಬಿಟ್ಟು. ಅದು ಎಂತೆಂಥ ಮಾತುಗಳು ಮಾತಾಡ್ತಾರೆ ಅಂದರೆ ಅವೆಲ್ಲ ಮಾತಾಡೋಕ್ಕಲ್ಲ, ಅಂಥ ಮಾತು ಮಾತಾಡ್ತಾರೆ. ಎಷ್ಟೋ 14 ವರ್ಷನೋ 24 ವರ್ಷನೋ
ನಾನು ಹೇಳ್ತೀನಿ ಸರ್, ಅದು ಸಾಬೀತಾದರೆ ಅವ್ರಿಗೆ ಏನಾಗಬೇಕು ಕಾನೂನಾತ್ಮಕ ಆಗತ್ತೆ. ಬಟ್ ನೀವು ಬಂದಿರೋ ಉದ್ದೇಶ ಏನು? ತಿನ್ನಕ್ಕೆ ಬಂದಿರೋ, ಜಗಳ ಮಾಡಕ್ಕೆ ಬಂದಿರೋ? ಅಷ್ಟೇ ಕೇಳೋದು ನಾನು. ಏಯ್ ನಂದೇನಾರು ಇರಲಿ ಬಿಡೋ, ನಿಮ್ಗೆ ಹೋಗೋನಲ್ಲೋ ಸರ್, ಅವೆಲ್ಲ ಅಂಥ ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಬಟ್ ಆದರೆ ಅದು ಏನೈತೆ ಸಿಚುವೇಶನ್ ತಿಳ್ಕೊಂಡು ಮಾತಾಡಬೇಕು. ಬಂದಿರೋದೇನೋ ತಿನ್ನಕ್ಕೆ ತಿನ್ನಲಿ, ಇಲ್ಲ ಜಗಳ ಮಾಡ್ಬೇಕಂದ್ರೆ ಬಾರಪ್ಪ ಕಡೆ ಹೊರಗಡೆ ಹೊಡೆದಾಡೋಣ ಅನ್ಬೋದು. ಎಂತೆಂಥ ಜನಗಳವ್ರು ಅಂದ್ರೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆ ಥರ ಜನಗಳವ್ರೆ ಸರ್. ಈಗ ಏನಂದರೆ ಎಣ್ಣೆ ಇಟ್ಟು ಒಳಗಡೆ ಆಟ ಆಡಿಸ್ತದೆ, ಅದಕ್ಕೆ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಯಾಕಂದ್ರೆ ಕಸ್ಟಮರ್ ಇರ್ತಾರೆ ಸರ್. ಈಗ ನಾನು ಜಗಳ ಮಾಡೋಕ್ಕೆ ಹೋದರೆ ಈಗ ನನ್ನ ಮೈಂಡ್ ಸೆಟ್ ಅವ್ನ ಜೊತೆಗೆ ಹೋಗುತ್ತೆ ಹೊರತು ಇಲ್ಲಿ ವ್ಯವಹಾರ ಬಿಟ್ಟು ಹೋಗ್ಬೇಕಾಗ್ತದೆ. ಈಗ ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಲ್ಲ, ಬಟ್ ನಿಮ್ಮ ಕೇಸು ಸ್ವಲ್ಪ ಡಿಫ್ರೆಂಟ್. ಯಾಕೆ ಅಂದರೆ ಇವರೆಲ್ಲ ಬೇರೆ, ನೀವು ಬೇರೆ. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು. ನೀವು ಒಂದು ರೋಡ್ ಸೈಡ್ ಈಟ್ರಿ ಮಾಡಬೇಕು ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಅದಕ್ಕೆ ತುಂಬ ಕಷ್ಟಪಡಬೇಕು. ಅಂದರೆ ಒಂದು ಲೇಬರ್ ವೈಸ್ ಫಿಸಿಕಲಿ ಕೆಲಸ ಮಾಡೋದಕ್ಕೆ ಒಂದು ಸ್ಟ್ರೆಂತ್ ಒಂದು ಕಡಿಮೆ, ಇನ್ನೊಂದು ನಿಮ್ಮ ಅಡ್ವಾಂಟೇಜ್ ತಗೊಳ್ಳೋರು ಜಾಸ್ತಿ, ನೀವು ಬಿಕಾಸ್ ಯು ಆರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು. ಈ ಥರದ ಸಮಸ್ಯೆಗಳಾಗಿದೆಯಾ ನಿಮಗೆ ಅಂತ? ಆಗಿದೆ ಸರ್. ಯಾಕಂದ್ರೆ ನಾನು ಆಲ್ರೆಡಿ ಸೋತಿದ್ದೀನಿ ಸರ್. ಹೋಟ್ಲ್ ಮಾಡಿ ನಾನು ಸೋತು ತಿರ್ಗಾ ಫುಟ್ಪಾತಿಗೆ ಬಂದಿದ್ದೀನಿ. ಫುಟ್ಪಾತ್ ಬಂದು ಇವಾಗ ಸಕ್ಸಸ್ ಆಗ್ತಾ ಇದ್ದೀನಿ ಸರ್. ನಾನು 2019ರಲ್ಲಿ ಒಂದು ಹೋಟ್ಲ್ ಮಾಡ್ಕೊಂಡಿದ್ದೆ ಸರ್. ಅದು 1 ಲಕ್ಷ ಬಾಡಿಗೆ ಇತ್ತು. ಅಲ್ಲಿ ಅಂದರೆ ಈ ಚಾಟ್ಸ್ ಡಿಫೆಂಡೇ ಸರ್. ಒಂದು 150ರಿಂದ 180 ಐಟಮ್ ಮಾಡಿಸ್ತಾ ಇದ್ದೀವಿ. ಒಂದು 16 ಜನ ಕೆಲಸಕ್ಕಿದ್ರು. ಯಾವಾಗ ಕೊರೋನಾ ಮಹಾಮಾರಿ ಬಂತು ಅವಾಗೆಲ್ಲ ಫುಲ್ ವಾಶ್ಔಟ್ ಆಗಿಬಿಟ್ಟೆ ಸರ್. ನಾನು ವಾಶ್ಔಟ್ ಆಗಿಬಿಟ್ಟು ನನ್ನ ಕೈಲಿ ಏನೂ ಇದ್ದಿದ್ದಿಲ್ಲ ಬಂಡವಾಳ, ಎಲ್ಲ ಸೋತಾ ಇದ್ದೀನಿ ಸರ್. ಆ ಟೈಮಲ್ಲಿ ನನಗೆ ಒಬ್ರು ಕೈ ಹಿಡಿದ್ರು ಸರ್. ಬೆನ್ನೆಲುಬಾಗಿ ನಿಂತವರು ಶೆಫ್ ನವೀನ್ ಅಂತ ಸರ್. ಅವ್ರು ಜಿ ಕನ್ನಡ ಸುಮಾರು ಎಪಿಸೋಡ್ ಮಾಡೋರು, ಸ್ಟಾರ್ ಸುವರ್ಣದಲ್ಲೆಲ್ಲ. ಅವ್ರ ತಂದೆಗೆ ಹೇಳಿಸ್ಬಿಟ್ಟು ಅವ್ರ ಅಪ್ಪರು ಪೊಲೀಸರಿದ್ರು ಸರ್. ಅವರು 1.5 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟರು ನಾನು. ಆದ್ದರಿಂದ ನಾನು ನೀನು ಎಲ್ಲಿ ಹೋಗ್ಬೇಡ, ನಾನು ಏನು ಹೇಳಿದೆ ಸರ್, ಇಲ್ಲ ನನ್ನ ಕೈಲಿ ಆಗಲ್ಲ, ನಾನು ಕೆಲಸ ಮಾಡ್ತೀನಿ ಅಂದಾಗ, ಬೇಡ ನಮ್ಮ ಅಪ್ಪಾಜಿ ಕೊಡ್ತಾರೆ ಬಂಡವಾಳ, ನಾನು ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಕೊಡಿಸಿದ್ರು ಸರ್. ಅವಾಗ 2020ರಲ್ಲಿ ನಾನು ಅಂಗಡಿ ಓಪನ್ ಮಾಡಿದೆ ಸರ್ ಫುಟ್ಪಾತ್ನಲ್ಲಿ. ಅವಾಗಿಂದ ಎಲ್ಲ ಈ ಸೋಷಿಯಲ್ ಮೀಡಿಯಾ ಕೃಪೆಯಿಂದ ನನ್ನ ಅಂಗಡಿ ಚೆನ್ನಾಗಿ ನಡೀತಾ ಇತ್ತು ಸರ್. ಅಂದರೆ ನಾನು ಅಂಗಡಿ ಮಾಡೋಕ್ಕಿಂತ ಮುಂಚೆ ಏನು ಮಾಡಿದೆ ಅಂದರೆ, ಸುಮಾರು ಕಡೆಗೆ ಎಲ್ಲ ಕಡೆಗೂ ಮಸಾಲೆ ಪುರಿ ಪಾನಿಪುರಿ ಮಾಡ್ತಾರೆ. ವೆರೈಟಿ ಏನು ಮಾಡಬೇಕು, ನನ್ನ ಅಂಗಡಿಗೆ ಯಾಕೆ ಬರಬೇಕು ಜನ ಅಂತಂದ್ಬಿಟ್ಟು ಸುಮಾರು ಈ ಗಾಡಿ ಮಾಡಿ ಹಾಕಿದಾದ್ಮೇಲೆ 1 ತಿಂಗಳು 1.5 ತಿಂಗಳು ಟೈಮ್ ಕೊಟ್ಟರು ಸರ್. ನಾವು ಫುಲ್ ಸರೌಂಡಿಂಗ್ ಎಲ್ಲ ನಾನು ಸರ್ಚ್ ಮಾಡಿದೆ ಎಲ್ಲ ಕಡೆಗೂ. ಅಂದರೆ ಸುಮಾರು ಈಗ ಸರ್ ಹೇಳಿದ್ರಲ್ಲ 20 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಅಂತ. ಅವ್ರು ಕಣ್ಣು ಮುಚ್ಕೊಂಡು ಹಿಂಗೆ ಕೈ ಹೋಗಿದ್ರು ನಾವು ಒಳ್ಳೆ ಟೇಸ್ಟ್ ಏನಿರುತ್ತೆ ಅದು ಬಂದೇ ಬರ್ತದೆ. ಈಗ ನಾನು ಹೊಸಬ ಈ ಫೀಲ್ಡ್ಗೆ, ನನಗೇನು ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್. ಆವಾಗ ಏನಾಯಿತು, ಕೆಲವೊಂದು ಕಡೆ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸರ್ ಮಸಾಲೆ ಪುರಿ. ನನ್ನ ಕಾನ್ಸೆಪ್ಟ್ ಏನು, ನನ್ನ ಚಾಟ್ಸ್ ಅಷ್ಟೇ ಸರ್. ಮಸಾಲೆ ಪುರಿ ಪಾನಿಪುರಿ ಎಲ್ಲ ತುಂಬ ಚೆನ್ನಾಗಿ ಮಾಡೋರಿದ್ರು. ಸೊ ನಾನೇನಾರು ಹೊಸದು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು 1-2 ಐಟಮ್ ನನ್ನದೇ ರೆಸಿಪಿ ರೆಡಿ ಮಾಡಿಕೊಂಡು ಅದನ್ನ ಇಂಟ್ರೊಡ್ಯೂಸ್ ಮಾಡಿದೆ ಸರ್. ಆವಾಗ ನನ್ನ ಅಂಗಡಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ನನ್ನ ಕಾರಣ ಸರ್, ನಾನು ಎಫೆಕ್ಟ್ ಆಗ್ತಾಯಿದ್ದೆ. ಬಟ್ ನನ್ನ ಕಾರಣಕರ್ತರು ಸೋಷಿಯಲ್ ಮೀಡಿಯಾದವರು ಸರ್. ಆಮೇಲೆ ಏನಾಗುತ್ತೆ, ಕೆಲವರೆಲ್ಲ ಬಂದವರೆಲ್ಲ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಸೊ ನಾವು ಎಷ್ಟು ತಾಳ್ಮೆ ಇರಬೇಕಂದ್ರೆ, ತುಂಬ ತಾಳ್ಮೆ ಇದ್ರೇ ಫುಟ್ಪಾತ್ ಬಿಸ್ನೆಸ್ ಮಾಡೋಕ್ಕಾದು. ಮತ್ತು ಟೋಟಲ್ ಓವರಾಲ್ ಬಿಸ್ನೆಸ್ ಮಾಡ್ಬೇಕಂದ್ರೆ ತುಂಬ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡೋಂಗಿದ್ರೆ ಮಾತ್ರ ನಾವು ಬಿಸ್ನೆಸ್ ಮಾಡಬೇಕು ರೋಡ್ ಮೇಲೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಇದೆ. ಏನಾಗ್ಬಿಡುತ್ತೆ ಅಂದರೆ, ನಾವು ಅಲ್ಲಿ ತಾಳ್ಮೆ ಕೆಡ್ತು ಅಂತಂದರೆ ಇಡೀ ಲೈಫೇ ಹಾಳಾಗೋಗುತ್ತೆ. ಯಾಕಂದರೆ ಅಷ್ಟು ವರ್ಷ ಕಷ್ಟಪಟ್ಕೊಂಡು ಬಂದಿರ್ತೀವಿ. ಸೊ ಈಗ ಅದು ಬಿಸ್ನೆಸ್ಸು ಹಾಳಾಗುತ್ತೆ, ಮತ್ತು ನಮ್ಮ ಮೇಲೆ ಕಣ್ಣು ಬೀಳುತ್ತೆ. ಆಮೇಲೆ ಏನಾಗುತ್ತೆ, ನಾವು ಅಲ್ಲಿ ಮಾತಾಡೋಕೆ ಹೋದರೆ ಜಗಳ ಮಾಡ್ಕೊಂಡು ನಿಂತ್ಕೊಂಡು, ಮತ್ತು ಅದೇ ಇಡೀ ಲೈಫೂ ಹಾಳಾಗುತ್ತೆ, ಮತ್ತು ನಾವು ಬದುಕೋಕ್ಕೂ ಆಗಲ್ಲ ಜೀವನದಲ್ಲಿ. ಆ ಥರ ನಾವು ಅದನ್ನೆಲ್ಲ ತಡ್ಕೋತೀನಿ ಅಂದರೆ ಮಾತ್ರ ನಾವು ಫುಟ್ಪಾತ್ ಬಿಸ್ನೆಸ್ ಮಾಡಬೇಕು. ಇಲ್ಲ ಅಂತಂದರೆ ಮಾಡೋದು ಭಾಳ ಕಷ್ಟ ಇದೆ. ತುಂಬ ಎಲ್ಲ ಥರ ಜನ ಬರ್ತಾರೆ. ಅದರಲ್ಲೂ ಅಪ್ರಿಷಿಯೇಟ್ ಮಾಡೋ ಜನನೂ ಬರ್ತಾರೆ, ಒಳ್ಳೇದು ಹೇಳೋರು ಬರ್ತಾರೆ, ಕೆಟ್ಟದ್ದು ಹೇಳೋರು ಬರ್ತಾರೆ, ಮತ್ತು ನಮ್ಮ ಕಿರಿಕಿರಿ ಕೊಡೋರು ಬರ್ತಾರೆ. ಅದರಲ್ಲೂ ನಾವು ಯಾವಾಗ ನಾವು ಬೆಳೀತಾ ಇರ್ತೀವಿ ಅದರಲ್ಲಿ ಜಾಸ್ತಿ ಕಿರಿಕಿರಿ ಕೊಡೋರು ತುಂಬ 100ರಲ್ಲಿ 10% ಕಿರಿಕಿರಿ ಕೊಡೋರೇ ಬರೋದು. ಇವ್ರ ದಿನ ದೊಡ್ಡ ಸಮಸ್ಯೆ ಮಧ್ಯರಾತ್ರಿ ಇವ್ರದ್ದು. ನಿಜ. ಆ ಟೈಮಲ್ಲಿ ಫಸ್ಟ್ ಗಿರಾಕಿ ಬರೋದೇ ಕಷ್ಟ, ಎರಡನೇದು ಬರೋನು ನಾರ್ಮಲ್ ಆಗಿರ್ತಾನೆ ಅಂತ ಹೇಳೋದು ಕಷ್ಟ. ನಿಜ ನಿಜ. ನಿಮ್ಗೆ ಏನೇನು ಸಮಸ್ಯೆ ಆಯಿತು ಸರ್? ನನಗೆ ಭಾರಿ ಸಮಸ್ಯೆ ಆಗಿದೆ. ಭಾರಿ ಸಮಸ್ಯೆಗೆ ನನಗೆ ಹೆಲ್ಪ್ ಅಂದರೆ ಪೊಲೀಸ್. ಒಂದು ಫೋನ್ ಮಾಡಿ, ಪೊಲೀಸ್ನವರಿಂದಾನೇ ಸಮಸ್ಯೆ ಆಗಿಲ್ಲ ತಾನೆ? ಇಲ್ಲ, DC ಇಂದ ಹಿಡಿದು ಎಲ್ಲರೂ ಬಂದವ್ರೆ. ಓಕೆ. ನಮ್ಮ DC ಒಂದ್ಸತಿ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ದೆ, DC ಬಂದುಬಿಟ್ರಂತ ನಾನು ಔಸ್ಕೊಬಿಟ್ಟೆ. ನಾನು ನಮ್ಮ ಫ್ಯಾಮಿಲಿ ಎಲ್ಲ ಇತ್ತು, ನಾವು ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರು ಮಾಡಲ್ಲ. ಔಸ್ಕೊಬಿಟ್ಟಾಗ ಅವರು ನನ್ನ ಹುಡ್ಕ ಬಂದುಬಿಟ್ರು. ನೀನು ಕಳ್ಳನ ಅಲ್ಲ ತಾನೆ, ಎಲ್ಲರಿಗೂ ಊಟ ಕೊಡುವನ್ ಮರೆ ಬಾ ಅಂತ ಕರ್ಕೊಂಡೋಗಿ ಮತ್ತೆ ನಾನು ಕೊಟ್ಟು ಲಾಸ್ಟಿಗೆ ಅವ್ರು ಏನೂ ತಿಂದಿಲ್ಲ, 500 ರೂಪಾಯಿ ಕೊಟ್ಟು ಇನ್ನೂ ಔಸ್ಕೊಬೇಡ ಯಾವುದೇ ಕಾರಣಕ್ಕೂ ನಾನಿದ್ದೀನಿ ಅಂತ ಹೋದ್ರು. ಅಂಥದ್ದೆಲ್ಲ ನಾವು ತುಂಬ, ಅದು ನಮ್ದು ಬೆಳಗಿನ ಜಾವದ ಟೈಮಾ, ಆ ಕಡೆ ಬಾರ್ ಕ್ಲೋಸ್ ಆಗಿ 1 ಅವರ್ ಆಗಿರುತ್ತಷ್ಟೇ, ಈ ಕಡೆ ನಾವು ರೋದನೆ ಆಗಿರುತ್ತೆ ಹಾಗೆ. ಅದಕ್ಕೆ ಈಗ ಇವ್ರು ಹೇಳಿದ್ರು ನಮಗೆ ಸೋಷಿಯಲ್ ಮೀಡಿಯಾದಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಅಂತ. ಈಗ ಬೆಂಗಳೂರಲ್ಲಿ ಒಂದು ಟ್ರೆಂಡ್ ಅಂದರೆ ಫುಡ್ ಬ್ಲಾಗರ್ಸು. ಭಾಳ ಜನ ಫುಡ್ ಬ್ಲಾಗರ್ಸು
ಹೋಗ್ತಾ ಇರ್ತಾರೆ, ಅಲ್ಲಿ ರಿವ್ಯೂ ಇಲ್ಲಿ ರಿವ್ಯೂ ಅಂತ ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮು ಬೇರೆ ಬೇರೆ ಇದರೊಳಗೆಲ್ಲ ಹಾಕ್ತಾ ಇರ್ತಾರೆ. ನಿಮಗೆ ಫುಡ್ ಬ್ಲಾಗರ್ಸಿಂದ ಉಪಯೋಗ ಆಗಿದೆಯಾ, ದುರುಪಯೋಗ ಆಗಿದೆ? ಖಂಡಿತ ಉಪಯೋಗ ಆಗಿದೆ ಸರ್. ಹಾಂ, ಹೇಳಬೇಕು ಅಂದರೆ ಅವರೊಂಥರ ದೇವ್ರ ಸಮಾನ ಆಗ್ಬಿಟ್ಟಿದ್ದಾರೆ ಇವಾಗ ನಮಗೆ. ಖಂಡಿತವಾಗ್ಲು ಅವ್ರು ಇಲ್ಲ ಅಂದಿದ್ರೆ ನಾವು ಅಷ್ಟೊಂದು ಬೆಳೆಯೋಕ್ಕೂ ಆಗ್ತಿರ್ಲಿಲ್ಲ. ಅವ್ರು ನೆನೆಸ್ಕೋಬೇಕು, ನಮ್ಮ ಶ್ರಮನೂ ಇರಬೇಕು. ಬರೀ ಅವ್ರು ಇದ್ಬಿಟ್ರೆ ಆಗೋದಿಲ್ಲ ಅಂತಲ್ಲ, ಬಟ್ ನಾವು ಅವರಿಗೆ ಅವ್ರ ಹೆಸರು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ಆ ರೀತಿ ಕೊಡಬೇಕು. ಅದು ನನಗೆ ತುಂಬ ಇದಾಗಿದೆ, ಹೆಲ್ಪ್ ಆಗಿದೆ. ವೀರೇಶ್ ಅವರು ಹೇಳ್ಬಿಟ್ರಿ ನೀವು. ಸೋಷಿಯಲ್ ಮೀಡಿಯಾ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಸರ್ ಇವಾಗ. ಯಾಕಂದರೆ ನಾವು ಎಷ್ಟೇ ಕಲ್ಲು ಹೊರ್ತಾ ಇರ್ತೀವಿ ಸರ್, ಅದನ್ನು ತಾವು ಬೆಳಕಿಗೆ ಬಂದು ತೋರಿಸೋರೆ ಅವ್ರು ಆಗ್ಬಿಟ್ಟವ್ರು ಸರ್. ಯಾಕಂದರೆ ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀವಿ, ಆ ಜನಗೆ ಇಲ್ಲಿ ಹೋಗಿ ಚೆನ್ನಾಗಿದೆ, ನಾನು ತಿಂದಿದ್ದೀನಿ, ನೀವು ಹೋಗಿ ಟ್ರೈ ಮಾಡಿ, ಚೆನ್ನಾಗಿಲ್ಲ ಅಂದರೆ ನೀವು ಹೇಳಿ ಅವರಿಗೆ ತಿದ್ಕೊಳಕ್ಕೆ ಹೇಳಿ ಅಂತಂದು ಅವರು ಗೈಡ್ಲೈನ್ಸ್ ಮಾಡ್ತಾವ್ರೆ ಸರ್. ಈಗ ಜನಗಳು ನಾನಾ ಥರದರಿಂದ ಬರ್ತಾರೆ. ಈಗ 100 ಜನದಲ್ಲಿ ನಾನು 70% ಮಾತ್ರನ ಅವ್ರಿಗೆ ಕೊಡೋಕ್ಕಾಗುತ್ತೆ ಸರ್. ಯಾಕಂದರೆ ಅವ್ರಿಗೆ ಆ ಥರ ರುಚಿ ಕೊಡೋಕ್ಕಾಗತ್ತೆ. ಇನ್ನು 30%ಗೆ ಸ್ಯಾಟಿಸ್ಫೈಡ್ ಆಗಲ್ಲ ಸರ್ ಅವರು. ಯಾಕಂದ್ರೆ ಅವರು ಅಡ್ಜಸ್ಟ್ ಆದೋ ಬೇರೆ ಕಡೆಯಿಂದ ಹೊರಗಡೆ ಬಂದು ನಮ್ಮ ಕಡೆ ಅಡ್ಜಸ್ಟ್ ಆಗ್ಬೇಕಂತ ತುಂಬ ಕಷ್ಟ ಇದೆ. 1-2-3 ಸತ ವಿಸಿಟ್ ಮಾಡಲೇಬೇಕಾಗ್ತದೆ. ಸೋಷಿಯಲ್ ಮೀಡಿಯಾ ಅದು ಯೂಟ್ಯೂಬ್ ಬ್ಲಾಕರ್ಸಿಂದ ತುಂಬ ಹೆಲ್ಪ್ ಆಗುತ್ತೆ ಸರ್. ಜನರಿಗೂ ಅನುಕೂಲ ಇದೆ, ಬಿಸ್ನೆಸ್ಗಾರಿಗೂ ಅನುಕೂಲ ಇದೆ. ಸೊ ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇರ್ತಾರೆ, ಪಾಪ ಅವ್ರಿಗೆ ಜನರಿಗೆ ಗೊತ್ತಿರಲ್ಲ ಅದು. ಸೊ ಅವ್ರಿಗೇನಾಗುತ್ತೆ, ಚೆನ್ನಾಗಿ ಮಾಡೋರಿಗೆ ಅವ್ರ ಕಡೆಯಿಂದ ಜನ ಬರೋಂಗೆ ಹೆಲ್ಪ್ ಆಗುತ್ತೆ. ಜನರಿಗೆ ಒಳ್ಳೆ ಕಡೆ ಸಿಗುತ್ತೆ ಅನ್ನೋದು ಅವ್ರಿಗೆ ಜನರಿಗೆ ಗೊತ್ತಾಗತ್ತೆ. ಸೊ ಅದರಿಂದ ತುಂಬ ಒಳ್ಳೆಯದಿದೆ. ಬಟ್ ಅಷ್ಟೇ ಡೇಂಜರು ಇದೆ. ಬೇಗ ಎಷ್ಟು ಬೇಗ ಇದು ಮಾಡಿದ್ರೆ ಅಷ್ಟು ಬೇಗ ಇದಾಗುತ್ತೆ. ಬಟ್ ಅಷ್ಟೇ ಜವಾಬ್ದಾರಿಯಾಗಿ ನಾವು ಮಾಡ್ಬೇಕು ಸರ್. ಅಷ್ಟೇ ನಮ್ಮ ಜವಾಬ್ದಾರಿ, ನಾವು ಅದು ಮೀರಬಾರ್ದು. ನಮ್ಮ ಜವಾಬ್ದಾರಿಯಲ್ಲಿದ್ದಾಗ ಸೋಷಿಯಲ್ ಮೀಡಿಯಾಯಿಂದ ತುಂಬ ಹೆಲ್ಪ್ ಇದೆ, ಜನರಿಗೆ ಎಲ್ರಿಗೂ ತುಂಬ ಹೆಲ್ಪ್ ಇದೆ ಸರ್. ಸೋಷಿಯಲ್ ಮೀಡಿಯಲ್ಲಿ ಇವಾಗ ಬಂತು. ನಮ್ದು ಆವಾಗ ಏನು ಇರಲಿಲ್ಲ, ಪೇಪರ್ ಇತ್ತು. ಪೇಪರ್ ಓದಿ FM ಮತ್ತು FM ಅಲ್ಲಂತೂ ಎಲ್ಲರೂ ದಿನೇಶ್ ಅವರು ಅವರೆಲ್ಲ ಏನು ಮಾಡಿದ್ರು ಅಂದರೆ 4 ಗಂಟೆ ನಾನು ಇಡ್ಲಿ ತಿಂದು ಬಂದೆ. ಎಲ್ಲಿ PS ಕಾಲೇಜ್ ಸ್ವಲ್ಪ ಮುಂದೆ ಬಾ, ಪೆಟ್ರೋಲ್ ಬಂಕ್ ಇತ್ತು. ಆ ಫ್ಲೇವರ್ ಎಲ್ಲ ಆಗಿಲ್ಲ. ಪೆಟ್ರೋಲ್ ಬಂಕ್ ಎದುರುಗಡೆ ಇದೆ ನೋಡಿ, ಇಂಡಿಯನ್ ಪೆಟ್ರೋಲ್ ಬಂಕ್ ಇದ್ರೆ ಆಟೋದವರೆಲ್ಲ ಬರೋರು ಅವಾಗ. ಆ ಕಡೆ ಮೆಜೆಸ್ಟಿಕ್ಕಿಂದ ಈ ಕಡೆ ಬಂದರೆ ಆಟೋದವ್ರು ತಿನ್ಕೊಂಡು ಅವ್ರು ಇಡೀ ನೈಟ್ ಆಟೋ ಓಡಿಸ್ತಾರಲ್ಲ ಅವರೆಲ್ಲ. ಹಾಗೆ ನೀವು ಹೇಳಿದ್ರಲ್ಲ ಇವಾಗ 3 ಗಂಟೆ ತನಕ ನಾನು ಶೂಟಿಂಗ್ ಮಾಡಿದೆ, ಅಯ್ಯೋ ಹೊಟ್ಟೆ ಎಸ್ದು ಬಂದೆ, ಆ ಥರದ. ಫ್ಯಾಂಟಾಸ್ಟಿಕ್. ನನಗೆ ಒಂದು ಯೋಚನೆ ಇರೋದೇನೆಂದರೆ, ಈ ಫುಡ್ ಬ್ಲಾಗರ್ಸ್ ಅಫ್ಕೋರ್ಸ್ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ತಾರೆ, ನಿಮ್ಮ ಬಗ್ಗೆ ಒಳ್ಳೆ ರಿವ್ಯೂ ಕೊಡ್ತಾರೆ, ಅದನ್ನು ಅವ್ರ ಫಾಲೋಯರ್ಸ್ ನೋಡ್ತಾರೆ, ನಿಮಗೆ ಆ ಫಾಲೋಯರ್ಸಲ್ಲಿ ಒಂದಷ್ಟು ಜನ ನಿಮ್ಮ ಅಂಗಡಿಗೆ ಬರ್ತಾರೆ, ಇದೆಲ್ಲ ನಡೀತಾ ಇರುತ್ತೆ. ಬಟ್ ಭಾಳ ಜನ ಬಿಟ್ಟು ಸಿಗತ್ತೆ ಅಂತ ಫುಡ್ ಬ್ಲಾಗಿಂಗ್ ಮಾಡ್ತೀನಿ ಅಂತ ಬರ್ತಾರೆ. ನೀವು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ನಿಜವಾಗ್ಲೂ ಫುಡ್ ಬ್ಲಾಗರ ಇಲ್ಲವ ಅಂತ ಐಡೆಂಟಿಫೈ ಮಾಡ್ತೀರಾ, ಇಲ್ಲ ಯಾರಾದರೂ ಬರಲಿ ಹೇಳ್ಕೊಂಡು ಮಾಡಿಬಿಡ್ಲಿ ಅಂತ ಬಿಟ್ಬಿಡ್ತೀರಾ? ಇಲ್ಲ, ಅದು ನೋಡೇ ಮಾಡ್ಬೇಕು ಸರ್ ನಾವು. ಕೆಲವ್ರು ಏನಾಗುತ್ತೆ, ಕೆಲವರು ಸುಮ್ಮನೆ ಕ್ಯಾಮ್ರಾ ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೀನಿ, ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಬರೋದು, ಇದು ಮಾಡೋದು, ಆಮೇಲೆಲ್ಲ ಮಾಡಾದ್ಮೇಲೆ ದುಡ್ಡು ಕೇಳೋ ಥರದ್ದು ಮಾಡೋದು, ಆ ಥರನೂ ಇದ್ದಾರೆ. ಕೆಲವರೆಲ್ಲ ಪ್ರಾಮಾಣಿಕವಾಗಿ ಮಾಡ್ತಾರೆ. ಅಂದರೆ ಕೆಲವ್ರು ಏನಾಗುತ್ತೆ ಅಂದರೆ ಎಲ್ಲ ಒಳ್ಳೆ ಕಡೆನೇ ಮಾಡ್ತಾರೆ, ಚೆನ್ನಾಗಿರೋ ಕಡೆ ಅವ್ರಿಗೂ ನೇಮ್ ಬರಬೇಕು ಅನ್ನೋ ಥರ ಮಾಡ್ತಾರೆ, ಆ ಥರ. ಸೊ ನೀವು ಹೇಳ್ದಂಗೆ ಆ ಥರನೂ ಇದ್ದಾರೆ. ಕೆಲವರು ಬೇಕಂತ ಸುಮ್ಮನೆ ಮಾಡೋದು, ಆಮೇಲೆ ಅವ್ರ ಹತ್ರ ಕಾಸು ತೊಗೊಳ್ಳಲ್ಲ ನಾವು, ಬಿಡು ಇರಲಿ ಬಿಡಿ ಅಂತೀವಿ. ಯಾಕಂದ್ರೆ ನಮಗೋಸ್ಕರ ಅವರು ಇದು ಮಾಡ್ತಾ ಇರ್ತಾರೆ, ವಿಡಿಯೋ ಅದು ಇದು ಮಾಡ್ತಾ ಇರ್ತಾರೆ, ನಮಗೋಸ್ಕರ ಹೆಲ್ಪ್ ಮಾಡ್ತಾ ಇರಲ್ಲ ಅನ್ನೋ ಥರನೂ ನಾವು ಬೇಡ ಅಂತಿರ್ತೀವಿ. ಆ ಥರನೂ ಇದ್ದಾರೆ. ಅಂದರೆ ಸೊ ಇದೇನು ಯೂಟ್ಯೂಬರ್ಸ್ ಇದ್ದಾರೆ, ಅವರಿಲ್ಲ ಅಂದಿದ್ರೆ ತುಂಬ ಜನಕ್ಕೆ ಇದಾಗಿರೋದು, ಪಾಪ್ಯುಲಾರಿಟಿ ಬೆಳೆಯೋಕೆ ಆಗ್ತಿರಲಿಲ್ಲ ಅವರು. ಇದರಿಂದ ಭಾಳ ಯೂಟ್ಯೂಬರ್ಸಿಂದ ತುಂಬ ಒಳ್ಳೆಯದಾಗಿದೆ ಎಲ್ಲರಿಗೂ. ನಮಗೂ ಅಷ್ಟೇ, ನಮಗೂ ತುಂಬ ನಾವೆಲ್ಲ ಅವಾಗ ಅಷ್ಟೆಲ್ಲ ಮಾಡ್ತಾಯಿದ್ವಿ, ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಇವಾಗ ಜನಕ್ಕೆ ಗೊತ್ತಾಗ್ತದೆ, ಜನರು ಹುಡ್ಕೊಂಬರ್ತಾರೆ. ಸೊ ಅವರಿಂದ ತುಂಬ ಹೆಲ್ಪ್ ಇದೆ ಸರ್. ಫ್ಯಾಂಟಾಸ್ಟಿಕ್. ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಇವಾಗ ರವಿ ಗೋಬಿ ಹತ್ರ ಹೋಗ್ತೀನಿ, ರವಿ ಗೋಬಿ ತಿನ್ಬೇಕಾದ್ರೆ ನಾವು ಬುದ್ಧಿವಂತರಲ್ವ ನಾವು ಚರ್ಚೆ ಮಾಡ್ತೀವಿ. ಇವರು ಇಷ್ಟು ದಿನಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ ಇಷ್ಟು ವ್ಯಾಪಾರ ಮಾಡ್ತಾರೆ, ಇಷ್ಟು ದುಡ್ಡು ಮಾಡ್ಬೋದು, ಇಷ್ಟು ಮಾಡ್ತಾ ಇದ್ದಾನೆ ಅನಿಸುತ್ತೆ ಅಂತ ನಾವು ಲೆಕ್ಕ ಹಾಕ್ತಾಯಿರ್ತೀವಿ. ಎಲ್ಲರೂ ಬರೋ ಕಸ್ಟಮರ್ಗಳು ಅವರೇ ಲೆಕ್ಕ ಹಾಕ್ತಾಯಿರ್ತಾರೆ ಎಷ್ಟು ದುಡ್ಡು ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ನಿಮಗೆ ವರ್ಕೌಟ್ ಆಗುತ್ತಾ? ಅಂದರೆ ಹೋಟೆಲ್ ಸೈಡ್ ಮಾಡಬೇಕಾದ್ರೆ, ರೋಡ್ ಸೈಡ್ ಮಾಡಬೇಕಾದ್ರೆ ವರ್ಕೌಟ್ ಆಗುತ್ತಾ ನಿಮಗೆ? ಯಾವ ಥರ ನೀವು ಎಕನಾಮಿಕ್ಸ್ನ ವರ್ಕ್ ಮಾಡ್ತೀರಾ? ಎಷ್ಟು ಪರ್ಸೆಂಟೇಜ್ ಲಾಭ ಮಾಡ್ತೀರಾ? ಹೆಂಗೆ ವರ್ಕ್ ಆಗುತ್ತೆ ಅದು? ಸರ್ ಇಲ್ಲ, ಖಂಡಿತ ವರ್ಕೌಟ್ ಆಗುತ್ತೆ, ಇಲ್ಲ ಅಂತ ನಾವು ಹೇಳ್ಬಾರ್ದು. ಫುಡ್ಡಲ್ಲಿ ವರ್ಕೌಟ್ ಆಗುತ್ತೆ, ಬಟ್ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ನಾವು ಏನು ಬೇಕಾದ್ರೂ ಕಮ್ಮಿ ಕ್ವಾಲಿಟಿದು ಹಾಕಿ ಇದು ಮಾಡಿ ವ್ಯಾಪಾರನೂ ಮಾಡೋಕ್ಕಾಗಲ್ಲ. ಈಗ ಕೆಲವ್ರು ಹೇಳ್ತಾರೆ, ಜನಗಳು ಏನಪ್ಪ ಅಷ್ಟೊಂದು ನಿಂತಿದ್ದಾರೆ, ಒಳ್ಳೆ ವ್ಯಾಪಾರ ಆಗ್ತಾಯಿದೆ, ಅವ್ರಿಗೇನು ಕಮ್ಮಿ ಅಂತ ಹೇಳ್ತಾರೆ. ಬಟ್ ನಮ್ಮ ಶ್ರಮನೂ ಇರುತ್ತೆ, ನಮ್ಮ ಖರ್ಚು ಹಾಗೇ ಇರುತ್ತೆ.
ನಿಮ್ಮ ಅನುಭವಕ್ಕೆ ರವಿ ಗೋಬಿ ಅವ್ರಿಗೆ ಸರ್ ನನ್ನ ಅನುಭವಕ್ಕೆ ಏನಂದರೆ ನಮ್ಮಲ್ಲಿ ಜನ ಜಾಸ್ತಿ ಇರ್ತಾರೆ ಅಂದರೆ ಮಾರ್ಜಿನ್ ಕಮ್ಮಿ ಇಟ್ಕೊಂಡಿರ್ತೀವಿ. ನೋಡಿ ಜನಗಳಿಗೆ ಏನಾಗುತ್ತೆ, ಒಳ್ಳೆ ಸಂಪಾದನೆ ಮಾಡ್ತಾರೆ ಇವರು ಅನ್ನೋ ಥರ ಇರುತ್ತೆ. ಈಗ ಹೋಟ್ಲಿಗೂ ನಮಗೂ ರೇಟ್ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಹೋಟ್ಲಲ್ಲಿ ಜನನೇ ಇರಲ್ಲ, ಆದರೂ ಅವ್ರಿಗೆ ವ್ಯಾಪಾರ ಜಾಸ್ತಿ ಆಗ್ತಾರೆ ಅಂದರೆ ಒಂಟು ಡಬಲ್ ಆಗ್ಬಿಡುತ್ತಲ್ಲ. ಹಾಂ, ಸೊ ನಾವೇನಾದ್ರೆ ರೇಟ್ ಕಮ್ಮಿ ಇರ್ತೀವಿ, ರೇಟ್ ಕಮ್ಮಿ ಇಟ್ಟು ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಜನ ಜಾಸ್ತಿ ಇರ್ತಾರೆ. ಆ ಹೋಟ್ಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕಡೆ ರೇಟ್ ಜಾಸ್ತಿ ಇಟ್ಟಿರ್ತಾರೆ, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಕಮ್ಮಿ ಬಿಸ್ನೆಸ್ ಇಲ್ವೇನೋ ಅನ್ನೋ ಥರ ಅನ್ಕೋತಾ ಇರ್ತಾರೆ, ಅವ್ರು ಸಂಪಾದನೆ ಮಾಡ್ತಾ ಇರ್ತಾರೆ. ಅಷ್ಟೇ ವ್ಯತ್ಯಾಸ ನಮಗೂ ಅವ್ರಿಗೂ. ಬಟ್ ಆಮೇಲೆ ನಮಗೆ ಜನ ಅನ್ಕೋದ್ರೆ ಬಿಡಪ್ಪ 3 hours ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರಂತ. ಅದು ಸುಳ್ಳು. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗ್ಬೇಕು. ಅಲ್ಲಿಂದ ಬರೋಷ್ಟೊಳಗೆ ಎಲ್ಲ ಅದು ಇದು ತಂದು ಎಲ್ಲ ಇಡೋಷ್ಟೊಳಗೆ 12 ಗಂಟೆ ಆಗುತ್ತೆ. 12 ಗಂಟೆ ಇನ್ನೂ ಊಟ ಮಾಡ್ತಿದ್ದಂಗೆ ಅಲ್ಲೇನೇನು 2 ಗಂಟೆ ಆಗುತ್ತೆ. 2 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮತ್ತೆ 5-5:15 ಆಗುತ್ತೆ. 5:15ಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅವಾಗ ಮಾತ್ರ ಜನಕ್ಕೆ ಕಾಣಿಸ್ತೀವಿ. ಬೆಳಗ್ಗೆಯಿಂದ ಬಂದಿರೋದು ಗೊತ್ತಾಗಲ್ಲ. ಮತ್ತು ಅಲ್ಲಿಂದ ಹೋಗಿ ಸಂಜೆ ರಾತ್ರಿ 10:30 ಕ್ಲೋಸ್ ಮಾಡ್ತೀವಿ. ಸರಿ, ಡೋರ್ ಎಳ್ದಿರ್ತೀವಿ ಅಷ್ಟೇ, ಅಥವಾ ಕ್ಲೋಸ್ ಮಾಡಿರ್ತೀವಿ. ಅದಾದ್ಮೇಲೆ 1 hour ಕೆಲಸ ಇರುತ್ತೆ, ಕ್ಲೀನ್ ಮಾಡೋದು ಅದೆಲ್ಲ. ಸೊ ಮಲಗೋಷ್ಟೊಳಗೆ ರಾತ್ರಿ 1:30, 11:00, 12 ಗಂಟೆ ಮನೆಗೆ ಹೋಗ್ತೀವಿ. ಅದಾದಮೇಲೆ ಊಟ ತಿಂಡಿ ಅದು ಅನ್ನೋಷ್ಟೊಳಗೆ 1 ಗಂಟೆ ಆಗುತ್ತೆ. 1 ಗಂಟೆ ಮಲಗಿದ್ರೆ ಮತ್ತೆ 4 5 hour ಅಷ್ಟೇ ನಿದ್ದೆ. ಬೆಳಗ್ಗೆ ಮತ್ತೆ 6 ಗಂಟೆಗೆ ಮತ್ತೆ ಮಾರ್ಕೆಟ್ಗೆ ಎದ್ದೇಳಲೇಬೇಕು. ಸೊ ಅಷ್ಟು ಶ್ರಮ ಇರುತ್ತೆ. ಆ ಶ್ರಮ ಜನರಿಗೆ ಕಾಣಿಸ್ತಿರಲ್ಲ, ಬರೀ ಕಣ್ಣಿಗೆ ಕಾಣಿಸೋದು 3 hours ಇಷ್ಟೊಂದು ಜನ ಇರ್ತಾರೆ, ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ಮೈಂಡ್ ಸೆಟ್ ಇರುತ್ತೆ ಜನ. 3 ಗಂಟೆ ಓಪನ್ ಮಾಡ್ತಾನೆ, ಏನು ಬಿಸ್ನೆಸ್ ಮಾಡ್ತಾನೆ ಗೊತ್ತವನು. ಅಯ್ಯೋ ನಿಂಗೆ ಗೊತ್ತಿಲ್ಲ, ಜನ ತುಂಬ್ಕೊಂಡಿರ್ತಾರೆ. ಆ ರವಿ ಗೋಬಿಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ರೆ 10-15 ನಿಮಿಷ ಕಾಯ್ಬೇಕು, ಅಷ್ಟು ದುಡ್ಡು ಮಾಡ್ತಾ ಏನೋ ಅಂತ. ಪಾಪ ಇವ್ರು ಇಡೀ ದಿನ ಕೆಲಸ ಮಾಡಿರ್ತಾರೆ, ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ. ನ್ಯಾಚುರಲ್ ಅದು, ಅಂದರೆ ಅವ್ರಿಗೆ ಬರೋ ಆ ಮೊಮೆಂಟಿಗೆ ಬಂದಿರ್ತಾರೆ ಅಷ್ಟೇ. ಬಟ್ ಕೆಲವು ಈಟ್ರೀಸು ಬೆಳಗಿಂದ ಸಾಯಂಕಾಲ ತನಕ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ, ಅವ್ರು ಇನ್ನೆಷ್ಟು ಕಷ್ಟಪಡ್ಬೋದು ಅಂತ ಅಲ್ವಾ. ರವಿ ಗೋಬಿ ಅವರು ಫುಲ್ ಡೇ ಅಂತ ಹೇಳಿದ್ರು. ನಿಮ್ದು ಹೆಂಗೆ ಸರ್? ಮಧ್ಯರಾತ್ರಿ ನೀವು ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಮಲಗ್ತೀರಾ, ಯಾವಾಗ ನಿಮ್ಮ ಕತೆ ನಿಮ್ಮದು? ರಾತ್ರಿ 12:30 ಸ್ಟಾರ್ಟ್ ಮಾಡ್ತೀನಿ. ಹಾಂ, 12:30 ಸ್ಟಾರ್ಟ್ ಮಾಡಿದ್ರೆ 3:30 ತನಕ ಆಗುತ್ತೆ, 3:15, 3:30. ಆಮೇಲೆ ಗಾಡಿ ತಳ್ಕೊಂಡು ಅಲ್ಲಿ ಹೋಗ್ತೀವಿ 3:30, 3:45ಗೆ. ಹೋದರೆ 7 ಗಂಟೆವರೆಗೆ ಇರ್ತೀನಿ. 7 ಗಂಟೆಯಿಂದ ಆಯಿತು ಇದೆಲ್ಲ ಹಾಕಿ ಪಾತ್ರೆ ಎಲ್ಲ ತೊಳೆಯೋದು ಅದು ಮಾಡೋ ಅಷ್ಟೊತ್ತಿಗೆ ಒಂದು 9:30, 10 ಗಂಟೆ ಆಗುತ್ತೆ. 10 ಗಂಟೆಯಿಂದ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು 11, 11:30 ಸ್ಟಾರ್ಟ್ ಮಾಡ್ತೀನಿ. 3:30 ತನಕ ರುಬ್ಬೋದು ಅದು ಇದು ಕೆಲಸ ಇರುತ್ತೆ, ತರಕಾರಿ ತರೋದು ಎಲ್ಲ ಇರುತ್ತೆ. ಆಮೇಲೆ ಒಂದು ಊಟ ಮಾಡಿ 4, 4:15 ಮಲಗ್ತೀನಿ. 12 ಗಂಟೆ ಪುನಃ ಹೇಳ್ತೀನಿ. ಓ, 4 ಗಂಟೆ ಸಾಯಂಕಾಲ ಮಲಗೋದು? ಹೌದು, 4, 4:15 ಮಲಗ್ತೀನಿ. ಓಕೆ. ನಿಮ್ಮದು ಸರ್ ಹೆಂಗೆ ರುಟೀನ್? ನಮ್ಮದು 9 ಗಂಟೆಗೆ ಸ್ಟಾರ್ಟು ಸರ್. 9 ಗಂಟೆಗೆ ಸ್ಟಾರ್ಟ್ ಆದರೆ ತರಕಾರಿ ಎಲ್ಲ ತೊಗೊಂಬಂದು ಸ್ಟಾರ್ಟ್ ಮಾಡೋ ಹೊತ್ತಲೇ 11 ಗಂಟೆ. ಡೈಲಿ ರೂಟೀನ್ 11 ಗಂಟೆಗೆ ಸ್ಟಾರ್ಟ್ ಆದರೆ 1:15ಗೆ ನಂದು ಐಟಮ್ ಎಲ್ಲ ಫುಲ್ ರೆಡಿ ಆಗುತ್ತೆ ಸರ್. ನಾನು 3 ಗಂಟೆಗೆ ಓಪನ್ ಮಾಡೋದು. 1:15ಗೆ ರೆಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಗೆ ಬರ್ತೀನಿ ಸರ್. 2 ಗಂಟೆ ಆಗುತ್ತೆ. ಬಂದು ಒಂದು ಅರ್ಧ ಗಂಟೆ ಕ್ಲೀನ್ ಮಾಡೋದೇ ಆಗುತ್ತೆ ಸರ್. 2 ಗಂಟೆ 2:15 ಕ್ಲೀನ್ ಆದರೆ 3 ಗಂಟೆಗೆ ಓಪನ್ ಮಾಡ್ತೀನಿ ನಾವು ಸರ್. 3ರಿಂದ ರಾತ್ರಿ 10:30 ಗಂಟೆ ಇರ್ತೀವಿ. 10:30 ತನಕ? ಹೌದು ಸರ್. ಫ್ಯಾಂಟಾಸ್ಟಿಕ್. ನಿಮ್ಮದು ಸರ್? ಸರ್ ನಮ್ಮದು ಬೆಳಗ್ಗೆ ಮಾಡಬೇಕು ಅಂದರೆ ನಮ್ಮ ಮಧ್ಯಾಹ್ನ 2 ಟೈಮ್ಗೆ ಆಗೋ ಥರ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಇರುತ್ತಲ್ವ, 1 ಟೈಮ್ ತೊಗೊಂಬಂದ್ಬಿಡ್ತೀವಿ. 1 ಟೈಮ್ ತೊಗೊಂಬಂದರೆ ಬೆಳಗ್ಗೆದು ನೈಟ್ ಎಲ್ಲ ರೆಡಿ ಮಾಡಿರ್ತೀವಿ. ನೈಟ್ ಎಲ್ಲ ರೆಡಿ ಮಾಡಿ 10 ಗಂಟೆ 11 ಗಂಟೆಗೆ ಹುಡುಗರು ಮನೆಗೆ ಕೊಳ್ತಾರೆ. ನಾವು ಇಲ್ಲಿ ಕ್ಲೋಸ್ ಮಾಡೋದೇ 12 ಗಂಟೆ ಆಗುತ್ತೆ. ತಿರ್ಗಿ ಕ್ಲೋಸ್ ಮಾಡಿ ಹೋಗಿ ಮನೆಗೆ ಕಂಡು ಬರೋದು 1 ಗಂಟೆ ಆದರೆ ಬೆಳಗ್ಗೆ 6 ಗಂಟೆ ಎದ್ದು ಬೆಳಕು. ಈಗ ನೀವು ಮಾಡೋ ಐಟಮ್ಗಳು ದಿನಕ್ಕೆ ಎಷ್ಟು ಸೇಲ್ ಆಗುತ್ತೆ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ? ಒಂದು ಉದಾಹರಣೆಗೆ ಇವಾಗ ಇಡ್ಲಿ ವಡೆ ಎಷ್ಟು ನಿಮ್ಮದು ಒಂದು ಪ್ಲೇಟ್ ಎಷ್ಟು ಇಡ್ಲಿ ವಡೆ ಎಷ್ಟು? 40 ಇಡ್ಲಿ 2 ವಡೆ. 3 ಇಡ್ಲಿ 2 ವಡೆ 40 ರೂಪಾಯಿ. ಒಂದು ದಿನಕ್ಕೆ ಒಂದ್ಸಲಿ ಓಪನ್ ಮಾಡಿದ್ರೆ ಎಷ್ಟು ಮ್ಯಾಕ್ಸಿಮಮ್ ಸೇಲ್ ಆಗುತ್ತೆ ನಿಮ್ಮದು? ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 100-120 ಪ್ಲೇಟ್ ಸೇಲ್ ಆಗುತ್ತೆ. 120 ಪ್ಲೇಟು. ಸೊ ನೀವು ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇಟ್ಕೊಂಡು ವಾಲ್ಯೂಮ್ ಜಾಸ್ತಿ ಮಾಡೋಕ್ಕೆ ಹೊರಡ್ತೀರಾ ಅಲ್ವಾ? ನಿಮ್ಮದು ಅದೇ ಕೆಲಸ. ನಿಮ್ದೆಷ್ಟು ಸರ್ ಒಂದು ಪ್ಲೇಟ್? ನಮ್ಮದು ಈಗ 70 ರೂಪಾಯಿ ಇತ್ತು ಇಷ್ಟು ದಿನ. ಒಂದು 4 ಇಯರ್ಸಿಂದ 70 ರೂಪಾಯಿ ಇತ್ತು. ಈಗ ರೀಸೆಂಟಾಗಿ ಒಂದು ತಿಂಗಳಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ, 80 ರೂಪಾಯಿ ಮಾಡಿದ್ದೀವಿ. ಸೊ ಈಗ ನಾವು ಅಂದರೆ ಕ್ವಾಂಟಿಟಿ ಜಾಸ್ತಿ ಕೊಡ್ತೀವಿ, ಮಾರ್ಜಿನ್ ಕಮ್ಮಿ ಇಟ್ಕೊಂಡು ನಮಗೇನು ಜನ ಬರಬೇಕು. ಜನ ಜಾಸ್ತಿ ಬಂದಷ್ಟು ಏನಾಗುತ್ತೆ, ವ್ಯಾಪಾರ ಜಾಸ್ತಿ ಆಗುತ್ತೆ, ಸೇಮ್ ಅಲ್ಲಿಗೆ ಬರುತ್ತೆ. ಸೊ ನಮಗೇನೋ ಹುಡುಗರು ಸ್ಯಾಲ್ರಿ ಮತ್ತು ನಮಗೆ ಆದರೆ ಸಾಕು. ನಾವು ಜನ ನೋಡೋದು ಅಯ್ಯೋ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಆ ಥರ ಅನಿಸುತ್ತೆ. ಬಟ್ ಏನಾಗುತ್ತೆ, ನಾವು ಮಾರ್ಜಿನ್ ಕಮ್ಮಿ ಇಟ್ಕೊಂಡಿರ್ತೀವಿ. ಸೊ ಹುಡುಗರು ಸ್ಯಾಲ್ರಿ, ಅಂಗಡಿ ರೆಂಟು ಅದೆಲ್ಲ ನೋಡೋಕೆ ಹೋದಾಗ ಈ ಒಬ್ಬರು ಕೆಲಸಗಾರರು ಸಂಬಳ ತಗೋತಾರೆ ಅಷ್ಟೇ ಉಳಿಯೋದು. ಕೆಲವೊಂದು ಟೈಮಲ್ಲಿ ಮೈನಸ್ ಆಗಿರುತ್ತೆ, ಮಳೆ ಗಿಳೆ ಬಂತು. ಈಗ ನಾವೇನೋ ಒಂದು ದಿವಸ 4-5 ದಿವಸ ರಜಾ ಮಾಡಿದ್ವಿ. ಈಗ ಸ್ಯಾಲ್ರಿ ಪರ್ಸನ್ಸ್ಗೆ ಏನೋ ಮಂತ್ಲಿ ಅವ್ರು ರಜಾ ಮಾಡಿ ಏನೋ ಒಂದು ಅಷ್ಟು ಅಂತ ಬಂದ್ಬಿಡುತ್ತೆ ಫಿಕ್ಸಾಗಿ. ನಮ್ದು ಹಂಗಲ್ಲ, ನಾವೇನು ವ್ಯಾಪಾರ ಮಾಡ್ತೀವಿ ಅವತ್ತಿಗೆ. ಇವತ್ತು ಯಾವುದೋ ಒಂದು ಏನೋ ಹುಷಾರಿಲ್ಲ, ಒಂದು 5 ದಿವಸ ರಜಾ ಮಾಡಿದ್ವಿ, ಅದು ಸಂಪಾದನೆ ಕಟ್ಟು. ಆಮೇಲೆ
ಯಾವುದೋ ಒಂದು ಫಂಕ್ಷನ್ ಇತ್ತು ಇಂಪಾರ್ಟೆಂಟು, ಆವಾಗ ಕಟ್ಟು. ಅದೆಲ್ಲ ಕಟ್ಟಕ್ಕೆ ಕೊನೆಗೆ ನಾವೇನು ಕೆಲ್ಸಕ್ಕೆ ಹೋಗ್ತೀವಿ ಅಷ್ಟೇ ಸಂಬಳ ಸಿಗೋದು. ಸೊ ಏನಾಗುತ್ತೆ, ನಾವು ಕಮ್ಮಿ ಇಟ್ಕೊಂಡು ಇನ್ನೊಬ್ಬರ ಹತ್ರ ಕೆಲಸ ಮಾಡೋದ್ರ ಬದಲು ನಾವೇ ಮಾಡೋಣ. ಅದಾದಮೇಲೆ ನಾವು ಜನರಿಗೆ ಏನಾದ್ರು ನಮ್ಮ ಕಡೆಯಿಂದ ಕೊಡೋಣ ಅನ್ನೋದು ಒಂದು ಉದ್ದೇಶಪೂರ್ವಕವಾಗಿ ನಾನು ಆ ಥರ ಮಾಡೋದು. ಒಂದಿನಕ್ಕೆ ಎಷ್ಟು ಪ್ಲೇಟು ಆ್ಯಾವ್ರೇಜ್ ಹೋಗುತ್ತೆ ನಿಮ್ಮದು? ಅವರೇಜು ನಂದು ಅದೇ 100-200 ಪ್ಲೇಟ್ ಮೇಲೆ ಹೋಗ್ಬೋದು. ನಾನು ಪ್ಲೇಟ್ ಅಂತ ಲೆಕ್ಕ ಹಾಕಿಲ್ಲ. ಅಲ್ಲ, ನೀವು ಪ್ರಿಪೇರ್ ಆಗಬೇಕಲ್ಲ. ಇವಾಗ ಇಷ್ಟು ನಾನು ಗೋಬಿ ರೆಡಿ ಮಾಡ್ಕೋಬೇಕು ಅಂತ ಒಂದು ಪ್ರಿಪೇರ್ ಆಗಬೇಕಲ್ಲ. ಇವ್ರು ಇಷ್ಟು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು, ಅವರು ಚಾಟ್ ಇಷ್ಟು ಈರುಳ್ಳಿ ಹೆಚ್ಚಿರ್ಬೇಕು ಅಂತ ಅವ್ರು ಆ ಲೆಕ್ಕ ಕೇಳ್ತಾರೆ. ನಾನು ಹೆಂಗೆ ಪ್ರಿಪೇರ್ ಮಾಡ್ತೀರಾ ನೀವು? ಎಷ್ಟು? ಈಗ ನಾವು ಒಂದು ಆವ್ರೇಜು ಲೆಕ್ಕ ಹಾಕೊಂಡಿರ್ತೀವಿ. ಒಂದು ಪಾತ್ರೆ ಅಳತೆ, ಈಗ ಗ್ರೇವಿ ಮಾಡ್ಬೇಕಂದ್ರೆ ಒಂದು ಪಾತ್ರೆ ಅಳತೆ ಮಾಡ್ಕೊಂಡಿರ್ತೀವಿ. ರೈಸ್ ಮಾಡ್ಬೇಕಾದ್ರೆ ಒಂದು ಇಷ್ಟು kg ಅಂತ ಲೆಕ್ಕ ಇಟ್ಕೊಂಡಿರ್ತೀವಿ. ಅಷ್ಟು ಮಾಡಿದಾಗ ಅವತ್ತಿನ ಸಿಚುಯೇಷನ್ ನೋಡ್ಕೊಂಡು ಬಿಸ್ನೆಸ್ ಮಾಡ್ತೀವಿ ನಾವು. ಈಗ ಕಮ್ಮಿ ವ್ಯಾಪಾರ ನಾರ್ಮಲ್ ಇತ್ತು ಅಂದರೆ ನಾರ್ಮಲ್ ಕ್ವಾಂಟಿಟಿ ಕೊಡ್ತಾ ಇರ್ತೀವಿ. ಸೊ ಬೈ ಚಾನ್ಸ್ ಏನೋ ವ್ಯಾಪಾರ ಕಮ್ಮಿ ಇತ್ತು, ಮಳೆ ವಾತಾವರಣ ಇತ್ತು ಅಂತಂದರೆ ಒಂದು ಪ್ಲೇಟ್ಗೆ 1.5 ಕೊಡೋದು. ಅದು ಖಾಲಿ ಮಾಡಬೇಕು, ಸುಮ್ಮನೆ ವೇಸ್ಟ್ ಮಾಡೋದು ಬಂದು ಖಾಲಿ ಮಾಡೋದು. ಮ್ಯಾಕ್ಸಿಮಮ್ ಒಂದು ಪ್ಲೇಟ್ಗೆ 1.5 ಕೊಡೋದು, ಅಥವಾ ಪಾರ್ಸಲ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದೊಂದು ಪ್ಲೇಟ್ ಎಕ್ಸ್ಟ್ರಾ ಕೊಡೋದು ಮಾಡಿ ಖಾಲಿ ಮಾಡ್ತೀವಿ. ಸೊ ಹಂಗೆ ಆವಾಗ ಇಷ್ಟೇ ಪ್ಲೇಟ್ ಮಾಡ್ತೀವಿ ಅಂತ ಲೆಕ್ಕ ಬರೋಲ್ಲ ನಮ್ಮದು. ಒಂದು ಆವ್ರೇಜು ಪಾತ್ರೆ ಅಳತೆ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅದಾದಮೇಲೆ ದಿನದ ಮೇಲೆ ಡಿಪೆಂಡ್ ಮಾಡ್ತೀವಿ, ಅವತ್ತಿನ ಸಿಚುಯೇಷನ್ ಮೇಲೆ ಡಿಪೆಂಡ್ ಮಾಡ್ತೀವಿ. ಬೈ ಚಾನ್ಸ್ ಏನಾರ ಮಿಕ್ತು ಅಂತಂದರೆ ಅದನ್ನು ವೇಸ್ಟ್ ಮಾಡೋಕ್ಕೇನಾಗಲ್ಲ, ಎಲ್ಲ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಈ ಸೆಕ್ಯೂರಿಟೀಸು ಅವರು ಇವರು ಇರ್ತಾರಲ್ಲ ಅವರು, ಮತ್ತು ನೈಟ್ ಪೆಟ್ರೋಲ್ ಬಂಕ್ಗಳಿರುತ್ತಲ್ಲ ಅವ್ರುಗಳೆಲ್ಲ ಇರ್ತಾರಲ್ಲ, ಅವ್ರು ತೊಗೊಂಡೋಗಿ ಕೊಡ್ತೀವಿ. ಅವಾಗೇನಾಗುತ್ತೆ, ಅವರು ಖುಷಿ ಆಗ್ತಾರೆ, ಇದಾಗತ್ತೆ ಹಂಗೆ. ಸೊ ಪ್ಲೇಟ್ ಲೆಕ್ಕದಲ್ಲೇ ನಾವು ಮಾಡೋಕ್ಕಾಗಲ್ಲ, ಒಂದು ಆವ್ರೇಜ್ ಪಾತ್ರೆ ಲೆಕ್ಕದಲ್ಲಿ ಮಾಡ್ಕೊಬೇಕು, ಒಂದಿಷ್ಟು kg ಅಂತ ಲೆಕ್ಕ. ವೀರೇಶ್ ಅವ್ರದ್ದು ಸರ್ ಡಿಫೆಂಡ್ ನಿಮ್ಮದು 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಜಾಸ್ತಿ ಬಿಸ್ನೆಸ್ ನಿಮ್ಮದು? ಹಂಗಂತನಲ್ಲ ಸರ್, ಅದು ಎವರೇಜ್ ಇಷ್ಟು ಅಂತ ಮಾಡ್ತೀವಿ. ಒಂದೊಂದು ದಿನ ಅಚಾನಕವಾಗಿ ಬೇಗ ಖಾಲಿ ಆಗುತ್ತೆ. ಬೇಗ ಖಾಲಿ ಆದರೆ ಸಡನ್ಲಿ ನಮ್ದು ಮಾಡ್ಕೊಳಕ್ಕಾಗಲ್ಲ ಸರ್. ನಿಮ್ದೆಲ್ಲ ಏನು ರೇಟ್ ಇದೆ ಸರ್? ನಂದು 30 ರೂಪಾಯಿ ಸರ್. 30 ರೂಪಾಯಿ ನಂದೆಲ್ಲ ಐಟಮ್ 30 ರೂಪಾಯಿ ಸರ್. ಮತ್ತೆ ನಮ್ಮ ಒಂದೆರಡು ಸ್ಪೆಷಲ್ ಮಾಡಿದ್ರೆ ಅವು 50 ರೂಪಾಯಿ ಸರ್. ಓಕೆ. ನಾ ಇಷ್ಟೇ ಅಂತ ಎವರೇಜ್ ಒಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತೇನೆ ಅಷ್ಟೇ ಸರ್. ಅದು ಖಾಲಿ ಆದರೆ ಖಾಲಿ ಸರ್, ಉಳಿತು ಅಂದರೆ ಎಲ್ಲ ಮೋರಿಗೆ ಚೆಲ್ಲೇಬೇಕು ನಾನು. ಯಾಕಂದರೆ ಈ ಮಸಾಲೆ ಪುರಿ ಪಾನಿಪುರಿನ ಯಾರು ಮನೆಗೆ ಪಾರ್ಸಲ್ ಇವ್ರು ಹೇಳಿದ್ರಲ್ಲ ಹಾಕ್ಕೊಟ್ರೆ ಯಾರು ತೊಗೊಳಲ್ಲ. ಯಾಕಂದ್ರೆ ಬಿಸಿ ಮಾಡಿಕೊಡು, ಅದಕ್ಕೆ ಸೇವ್ ಕೊಡು, ಖಾರ ಬಂದಿ ಕೊಡು, ಈರುಳ್ಳಿ ಕೊಡು ಎಲ್ಲ ಕೇಳ್ತಾರೆ. ಅದಕ್ಕೆ ಎಲ್ಲ ಮೋರಿಗೆ ಚೆಲ್ಲ ಸರ್. ಉಳಿತು ಅಂದರೆ ಕಂಪಲ್ಸರಿ ಖಾಲಿ ಆಗುತ್ತೆ ಸರ್. ಅಚಾನಕ ಏನಾರ ದೇವ್ರ ಮಳೆ ಬಂತು ಅಂದರೆ ಮೋರಿಗೆ ಚೆಲ್ಲೇಬೇಕು. ವೇಸ್ಟ್ ಸರ್. ನಿಮ್ಮದು ಸರ್? ಸರ್ ನಮ್ಮದು 2 ಇಡ್ಲಿ 1 ವಡೆ 40 ರೂಪಾಯಿ ತಟ್ಟೆ ಇಡ್ಲಿ. ಡೈಲಿ ಒಂದು 250-300 ಪ್ಲೇಟ್ ಹೋಗುತ್ತೆ ಸರ್. 300 ಪ್ಲೇಟು. ಒಟ್ಟರಲ್ಲಿ ಹೇಳಬೇಕು ಅಂದರೆ ನಾವು ಅಂದ್ಕೊಳ್ಳೋ ಹಂಗಲ್ಲ. ನಾವು ಏನೋ ಸಿಕ್ಕಾಪಡೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಇವರು ಸಿಕ್ಕಾಪಡೆ ದುಡ್ಡು ಮಾಡ್ತಾರೆ ಅನ್ನೋದಲ್ಲ ಸರ್. ಬೇಕಾದಷ್ಟು ನಷ್ಟನೂ ಆಗುತ್ತೆ ನಿಮಗೆ. ನಷ್ಟನೂ ಆಗುತ್ತೆ. ಪ್ರಾಫಿಟ್ ಮಾರ್ಜಿನ್ ಕಡಿಮೆ ನಿಮ್ಮದು. ಹೌದು. ವಾಲ್ಯೂಮ್ ವೈಸ್ ನಿಮ್ಮದು ಜಾಸ್ತಿ. ವಾಲ್ಯೂಮ್ ವೈಸ್ ಜಾಸ್ತಿ ಇರುತ್ತೆ. ಈಗ ಇತ್ತೀಚೆಗೆ ನಾವು ನೋಡಿದ್ದೇನೆಂದರೆ ಭಾಳ ಒಂದು ಮಾತುಕತೆ ಕೇಳಿಸೋದಂದರೆ, ರೋಡ್ ಸೈಡಲ್ಲಿ ತಿಂದರೆ ಆರೋಗ್ಯ ಹಾಳಾಗೋಗುತ್ತೆ, ರೋಡ್ ಸೈಡಲ್ಲಿ ತಿನ್ನಬೇಡಿ, ಈ ಥರ ಎಲ್ಲ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಭಾಳಷ್ಟು ಕೇಳ್ತದೆ. ಅದು ನಿಮ್ಗೆ ಎಷ್ಟು ಎಫೆಕ್ಟ್ ಮಾಡಿದೆ? ಖಂಡಿತ ಇಲ್ಲ ಸರ್, ಅದು ಸುಳ್ಳುದು. ಫುಟ್ಪಾತ್ ಮೇಲೆ ನಾವು ಫುಟ್ಪಾತ್ ಮೇಲಿಂದನೇ ಬಂದಿರೋದು, ಅದು ಸುಳ್ಳುದು. ಫುಟ್ಪಾತ್ ಮೇಲೆ ಕೆಲವ್ರು ಇರ್ತಾರೆ ಸರ್, ಇಲ್ಲ ಅಂತ ನಾವು ಹೇಳೋದಿಲ್ಲ. ಕೆಲವ್ರು ಮಾಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರೂ ಆ ರೀತಿಲಿ ಇರೋದಿಲ್ಲ. ಇವಾಗ ನಾವು ಅದರಿಂದನೇ ಬಂದಿರೋದ್ರಿಂದ ನಾವು ಈ ಲೆವೆಲಿಗೆ ರೀಚ್ ಆಗ್ತೀವಿ ಅಂತಂದರೆ ನಾವು ಕೊಡೋ ಫುಡ್ ಮೇಲೆ ನಾವು ಒಳ್ಳೆ ಟೇಸ್ಟ್ ಕೊಟ್ಟಿರೋದಕ್ಕೆ ನಾವು ರೀಚ್ ಆಗಿರೋದು. ಸೊ ಆ ಥರ ನನಗೇನು ಅನಿಸಲ್ಲ ಸರ್. ಸರ್ ಈಗ ಹೋಟ್ಲು ಫುಟ್ಬಾತ್ ಅನ್ನೋದಕ್ಕೆ ಅದು ಮನಸ್ಥಿತಿ ಹಂಗೆ ಬೆಳ್ಕೊಂಬಿಟ್ಟದೆ ಜನಕ್ಕೆ. ಈಗ ಹೋಟ್ಲವರು ಚೆನ್ನಾಗಿ ಕೊಡ್ತಾರೆ, ಅವ್ರು ಹೈಫೈ, ಅವ್ರಿಗೇನು ಆ್ಯಂಬಿನೆನ್ಸ್ ಚೆನ್ನಾಗಿ ಮಾಡಿರ್ತಾರೆ, ಕ್ವಾಲಿಟಿನೂ ಇರುತ್ತೆ, ಇಲ್ಲ ಅಂತಲ್ಲ ಸರ್. ಆ ಹೋಟ್ಲಿಗೆ ತಕ್ಕಂಗೆ ಯಾವ ಥರ ಬೇಕು ಐಟಮ್ ಅವ್ರು ರೆಡಿ ಮಾಡ್ಕೊತಾರೆ. ನಮ್ಮ ಫುಟ್ಬಾತ್ ಯಾವ ಥರ ಬೇಕು ನಾವು ರೆಡಿ ಮಾಡ್ಕೊತಾರೆ ಸರ್. ಈಗೇನು ಫುಡ್ ಅದರಲ್ಲಿ ಏನು ಪಾಯ್ಸನ್ ಏನು ಹಾಕಿ ರೆಡಿ ಮಾಡಲ್ಲ ನಾವು, ಎಲ್ಲ ಚೆನ್ನಾಗೇ ರೆಡಿ ಮಾಡಿ. ಈಗ ಹೆಂಗೆ ಆಗ್ಬಿಟ್ಟದೆ ಅಂದರೆ ಮನಸ್ಥಿತಿಗಳು, ಹೋಟ್ಲಲ್ಲಿ ಚೆನ್ನಾಗಿ ಕೊಡ್ತಾರೆ, ಫುಟ್ಬಾತ್ನಲ್ಲಿ ತಿಂದರೆ ನನಗೆ ಯಾವುದೋ ಆಯಿತು ಇದಾಯಿತು ಸರ್. ನೀವು ಹಿಂಗೆ ಅಂತೀರ, ಕಸ್ಟಮರ್ ಕೆಲವೊಂದೇ ಸರ್ ಪಾನಿ ಮಾಡ್ತಿರಲ್ಲ ವೆನಿಗರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಏನು ಹೇಳೋದು ಸರ್? ನಾನು ಒಂದೇ ಅವತ್ತು ಕ್ವಶನ್ ಕೇಳಿದವ್ರಿಗೆ, ಒಬ್ಬರು ಬಂದಿದ್ದು ಕಾರಲ್ಲಿ, ಬನ್ನಿ ಸರ್ ನಿಮ್ಮ ಮನೆ ಅದು ನಿಮ್ಮ ಎದುರುಗಡೆ ಲೈವ್ ಮಾಡಿ ತೋರಿಸ್ತೀನಿ, ವೆನಿಗರ್ ಹಾಕದೇ ಈ ಟೇಸ್ಟ್ ಬಂತು ಅಂದರೆ ಬರಲಿಲ್ಲ ಅಂದರೆ ಗಂಟ ನಿಮ್ಮ ಮನೇಲಿ ಜೀತಕ್ಕಿರ್ತೀನಿ ನಾನು ಅಂತ ಹೇಳಿದೆ. ವೆನಿಗರ್ ಏನಕ್ಕೆ ಯೂಸ್ ಮಾಡ್ತಾರೆ ಸರ್ ಅದರ ಗೊತ್ತಾ ನಿಮ್ಗೆ? ಇಲ್ಲ ರೀ, ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ, ಅದರಲ್ಲಿ ನೋಡಿದ್ದೀನಿ ಅಂದ್ರೆ. ಸರ್ ತೋರಿಸೋರು ಹೆಂಗಾದರೂ ತೋರಿಸ್ತಾರೆ, ಬನ್ನಿ ನಾವು ಮನುಷ್ಯರೇ ಅಲ್ವಾ, ನಾವು ಇದನ್ನೇ ತಿಂತೀವಿ, ನಾವು ಇದನ್ನೇ ಕುಡಿತೀವಿ, ಬನ್ನಿ ತೋರಿಸ್ತೀನಿ ಅಂತೇಳಿ. ಹಂಗೆ ಆ ಮನಸ್ಥಿತಿ ಬಂದ್ಬಿಡೋದು ಸರ್. ಈಗ ನೀವು ಕೇಳಿದ್ರಲ್ಲ ಕ್ವಶನ್, ಫುಟ್ಬಾತ್ ಮೇಲೆ ತಿಂದರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತಂದ್ಬಿಟ್ಟು, ಅದೆಲ್ಲ ಸುಳ್ಳು ಸರ್. ಈಗ ನಾವೆಲ್ಲ ಹೈಜಿನಿಕ್ ಆಗೇ ಮಾಡೋದು ಸರ್, ಯಾಕಂದ್ರೆ ನಾವು ಅದನ್ನೇ ತಿಂತೀವಿ. ನಾವು ಚೆನ್ನಾಗಿಲ್ವಾ ಸರ್? ಇವಾಗ ನಾವು ಬದುಕಿದೇವಲ್ಲ, ನಾವು ಅಂತ ತಿಂದ್ರೆ ಸತ್ಯ ಹೋಗ್ಬೇಕು. ಹಂಗಂದ್ರೆ ನೀವು ಅವ್ರು ಹೇಳೋ ಲೆಕ್ಕಾಚಾರಕ್ಕೆ ಹಿಂಗೆ ಸರ್ ಜನಗಳು. ಈ ರೀಸೆಂಟಾಗಿ ನಿಮ್ಮದೇ ಜಾಸ್ತಿ ನ್ಯೂಸು, ಗೋಬಿ ಬ್ಯಾನ್ ಮಾಡಬೇಕು, ಕಲರ್ ಇದಾಗ್ತಾರೆ ಅಂತ. ಸೊ ನಿಮ್ಗೆ ಇದು ಹೆಂಗೆ ಎಫೆಕ್ಟ್ ಆಗಿದೆ ಇದು?
ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಟ್ಪಾತ್ ಮೇಲೇ ಫ್ರೆಶ್ ಆಗಿ ಮಾಡೋದು ಎಲ್ಲ ಕಡೆ ಆಲ್ಮೋಸ್ಟು. ಯಾಕಂದರೆ ಫ್ರೆಶ್ ಆಗಿರುತ್ತೆ, ಅಲ್ಲೇ ಮಾಡಿ ಲೈವಾಗಿ ಮಾಡ್ತಿರ್ತೀವಿ, ಏನೇ ಇದ್ರೂ ಎದುರುಗಡೆ ಮಾಡ್ತೀವಿ. ಸೊ ಒಳಗಡೆ ಹೋದ್ರೆ ಕಿಚನಲ್ಲಿ ಅಂತಂದರೆ ಕಿಚನ್ ಹೆಂಗಿರುತ್ತೆ ಗೊತ್ತಿರಲ್ಲ. ಹಂಗೆ ನನ್ನ ಅನುಭವಕ್ಕೆ ಫುಟ್ಪಾತ್ ಮೇಲೆ ನೀಟಾಗಿರುತ್ತೆ ಸರ್, ಫ್ರೆಶ್ ಐಟಮು. ಯಾವುದು ಈಗ ಬೆಳಗ್ಗೆ ಅದು ಮಧ್ಯಾಹ್ನಕ್ಕೆ ಕೊಡಲ್ಲ, ಮಧ್ಯಾಹ್ನದ ರಾತ್ರಿ ಕೊಡಲ್ಲ. ಮಧ್ಯಾಹ್ನ ಬಿಸ್ನೆಸ್ ಮಾಡೋರು ಮಧ್ಯಾಹ್ನಕ್ಕೆ ಕ್ಲೋಸು, ಇನ್ನೇನಿದ್ರು ಅದು ನಾಳೆಗೆ ಯೂಸ್ ಆಗೋದೇ ಇಲ್ಲ. ಮಧ್ಯಾಹ್ನ ಬಿಸ್ನೆಸ್ ಅವರು ಅಷ್ಟೇ ಸೇಮ್. ರಾತ್ರಿ ಹೊತ್ತು ಅಷ್ಟೇ, ರಾತ್ರಿ ಯೂಸ್ ಮಾಡೋರು ರಾತ್ರಿಗೆ ಅಷ್ಟೇ ಅಲ್ಲ, ಫ್ರೆಶ್ ಐಟಮ್ ಸಿಕ್ಕತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಾಗಿದೆ ಸರ್. ಅದಕ್ಕೆ ಇವಾಗ ನೋಡಿ ಎಲ್ಲೇ ಹೋದರೂ ಫುಡ್ ಟ್ರಕ್ಗಳು ತುಂಬ ಆಗ್ತಾಯಿದೆ. ಜನರು ಜಾಸ್ತಿ ಲೈಕ್ ಮಾಡ್ತಾ ಇರೋದು ಅದು, ಇರಪ್ಪ ಹೈಜಿನಿಕ್ ಆಗಿರುತ್ತೆ, ಕ್ಲೀನಾಗಿ ಮಾಡಿರ್ತಾರೆ, ಮತ್ತು ಫ್ರೆಶ್ ಆಗಿರುತ್ತೆ ಐಟಮು ಅಂತ. ನೀವೆಲ್ಲ 20 ವರ್ಷದಿಂದ 15 ವರ್ಷದಿಂದ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ದೀರಾ. ನಿಮಗೆ ಯಾವತ್ತಾದರೂ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕು, ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಅನಿಸಿದ್ದು ಉಂಟಾ? ಇಲ್ಲ. ಯಾಕೆ? ಯಾಕೆಂದರೆ ನಮ್ಮದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆಯಲ್ವಾ, ಸಾಕಾಗತ್ತೆ. ಇನ್ನೊಂದು ಮಾಡಿ ಮತ್ತೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ಕರ್ಕೊಬರ್ಬೇಕು, ಅದಕ್ಕೆ ಜನ ಇಡಬೇಕು, ಇದೆಲ್ಲ ರಿಸ್ಕ್. ಮತ್ತು ಅವ್ನು ಊರಿಗೆ ಹೋದ ಅಂದ್ರೆ ತಿಂಗಳನ್ಗಟ್ಟೆ ರಜಾ ಮಾಡಬೇಕಾಗ್ತದೆ. ನೆಟ್ಟಿಗೆ ನಡೀತಿದೆ, ನೆಟ್ಟಿಗೆ ಇರಲಿ ಅಂತ. ನಿಮಗೆ ಸರ್? ಸರ್ ಅದೇ ನಂಗೆ ತುಂಬ ಆಸೆ ಬ್ರಾಂಚ್ಗಳು ಮಾಡ್ಬೇಕಂತ. ನನಗೆ ಯಾಕೆ ಅದು ಇಂಟ್ರೆಸ್ಟ್ ಅಂತಂದರೆ, ಹೇಳ್ತಿರ್ತಾರೆ ತುಂಬ ದೂರದಿಂದ ಬಂದಿದ್ದೀನಿ, ಇಲ್ಲ ವೈಟ್ ಫೀಲ್ಡಿಂದ ಬಂದಿರ್ತೀನಿ ಅಂತಾರೆ, ಕೆಲವರು ನೆಲಮಂಗಲದಿಂದ ಬಂದಿರ್ತಾರೆ, ಬೆಂಗಳೂರು ಸುತ್ತಮುತ್ತ ಇಂದ ಬರೋರಿದ್ದಾರೆ. ಸೊ ನನಗೆ ಅವಾಗ ಅನ್ಸುತ್ತೆ, ಆ ಟ್ರಾಫಿಕಲ್ಲಿ ಇಲ್ಲಿವರೆಗೂ ಬರ್ತಾರಲ್ಲ, ಇದು ಅಲ್ಲೇ ಏನಾರ ಮಾಡಬೇಕು ಅನ್ನೋ ಥರ ನನಗೆ ಅನಿಸಿ ಇವಾಗ ಬ್ರಾಂಚ್ಗಳು ಮಾಡಬೇಕು ಅನ್ನೋದು ನನಗೆ ಭಾಳ ಇಷ್ಟ. ಬಟ್ ಬ್ರಾಂಚ್ಗಳು ಮಾಡ್ಬೇಕಂತಂದ್ರೆ ಕರೆಕ್ಟಾಗಿರೋ ಹುಡುಗರು ಇಟ್ಕೊಂಡು ಮಾಡಬೇಕು. ಈಗ ಒಂದು 4 ಬ್ರಾಂಚ್ ಮಾಡಿದ್ದೀನಿ. 4 ಬ್ರಾಂಚ್ ಮಾಡಿದ್ದೀರಾ? ಒಂದು ನಮ್ಮ ಏರಿಯಾದಲ್ಲೇ ಕ್ರೌಡ್ ಅವಾಯ್ಡ್ ಮಾಡೋಕ್ಕೆ ಅಂತ 2 ಮಾಡಿದ್ದೀನಿ, SLV ಹೋಟೆಲಿಂದ ಎದುರುಗಡೆ ಒಂದು, ಮತ್ತು ನಾವು ಗಾಡಿ ಆಗ್ತಾ ಇದ್ವಲ್ಲ ಕೆಫೆ ಕಾಫಿ ಡೇ ಅದು ಎದುರುಗಡೆ ಒಂದು, ಅದಾದಮೇಲೆ ಇಲ್ಲಿ RR ನಗರಲ್ಲಿ ಒಂದು ಮಾಡಿದ್ದೀವಿ, ಅದಾದಮೇಲೆ BTM ಲೇಔಟಲ್ಲಿ ಒಂದು ಮಾಡಿದ್ದೀವಿ. ಸೊ ಎಲ್ಲದು ಅಲ್ಲಿಗೆಲ್ಲ ನಾನು ಮಾಡಿರೋದು ಹೆಂಗೆ ಅಂದರೆ, ಎಲ್ಲ ನಮ್ಮ ಹತ್ರ ಕೆಲಸ ಮಾಡೋ ಹುಡುಗರಿಗೆ ಫುಲ್ ಟ್ರೈನಿಂಗ್ ಕೊಟ್ಟು ಅವರೇ ನಿಂತ್ಕೊಂಡು ಮಾಡೋ ಥರ, ಅವ್ರು ನಿಂತ್ಕೊಂಡು ಮಾಡೋದ್ರ ಆದ್ರೆ ಮಾತ್ರ ನಾನು ಕೊಡೋದು. ಫ್ರಾಂಚೈಸಿ ಎಲ್ಲ ಕೊಟ್ಟಿಲ್ಲ ಯಾವಾಗಲೂ. ಸೊ ಆ ಥರ ಮಾಡಿ ಒಂದು 4 ಬ್ರಾಂಚ್ ಮಾಡಿದ್ದೀನಿ ಈಗ ಸದ್ಯಕ್ಕೆ. ನನಗೆ ಬ್ರಾಂಚ್ಗಳು ಮಾಡಬೇಕು ಅಂತ ಭಾಳ ಆಸೆ. ಬಟ್ ಏನಂದರೆ ಭಾಳ ಕಷ್ಟ ಇದೆ ಹೋಟೆಲ್ ಇಂಡಸ್ಟ್ರಿದು. ನನ್ನ ಬಗ್ಗೆ ನಾವು ಗಾಡಿಗಳಲ್ಲಿ ಮಾಡೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಗಾಡಿಗಳಲ್ಲಿ ಮಾಡೋದು ಏನಂದರೆ, ಶಾರ್ಟ್ ಟೈಮಲ್ಲೆಲ್ಲ ಮನೆಯವರೆಲ್ಲ ಸಪೋರ್ಟಿಂಗ್ ಕೊಡ್ತಾರೆ, ಎಲ್ಲ ರೆಡಿ ಮಾಡಿರ್ತೀವಿ, ಬರ್ತೀವಿ, ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಹೋಟ್ಲಲ್ಲಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಬಂದು ಮನೆ ಬಿಟ್ಟು ಬಂದು ಮಾಡೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ಹುಡುಗರನ್ನೇ ಇಟ್ಕೊಬೇಕು ನಾವು. ಈಗ ಹೋಟೆಲ್ ಅಂದಮೇಲೆ ಹುಡುಗರು ಜಾಸ್ತಿ, ಕರೆಂಟ್ ಬಿಲ್ಲು ಮತ್ತು ಬಾಡಿಗೆ, ರೆಂಟು. ನಿಜವೂ ಹೇಳ್ಬೇಕಾದ್ರೆ ಗಾಡಿಗಳಲ್ಲಿ ಏನೋ ಒಂದಷ್ಟು ಉಳಿಬೋದು, ಬಿಟ್ರೆ ಹೋಟ್ಲುಗಳಲ್ಲಿ ಭಾಳ ಕಷ್ಟ ಇದೆ ಸಂಪಾದನೆ ಮಾಡೋದು. ಇವಾಗ ನೋಡಿ, ಈಗ ಜನವರಿಯಿಂದ ಈಚೆಗೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲು, ಈ 4 ತಿಂಗಳು ಫುಡ್ಡಲ್ಲೇ ಅಂತಲ್ಲ, ಎಲ್ಲರಿಗೂ ಬಿಸ್ನೆಸ್ ಡೌನ್ ಇರುತ್ತೆ. ಇದರಿಂದ ಈಚೆಗೆ ಹೆಚ್ಕೊಂಡು 7 ಲಕ್ಷ ಲಾಸ್ ಮಾಡ್ಕೊಂಡಿದ್ದೀನಿ ಈ ಜೂನ್ ಎಂಡ್ವರೆಗೂ. ಯಾಕೆಂದರೆ ಬಿಸ್ನೆಸ್ಗಳಿರಲ್ಲ ಒಂದು, ಆಮೇಲೆ ಈ ಗೋಬಿ ಬ್ಯಾನ್ ಅದು ಇದು ಅಂತೆಲ್ಲ ಬಂತು, ಫುಲ್ಲು ಜನ ಕಮ್ಮಿ ಆದರು. ಮತ್ತು ಅದರಲ್ಲಿ ನಾವು ಬಾಡಿಗೆ ಕೊಡಲೇಬೇಕು, ಕರೆಂಟ್ ಬಿಲ್ ಕೊಡಲೇಬೇಕು, ನೀರು ಬಿಲ್ ಕಟ್ಟಲೇಬೇಕು, ಆಮೇಲೆ ಹುಡುಗರು ಸ್ಯಾಲ್ರಿ ಕೊಡಲೇಬೇಕು. ಎಷ್ಟು ಜನ ಹುಡುಗರು ಇಟ್ಕೊಂಡಿರ್ತೀವಿ ಅಷ್ಟು ಜನಕ್ಕೆ ಕೊಡಲೇಬೇಕು, ಅಷ್ಟು ಜನ ಇಟ್ಕೊಳ್ಳೇಬೇಕು ನಾವು. ಅದರಲ್ಲಿ ಒಬ್ಬರು ಕಮ್ಮಿ ಮಾಡಿದ್ರೂ ಕೆಲಸ ಮಾಡೋಕ್ಕಾಗಲ್ಲ ಆ ಥರ. ಹೋಟೆಲ್ ಡಿಪಾರ್ಟ್ಮೆಂಟು ಭಾಳ ಕಷ್ಟ ಇದೆ. ಸುಮಾರು ಜನ ಅದೇ ರೀತಿಲಿ ಲಾಸ್ ಮಾಡ್ಕೊತಾರೆ. ಹೋಟೆಲಲ್ಲಿ ಒಳ್ಳೆ ಮಾರ್ಜಿನ್ ಇದೆ ಅಂತೇಳಿ ಬರ್ತಾರೆ. ಸೊ ಅವ್ರಿಗೆ ಇಲ್ಲಿದು ಹಿಸ್ಟ್ರಿ ಗೊತ್ತಿಲ್ಲ ಅವ್ರಿಗೆ. ಹೋಟೆಲ್ಲು ಒಳಗಡೆ ಬಂದಾಗಲೇ ಗೊತ್ತಾಗೋದು ಅವ್ರಿಗೆ ಎಷ್ಟು ಖರ್ಚು ಬರುತ್ತೆ, ಹಾಕಿರೋ ಬಂಡವಾಳಕ್ಕೆ ಬಡ್ಡಿ ಬರುತ್ತಾ ಇಲ್ವಾ, ನಮ್ಗೆ ಸಂಬಳ ಬರುತ್ತಾ ಇಲ್ವಾ ಅಂತ ನೋಡಿ ಮಾಡಬೇಕಾಗತ್ತೆ. ಸುಮಾರು ಜನ ಹೋಟ್ಲುಗಳಲ್ಲಿ ಆ ಥರ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಏನಂದರೆ, ಪ್ರಾಮಾಣಿಕವಾಗಿ ಹುಡುಗರನ್ನ ಇಟ್ಕೊಂಡು ಕರೆಕ್ಟಾಗಿ ಓನರ್ ಅವರೇ ನಿಂತ್ಕೊಂಡು ಮಾಡೋದಾದ್ರೆ ಮಾತ್ರ ಹೋಟ್ಲು ಮಾಡಬೇಕು. ಹಂಗಿದ್ರೆ ಮಾಡ್ಬೋದು. ಅದು ಬಿಟ್ಟರೆ ಹೋಟೆಲ್ ಡಿಪಾರ್ಟ್ಮೆಂಟ್ಗೆ ಬರಬಾರ್ದು. ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ಓನಾಗಿ ಅವ್ರು ನಿಂತ್ಕೊಂಡಿದ್ರೆ ಮಾತ್ರ ಅವರು ಬಿಸ್ನೆಸ್ ಮಾಡಬೇಕೇ ಬಿಟ್ಟರೆ, ಇಲ್ಲಾಂದರೆ ಬಿಸ್ನೆಸ್ಸಿಗೆ ಬರಬಾರ್ದು. ಕೆಲವ್ರು ಏನು ಹೇಳ್ತಾರೆ, ಈಗ ನೋಡಿ, ಆ ಸಾಫ್ಟ್ವೇರ್ ಅವರು ಇವರು ಇರ್ತಾರಲ್ಲ, ಅವರು ಇರಪ್ಪ ಮಾಡಿಬಿಡೋಣ ಅಂತೇಳಿ ಬರ್ತಾರೆ. ಈಗ ಈ ಎಲ್ಲ ಫುಡ್ ಸ್ಟ್ರೀಟ್ಗಳೆಲ್ಲ ಅಲ್ಲೆಲ್ಲ ಈ ಟ್ರೆಂಡ್ ಆಗಿರೋದು ಅದು ಗಾಡಿಗಳಲ್ಲಿ ಈಗ ಇದ್ರದ್ದು. ಸೊ ಏನಾಗುತ್ತೆ, ಪಾಪ ಬಂದು ಮಾಡ್ತಾರೆ, ಅವ್ರಿಗೆ ಕೆಲಸ ಗೊತ್ತಿರಲ್ಲ, ಬಂಡವಾಳ ಹಾಕ್ಬಿಡ್ತಾರೆ, ಕೆಲಸ ಗೊತ್ತಿರಲ್ಲ, ಹುಡುಗರನ್ನ ಇಟ್ಕೊಂಡು ಸ್ಟಾರ್ಟಿಂಗ್ ಮಾಡ್ತಾರೆ. ಆ ಹುಡುಗರು 2 ತಿಂಗಳು 3 ತಿಂಗಳು ಕೈ ಕೊಡ್ತಾರೆ, ಮತ್ತು ಪಾಪ ಲಾಸ್ ಮಾಡ್ಕೊತಾರೆ. ಸೊ ನಾನು ಅವ್ರಿಗೆಲ್ಲ ಹೇಳೋದೇನೆಂದರೆ, ದಯವಿಟ್ಟು ನೀವು ಫಸ್ಟ್ ಕೆಲಸ ಕಲ್ತ್ಕೊಳ್ಳಿ. ಕೆಲಸ ಕಲ್ತ್ಕೊಂಡು ನೀವು ಯಾರಿಲ್ಲಾಂದ್ರೂ ನೀವು ಮಾಡ್ತೀನಿ ಅಂದರೆ ಮಾತ್ರ ಮಾಡಿ ಅಂತೇಳಿ ಹೇಳ್ತೀನಿ. ಹೋಟೆಲ್ ಡಿಪಾರ್ಟ್ಮೆಂಟು ಅಷ್ಟೇ, ತುಂಬ ಹೆವಿಯಾಗಿ ಬಂಡವಾಳ ಹಾಕೋಕ್ಕೆ ಹೋಗ್ಬಾರ್ದು. ಸ್ಟಾರ್ಟಿಂಗು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರೋವರೆಗೂ ಕಮ್ಮಿ ಬಂಡವಾಳದಲ್ಲಿ ಮಾಡಬೇಕು. ಆಮೇಲೆ ನಾನು ಮಾಡ್ತೀನಿ, ನಿಂತ್ಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂದಾಗ ಮಾತ್ರ ಆವಾಗ ಇಂಟ್ರಿಯಲ್ಲೆಲ್ಲ ಖರ್ಚು ಮಾಡಿ ಗ್ರ್ಯಾಂಡಾಗಿ ಮಾಡಿ. ಜನರು ಕೇಳೋದು ಹಂಗೇನೆ. ಯಾಕಂದರೆ ಜನರಿಗೆ ಮೈಂಡ್ ರಿಲ್ಯಾಕ್ಸ್ ಬೇಕಾಗಿದೆ. ಈಗ ಸಂಪಾದನೆ ಮಾಡ್ತಾಯಿದ್ರೆ ಮೈಂಡ್ ರಿಲ್ಯಾಕ್ಸ್ ಬೇಕು. ಆ ಹೋಟೆಲ್ಗೆ ಹೋದಾಗ ಒಂದು ಕುಂತ್ಕೊಂಡು ಮಾತಾಡಿದಾಗ ಏನೋ ಒಂಥರ. ಈಗ ನೋಡಿ, ಈ ಹೋಟ್ಲು ಈಗ ಈ ಉತ್ತರಹಳ್ಳಿಲಿ ಮಾಡಿರೋದು ಪಕ್ಕಸಲ ಹೋಟ್ಲು ಹೆಂಗಿದೆ ಅಂದರೆ, ನಮ್ದು ಏನೇ ಟೆನ್ಷನ್ ಮರೆಸ್ಬಿಡುತ್ತೆ ನಮ್ಮನ್ನ ಇಲ್ಲಿ ಬಂದರೆ. ಇದೆಲ್ಲ ಇಟ್ಟಿರೋದು ಒಂದು ಟ್ರೆಡಿಷ್ನಲ್ ಇದೆಲ್ಲ ನಾವೆಲ್ಲ ನಮ್ಮ ತಾತನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಎಲ್ಲ ನೋಡ್ತಾ ಇದ್ದೀವಿ. ಇವತ್ತು ಇಲ್ಲೇ ನೋಡ್ಬೋದು.
ಅಷ್ಟು ಚೆನ್ನಾಗಿದೆ ಆಯಿತಾ. ಆ ಥರ ಅವಾಗ ಏನಾಗುತ್ತೆ, ಜನರಿಗೂ ಒಂದು ಮೈಂಡ್ ಫ್ರೀ ಆಗುತ್ತೆ. ಒಂದು ಅವ್ರು ಹೋಟೆಲ್ ರೇಟು ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬೋದು, ಅದ್ರ ತಕ್ಕಂಗೆ ರೇಟ್ ಇಡಲೇಬೇಕಾಗುತ್ತೆ. ಮತ್ತು ಇಲ್ಲಿ ರೇಟೂ ಅಂಥ ಏನು ಕಾಸ್ಟ್ಲಿ ಇಲ್ಲ. ಸೊ ಮೈಂಡು ಒಳ್ಳೆ ಫ್ರೀ ಆಗುತ್ತೆ. ಸೊ ಆ ಥರ ಆವಾಗ ನಾವು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದಾಗ ಈ ಥರ ಮಾಡಿದಾಗ 100% ಸಕ್ಸಸ್ ಆಗ್ತೀವಿ. ಆ ಥರ ನೀವು ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಮಾಡಿದ್ರೆ ಸರ್? ಸರ್ ಇಲ್ಲ ಸರ್, ಆ ಥರ ಏನಿಲ್ಲ. ಯಾಕೆ ಅಂದರೆ ನಾನು ಆಲ್ರೆಡಿ ಹೋಟ್ಲ್ ಮಾಡಿ ಕೈ ಸುಟ್ಕೊಂಡು ಬಂದಿದ್ದೀನಿ. ಈಗ ನನ್ನಂಥವ್ರು ಸುಮಾರು ಜನ ಇದ್ದಾರೆ, ಅವ್ರು ಆಲ್ರೆಡಿ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಬನ್ನಿ, ನಾನು ಕೆಲಸ ಕಲಿಸ್ಕೊಡ್ತೀನಿ, ನೀವೇ ಸ್ವಂತವಾಗಿ ಎಲ್ಲರೂ ಒಂದು ಮಾಡ್ಕೊಳ್ಳಿ, ನನ್ನ ಹೆಸರು ಏನು ಬೇಡ, ನೀವು ಕೆಲಸ ಕಲ್ತು ನೀವು ಕೆಲಸ ಮಾಡ್ಕೊಳ್ಳಿ. ಯಾಕಂದರೆ ಈಗ ಸರ್ ಹೇಳಿದ್ರಲ್ಲ, ಹಿಂಗೆ IT ಕಂಪ್ನಿ ಎಂಪ್ಲಾಯ್ಗಳು ಸುಮಾರು ನನ್ನ ಇಂಟ್ರೊಡಕ್ಷನ್ ತೊಗೊಂಡೇ ಒಂದು 3-4 ಹೋಟ್ಲುಗಳು ಮಾಡಿದರು. ನಾನೇ ಹುಡ್ರು ಕಳಿಸಿದ್ದೀನಿ, ಈಗ ಅವ್ರು ಕ್ಲೋಸ್ ಮಾಡಿದ್ದಾರೆ ಸರ್. ಏನು ಹೇಳೋದು ಈಗ ಅವ್ರಿಗೆ, ಅಂದರೆ ಡಿಫೆಂಡ್ ಅವ್ರು ಹುಡ್ರ ಮೇಲೆ ಆಗಿರ್ತಾರೆ ಪಾಪ. ಅವರೆಲ್ಲೋ ದುಡ್ಡು ತೊಗೊಂಬಂದು ಹಾಕ್ತಾರೆ, ಅವ್ರಿಗೆ ದುಡ್ದಿರೋದಲ್ಲ, ಏನೋ ಲೋನ್ಗಿನ್ ಮಾಡ್ಸ್ಕೊಂಡು ಬಂದು ಹಾಕ್ತಾರೆ. ಸೊ ಈಗ ಅವ್ರು ಲಾಸ್ ಆಯ್ತು. ಈಗ ಏನಂದರೆ, ಈಗ ನನ್ನ ಹೆಚ್ಕೊಂಡು ಮಾಡಿರ್ತೀರ ನೀವು, ನಾನು ಏನಾರು ಎಮರ್ಜೆನ್ಸಿ ಊರಿಗೆ ಹೋದರೆ ನನ್ನ ಬ್ಯಾಕಪ್ಪಿಗೆ ಯಾರಿಲ್ಲ, ಇದ್ರೂ ಅವರು ನನ್ನ ಥರ ಮಾಡೋಕ್ಕಾಗಲ್ಲ. ಹಿಂಗಾಗ್ಬಿಟ್ಟು ಅವ್ರು ಲಾಸ್ ಆಗಿ ವಾಶೌಟಾಗಿ ಹೊರಗಡೆ ಬಂದವ್ರು. ಅವ್ರು ಈಗ ಹೇಳ್ತಾರೆ, ಯಾರಿಗಿರಿದ್ರೆ ಸೇಲ್ಸ್ ಮಾಡೋದು. ಅದ್ರ ಬದಲು ನೀವೇ ಕೆಲಸ ಕಲೀರಿ, ಕೆಲಸ ಕಲ್ತು ನೀವೇ ಮಾಡ್ಕೊಳ್ಳಿ. ಬ್ರ್ಯಾಂಚ್ ಅನ್ನೋ ಬದಲು ನೀವೇ ಕೆಲಸ ಮಾಡಿದರೆ ಈಗ ಹೊರಗಡೆ ಹೋಗಿ ನೀವು ಅಷ್ಟು ದುಡಿತೀರಿ, ಆರಾಮಾಗಿ ನಿಮಗೆ ರಿಲೀಫ್ ಆಗಿರುತ್ತೆ. ಬಟ್ ಒಂದಿನ ಯಾವತ್ತೋ ಒಂದಿನ ಲೀವ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಹೋಟ್ಲು ಮಾಡಿ ನಾನು ಮಾಡ್ತೀನಿ ಇದು ಮಾಡ್ತೀನಿ ಸರ್. ಇವಾಗ ಉದಾಹರಣೆಗೆ ದೊಡ್ಡ ದೊಡ್ಡ ಹೋಟ್ಲ್ ಮಾಡ್ತಾರಂದರೆ ಅವ್ರು ಎಷ್ಟು ಸ್ಟ್ರಗಲ್ ಪಡ್ಬೇಕಂದ್ರೆ ಸುಮಾರು ಸ್ಟ್ರಗಲ್ ಪಡ್ಬೇಕು. ಯಾಕಂದರೆ ಒಬ್ರು ಭಟ್ರ ಕೈ ಕೊಟ್ಟರೆ ಅಸಿಸ್ಟೆಂಟ್ ಭಟ್ರನ್ನ ಇಬ್ಬರನ್ನ ಇಟ್ಕೋಬೇಕು. ಈಗ ಅವ್ರಿಗೆ 30, ಈಗ ಪ್ರೆಸೆಂಟಾಗಿ ನಡೀತಾ ಇರೋದು 30,000 ಸಂಬಳ. 30 ಮೇಲೇ ಮಿನಿಮಮ್. ಅವ್ರಿಗೇನು ಬರೀ ಹಿಂಗೆ ಸೌಟ್ ತೊಗೊಂಡು ಅಲ್ಲಾಡಿಸಿದ್ರೆ ನಾನು 35,000 ಬೇಕು ಅಂತಾರೆ. ಎಲ್ಲಿಂದ ತಂದು ಕೊಡೋಣ ಸರ್? ಈಗ ನಾವೇ ಕೆಲಸ ಕಲ್ತ್ರೆ ನಾವು ಸ್ವಂತವಾಗಿ ಮಾಡ್ಬೋದು. ನಮ್ಗೆ 20,000ನೇ ಮಿಕ್ಲಿ, ಮಂತ್ ಎಂಡಲ್ಲಿ 20,000ನೇ ಮಿಕ್ಲಿ, ನಾನು ನೆಮ್ಮದಿ ಇರುತ್ತೆ, ನನಗೆ ಸ್ಯಾಟಿಸ್ಫೈಡ್ ಇರುತ್ತೆ. ಯಾಕಂದ್ರೆ ನಾನು ಕೆಲಸ ಕಲ್ತಿದ್ದೀನಿ, ನಾನು ಜನರಿಗೆ ಒಳ್ಳೇದು ಕೊಡ್ತಾ ಇದ್ದೀನಿ. ಈಗ ನಾನು ಭಟ್ರ ಹತ್ರ ಮಾತಾಡೋಕ್ಕಾಗಲ್ಲ. ಇವತ್ತು ಉಪ್ಪು ಆಯ್ತಪ್ಪ ಅಂದರೆ ಆಯಿತು ಬಿಡೋ ನಾಳೆ ಮಾಡ್ತೀನಿ, ಆ ರೇಂಜಲ್ಲಿ ಅವ್ರು ಮಾತಾಡ್ತಾರೆ. ಈಗ ನಾನೇ ಅಂದರೆ ಇವತ್ತು ಉಪ್ಪು ಆಯ್ತಾ, ಕಸ್ಟಮರ್ ಹೇಳಿದ್ರೆ ಸರಿ ನಾನೇ ತಿದ್ಕೊಳ್ಳೋಣ ಅನ್ನೋದು. ಈ ಬ್ರ್ಯಾಂಚಸ್ ಏನಿಲ್ಲ ಸರ್. ನಂದೇನಂದರೆ ನನ್ನ ನಂಬ್ಕೊಂಡು ಯಾರೋ ಬಂದರೆ ಅವ್ರಿಗೆ ಕೆಲಸ ಕಲಿಸೋದು, ಕೆಲಸ ಕಲ್ತ್ಕೊಂಡು ನೀವೆಲ್ಲರೂ ಮಾಡ್ರಪ್ಪ, ದೂರ ಮಾಡಿಕೊಂಡು ನಿಮ್ಮ ಜೀವನ ನೀವು ಸ್ಯಾಟಿಸ್ಫೈ ಮಾಡ್ಕೊಂಡು ಹೋಗ್ರಿ ಅಂತ ನನ್ನ ಉದ್ದೇಶ ಅಷ್ಟೇ. ನಿಮ್ಮದು ಸರ್ ಎಷ್ಟು ಬ್ರ್ಯಾಂಚು? ಸರ್ 4. ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋ ಐಡಿಯಾಸ್ ಇದೆಯಾ? ನೋಡೋಣ ಸರ್, ಮಾಡೋಣ ಅಂತ ಇದ್ದೀನಿ. ಸೊ ನಾವು ಮಾಡಿದ್ರೆ ಈಗ ರೇವಣ್ಣವ್ರು ಹೇಳ್ತಾರ, ನಮ್ಮ ಹತ್ರನೇ ಕೆಲಸ ಮಾಡಿರೋ ಹುಡುಗರಿಗೆ ನಾವು ಇವಾಗ ಮಾಡಿರೋದು. ನಮ್ಮ ಹತ್ರ ಕೆಲಸ ಎಷ್ಟು ದಿನ, ಎಷ್ಟು 1-2-3 ವರ್ಷ ಕೆಲಸ ಮಾಡಿದ್ರೆ ಅವರು ಕೆಲಸ ಕಲ್ತ್ಕೊಂಡು ಅವರೇ ಅಂಗಡಿಗೆ ನಾವು ಬಂಡವಾಳ ಕೊಟ್ಬಿಟ್ಟು ಅವರೇ ಮೇಂಟೈನ್ ಮಾಡೋ ಥರನೇ ನಾವು ಮಾಡಿರೋದು ಇವಾಗ. ಫ್ಯಾಂಟಾಸ್ಟಿಕ್. ಒಂದಂತೂ ಸತ್ಯ, ಫುಟ್ಪಾತಲ್ಲಿ ಒಂದು ಹೋಟೆಲ್ ಮಾಡಿದ್ದಾರೆ, ಫುಟ್ಪಾತ್ ಈಟರೀಸ್ ಅಂತ. ನಾವು ಅದನ್ನು ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಯಾಕಂದರೆ ಭಾಳ ರುಚಿಯಾಗಿ, ಭಾಳ ಫ್ರೆಶ್ಶಾಗಿ, ತುಂಬ ಚೆನ್ನಾಗಿ ಅಡುಗೆ ಮಾಡಿ ಕೊಡುವಂಥ ರೋಡ್ ಸೈಡ್ ಈಟ್ರೀಸು ಬೇಕಾದಷ್ಟಿದೆ ಬೆಂಗಳೂರು. ಇನ್ಫ್ಯಾಕ್ಟ್ ಬೆಂಗಳೂರಲ್ಲೇ ಜಾಸ್ತಿ ಇರೋದು, ಬೇರೆ ಊರಿಗೆ ಹೋದರೆ ಇಷ್ಟು ನಿಮ್ಗೆ ಸಿಗೋದಿಲ್ಲ. ಆ್ಯಂಡ್ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಗಿರಾಕಿಗಳು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ತುಂಬ ಹೈಜಿನಿಕ್ಕಾಗಿ ಕೂಡ ಮಾಡ್ತಾರೆ. ಬಿಕಾಸ್ ಇಟ್ ಇಸ್ ಆನ್ ರೋಡ್ ಸೈಡ್ ಅನಿಸುತ್ತೆ ಇವರು ಅನ್ಹೈಜಿನಿಕ್ ಅಂತ. ಬೆಲೆನಲ್ಲಿ ಇವ್ರು ಕಡಿಮೆ ಇರ್ಬೋದು, ಹಾಗಂತ ಹೋಟೆಲ್ನಲ್ಲಿ ತುಂಬ ಬೆಲೆ ಅಂತಲೂ ಹೇಳೋಕ್ಕಾಗಲ್ಲ. ಹೋಟೆಲ್ಲೇ ಬೇರೆ, ಆ ಹೋಟೆಲ್ ಬಿಸ್ನೆಸ್ಸೇ ಬೇರೆ. ಯಾಕಂದರೆ ಅಲ್ಲಿ ವೆನ್ಯೂ ಅಥವಾ ಜಾಗದ ರೆಂಟ್ ಇರುತ್ತದೆ, ಎಲೆಕ್ಟ್ರಿಸಿಟಿ, ವಾಟರು, ಆಮೇಲೆ ಬೇರೆ ಬೇರೆ ಖರ್ಚುಗಳಿರ್ತದೆ, ಓವರ್ ಹೆಡ್ಸ್ ಇರ್ತದೆ, ಸಂಬಳಗಳು ಕೊಡಬೇಕಾಗಿರುತ್ತೆ. ಆಮೇಲೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಫಾರ್ ಮೆಟೀರಿಯಲ್, ತಟ್ಟೆ, ಲೋಟ, ಪ್ಲೇಟು, ಅದು ಇದು ಅಂತೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಸೊ ಒಟ್ಟಾರೆ ಅಲ್ಲಿ ಖರ್ಚುಗಳು ಜಾಸ್ತಿ ಇರೋದ್ರಿಂದ ಈಟರೀಸ್ ರೋಡ್ ಸೈಡಲ್ಲಿ ಸಿಗೋದಕ್ಕೂ ಹೋಟೆಲಲ್ಲಿ ಸಿಗೋದಕ್ಕೂ ಬೆಲೆನಲ್ಲಿ ವ್ಯತ್ಯಾಸ ಇರುತ್ತೆ. ಟೇಸ್ಟ್ ವೈಸ್ ಹೋಟ್ಲ್ನಲ್ಲೂ ಕೂಡ ಚೆನ್ನಾಗಿ ಕೊಡ್ತಾರೆ, ಕೊಡದಿದ್ದರೆ ಹೋಟ್ಲಲ್ಲಿ ವ್ಯಾಪಾರ ಆಗೋದಿಲ್ಲ ಅಲ್ವಾ. ನಮ್ಮ ಪಾಕಶಾಲಾದಲ್ಲೂ ಕೂಡ ಭಾಳ ಒಳ್ಳೆ ಹೈಜಿನಿಕ್ ಆಗೋದಂಥ ಆಹಾರ ಎಟುಕುವ ದರದಲ್ಲಿ ಕೊಡ್ತಾರೆ. ಹಾಗಾಗಿ ಪಾಕಶಾಲಾ ಕೂಡ ಇವತ್ತು ಕರ್ನಾಟಕದಲ್ಲಿ 35 ಔಟ್ಲೆಟ್ ಇದೆ ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ, ಅದನ್ನು ಕೂಡ ಅಚೀವ್ ಮಾಡಿದ್ದಾರೆ. ಸೊ ಈಗ ನೀವೆಲ್ಲ ಬಂದ್ರಿ, ಇಷ್ಟೊತ್ತು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಹೇಗೆ ಅನ್ನಿಸ್ತು ಸರ್ ಪ್ರೋಗ್ರಾಮಿಗೆ ಬಂದಿದ್ದು? ಸರ್ ತುಂಬ ಖುಷಿ ಆಯಿತು. ನಮಗೆಲ್ಲ ಒಂಥರ ಗುರುಗಳಿದ್ದ ಥರ ನೀವು. ಅಯ್ಯೋ ಭಗವಾನ್. ನಮಗೆ ಏನಾದರೂ ಒಂದು ತಪ್ಪು ಮಾಡಿದ್ರು ತಿದ್ದಿ ಈ ಥರ ಒಂದು ವೇದಿಕೆ ಮಾಡಿ ನಮ್ಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ನೀವೊಂದು ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಈ ಮೀಟಿಂಗ್ ಅರೇಂಜ್ ಮಾಡಿದರೆ ತುಂಬ ಥ್ಯಾಂಕ್ ಯು ಸರ್. ಯಾಕಂದರೆ ಒಂದು ದೊಡ್ಡ ಹೋಟೆಲ್ ಪಾಕಶಾಲಾ 35 ಔಟ್ಲೆಟ್ ಇದೆ, ಅಂಥವರು ನಮ್ಮನ್ನು ಮೀಟಿಂಗ್ ಕರೆಸಿದ್ರು. ಯಾಕೆ ಅಂದರೆ ಈಗ ಅವ್ರದ್ದು ಏನಿರುತ್ತೆ, ನಮ್ಮದು ಏನಿರುತ್ತೆ ನೋಡೋಣ, ವೆರಿಫಿಕೇಷನ್ ಮಾಡೋಣ. ಈಗ ಅವರಿಂದ ನಾವು ಕಲ್ಕೊಳ್ಳೋದಿರುತ್ತೆ, ನಮ್ಮಿಂದ ಅವ್ರು ಕಲ್ಕೊಳ್ಳೋದು. ಸರ್ ನೀವು ಹೇಳಿದ್ರಿ ಈಗ ಹೋಟ್ಲು ಅಷ್ಟೊಂದು ರೇಟ್ ಕಾಸ್ಟ್ಲಿ ಸರ್. ಆ ಮೇಂಟೆನ್ಸಿಗೆ ಅವರು ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ಅವರು ಏನು ಕ್ವಾಲಿಟಿ ಐಟಮ್, ಎಲ್ಲ ಕ್ವಾಲಿಟಿ ಐಟಮೇ ಹಾಕೋ ಸರ್. ಜನಗಳು ಏನಾಗ್ಬಿಟ್ಟದೆ ಅಂದರೆ ಇವಾಗ ಮೈಂಡ್ಸೆಟ್ಟು, ಹೋಟ್ಲ್ನವರು ಟೇಸ್ಟ್ ಕೊಡ್ತಾ ಇಲ್ಲ, ಫುಟ್ಪಾತ್ನವ್ರು ಟೇಸ್ಟ್ ಕೊಡ್ತಾರೆ ಸರ್, ಅದು ತಪ್ಪು. ಹಂಗೆ ಅಂದ್ಕೊಂಡಿದ್ರೆ ಬೆಂಗಳೂರಲ್ಲಿ ಯಾವುದು ದೊಡ್ಡ ಹೋಟ್ಲುಗಳು ಇರ್ತಾ ಇರಲಿಲ್ಲ, ಎಲ್ಲ ಬರೀ ಫುಟ್ಪಾತ್ ಮೇಲೆ ಬಂದ್ಬಿಡೋರು.
ಸೊ ದೊಡ್ಡ ಹೋಟ್ಲುಗಳು ಅವ್ರಿಗೆ ಮೇಂಟೈನ್ ಮಾಡ್ಬೇಕಂದ್ರೆ ಅದು ರೇಟ್ ಇಡಲೇಬೇಕು. ಈಗ ನಮ್ಮ ಹತ್ರ 35 ರೂಪಾಯಿ 40 ರೂಪಾಯಿ ಇದೆ ಅಂದರೆ ಅವ್ರು ಒಂದು 15-20 ರೂಪಾಯಿ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಅವರಿಗೆ ಸರ್ ಕರೆಂಟ್ ಬಿಲ್ ಕಟ್ಬೇಕು, ನೀರು ಬಿಲ್ ಕಟ್ಬೇಕು, ಆಮೇಲೆ ಲೇಬರ್ ಇರ್ತದೆ, ಬಾಡಿಗೆ ಇರ್ತದೆ, ಅವರೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕು. ಈಗ ಸರ್ ನಮ್ಮಲ್ಲಿ ಸೂಪರ್ವೈಸರ್ಗಳು ಇರಲ್ಲ, ಲೇಬರ್ಗಳು ಇರಲ್ಲ, ನಾವೇ 3 ಜನ. ಈಗ ನಾವು ಫುಟ್ಪಾತ್ ಮೇಲೆ ಅಂದ್ರೂ ಮನೆಯವರು ನಾವು ಅಂದ್ರೆ ಒಂದು 3-4 ಜನ ನಮ್ಮದೇ ಸಂಬಳ. ಅವ್ರು ಅಲ್ಲಿ ಹಂಗಿರಲ್ಲ ಸರ್. ಸೂಪರ್ವೈಸರ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಮೇಂಟೆನೆನ್ಸ್ ಮಾಡ್ಕೊಳ್ಳೋರು ಇರ್ತಾರೆ. ಯಾಕಂದ್ರೆ ಅವ್ರು ಆ ಖರ್ಚಿಗೆ ಅವರು ರೇಟ್ ಕೊಡಲೇಬೇಕು. ಸರ್ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಜನಕ್ಕೆ ಏನಾಗ್ಬಿಟ್ಟದೆ ಅಂದರೆ ಹೋಟ್ಲುಗಳಿಗೆ ಟೇಸ್ಟ್ ಇರಲ್ಲ, ಫುಟ್ಪಾತ್ ಮೇಲೆ ಎರಡು ಕಡೆ ಚೆನ್ನಾಗಿದ್ದಾರೆ. ಈಗ ನಾವು ಹಾಕೋ ಐಟಮೇ ಅವ್ರು ಹಾಕ್ತಾರೆ ಸರ್, ಅವ್ರು ಹಾಕೋ ಐಟಮ್. ಈಗ ರೇಟ್ ಯಾವ್ದು ಕಮ್ಮಿ ಇದೆ ಸರ್? ಎಲ್ಲ ರೇಟು ಗಗನಕ್ಕೇರಿದೆ. ಅದಂತೂ ಪ್ರತಿದಿನವೂ ಏರ್ತಾನೆ ಇದೆ ಸರ್. ಇವತ್ತಿನ ರೇಟ್ ಇವತ್ತು ಇನ್ನೂ ಟೊಮೆಟೊ ಕಮ್ಮಿ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ 100 ರೂಪಾಯಿ kg ಇತ್ತು. ಈರುಳ್ಳಿ 50 ರೂಪಾಯಿ ಇರ್ತದೆ. ಬೆಳ್ಳುಳ್ಳಿ ನಾನು ಏನು ಕಮ್ಮಿನೇ ಇಲ್ಲ ಅಂತ ಕಮ್ಮಿ ಆಗ್ತಾನೆ ಇಲ್ಲ, 300 ರೂಪಾಯಿ kg ಓಡ್ತಾ ಇದೆ. ಮತ್ತು ಈಗ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಸರ್? ಈಗ ನೀವೇ ಹೇಳಿ, ನಾವು ಹೆಂಗೆ ಮೇಂಟೈನ್ ಮಾಡಬೇಕು? ಈಗ ಯಾಕಂದ್ರೆ ನಮ್ಮ ಫುಟ್ಪಾತ್ ನಡೀತಿದೆ, ಹೆಂಗೋ ನಡೆದ್ಬಿಡ್ತದೆ. ಈಗ ಅವ್ರು ಹೇಳಿ ರೇಟ್ ಜನಗಳಿಗೆ ಹೆಂಗೆ ಆಗ್ಬಿಟ್ಟದ ಮೈಂಡ್ ಸೆಟ್ ಅಂದರೆ ಹೋಟ್ಲು ಓಯ್ಯೋ ಕಾಸ್ಟ್ಲಿ. ನಾನು ಅಲ್ಲಿ ಹೋಗಿದ್ದೆ, ಒಂದು ರೋಟಿ ಕರಿ 120 ರೂಪಾಯಿ 130 ರೂಪಾಯಿ, ಅದಕ್ಕೆ ಬೇಕಾಗಿರೋ ಐಟಮ್ ಹಾಕ್ತಾರೆ, ತೊಗೊಂತಾರೆ ಸರ್. ಈಗ ವೇರಿಯೇಷನ್ ಮಾಡೋಕ್ಕಾಗತ್ತಾ ಸರ್? ಈಗ ನೀವು ಹೇಳಿ, ಟೊಮಾಟೊ ಈರುಳ್ಳಿ ರೇಟ್ ಈಗ ಒಂದಿನ ರೇಟ್ ಆಗುತ್ತೆ, ಒಂದಿನ ಕಮ್ಮಿ ಆಗುತ್ತೆ. ನಾವು ದಿನ ರೇಟ್ ಹೆಚ್ಚು ಕಮ್ಮಿ ಮಾಡಿದರೆ ಜನ ಬರ್ತಾರಾ? ಬರಲ್ಲ ಸರ್. ಈಗ ಅದನ್ನೇ ಅವರು ಮೀಟಿಂಗ್ ಮಾಡಿದ್ರೆ ಯಾಕೆ ಉದ್ದೇಶ ಏನಾಗುತ್ತೆ? ಹೋಟ್ಲು ಡಿಪಾರ್ಟ್ಮೆಂಟಿಗೆ ಸಣ್ಣವರಾಗಲಿ ದೊಡ್ಡವರಾಗಲಿ ಒಂದು ಚರ್ಚೆ ಮಾಡಿದರೆ ಏನೇನು ಡಿಫ್ರೆನ್ಸ್ ಹೆಂಗಿರುತ್ತೆ, ಇವ್ರದ್ದು ಹೆಂಗೆ ನಮ್ದು ಹೆಂಗೆ ಅಂತಂದು ಕೇಳೋಕೆ ಮಾಡಿದರೆ ತುಂಬ ಥ್ಯಾಂಕ್ ಯು ಸರ್. ಇದನ್ನು ನೀವು ವಹಿಸ್ಕೊಟ್ಟೆ. ನಮ್ಮಂಥವ್ರು ಕರ್ಸಿದ್ರಲ್ಲ, ನಾವು ನಿಮ್ಮನ್ನು ಬರೀ ಟಿ ವಿಯಲ್ಲಿ ನೋಡ್ತಿದ್ವಿ. ಅಯ್ಯೋ ಶ್ರೀಕೈ ಚಂದ್ರ ಸರ್ ನಮಸ್ಕಾರ ಸರ್. ನಿಮ್ಮದು ಲುಕ್ಕು, ನೀವು ಮಾತಾಡೋ ಎಟಿಟ್ಯೂಡ್ ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಈಗ ನೀವು ಆವಾಗಲೇ ಒಂದು ಕ್ವಶನ್ ಕೇಳಿದ್ರೆ ನಮ್ಗೆ ಹೆಂಗೆ ಸೋಷಿಯಲ್ ಮೀಡಿಯಾದವ್ರದ್ದು ಹೆಂಗೆ ಅಂತಂದ್ಬಿಟ್ಟು ಸರ್, ನಂಗೆ ಲಾಸ್ಟ್ ಇಯರು ಕೃಪಾಳಮ್ಮ ಅಂತ ಚಾನಲ್ ಇದೆಯಲ್ಲ ಸರ್, ಅವರು ನನಗೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ಅವ್ರ ಕಡೆಯಿಂದ ನನಗೆ ಒಂದು ಸುಮ್ಮನೆ ಫೇಕ್ ನ್ಯೂಸ್ ಇದು ಕಾಲ್ ಮಾಡಿಬಿಟ್ಟು 25,000 ಕೊಡಿ, ನಿಮ್ಮದು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನು ಕ್ವಶನ್ ಕೇಳಿದ್ರೆ, ಜೊಮ್ಯಾಟೋದಲ್ಲಿದ್ದರೆ 10,000 ರೂಪಾಯಿ ಕಮ್ಮಿ ಆಗುತ್ತೆ ನಿಮ್ದು ಅಂಗಡಿ, ಜೊಮ್ಯಾಟೋದ್ರೆ ನಮ್ಗೆ ಟೈಪ್ ಇದೆ ಅಂತ. ನಮ್ಗೇನು ಗೊತ್ತೇ ಅಲ್ಲ ಮ್ಯಾಟ್ರು. ಸರಿ ಆಯಿತು ಬನ್ನಿ ಮಾತಾಡೋಣ ಅಂತಂದೆ. ಬನ್ನಿ ಮಾತಾಡೋಣ ಅಂದಮೇಲೆ ಒಂದು 3-4 ದಿನ ಬಿಟ್ಟ ಸುಮಾರು ಜನಕ್ಕೆ ಅವ್ರು ಇದು ಮಾಡ್ಬಿಟ್ಟಾರೆ. ನನಗೇನು ಕೃಪಾಳಮ್ಮ ಅವರು ಅಂದ್ರೆ ಸರ್, ನಾನು ಅಷ್ಟೊಂದು ಅಂದರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಓಡ್ತಾ ಇತ್ತು. ಕೃಪಾಳಮ್ಮ ಸರ್ ಅಂದ್ರೆ ಒಂದು ಅವಾಗ ಸಿಕ್ಕಾಪಟ್ಟೆ ವೈರಲ್. ಈ 3 ಇಯರ್ಸ್ ಬ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಎಲ್ಲೋ ಕೃಪಾಳಮ್ಮ ಅವ್ರು ಹೋಗ್ಬಿಟ್ಟವ್ರೆ ಅಂತ. ಅವಾಗ ಅವ್ರು ಹಂಗೆ ಕಾಲ್ ಮಾಡ್ಯಾರ, ನನಗೆ ಫುಲ್ ಖುಷಿ. ಸಾರ್ ನಮ್ಮ ಅಂಗಡಿ ಬರ್ತಾನೆ 15,000 ರೂಪಾಯಿ ಅಲ್ಲ ಬಿಡು, ಏನೋ ಮಾಡಿ ಮಾಡೋಣ ಅಂದ್ಕೊಂಡು ಆ ಮೈಂಡ್ ಸೆಟ್. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಒಬ್ರು ಯಾರೋ ಹಾಕಿದ್ರೆ ಸರ್, ಈ ಥರ ದುಡ್ಡು ಕೇಳ್ತವ್ರೆ, ದಯವಿಟ್ಟು ಯಾರೋ ಇದು ಮಾಡೋಕ್ಕೆ ಹೋಗ್ಬೇಡಿ, ಹಂಗೇನಾರು ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಯಾವುದೋ ಒಂದು ಪೇಜ್ನಲ್ಲಿ ಹಾಕಿದ್ರು ಸರ್. ಅವಾಗ ಅಂದ್ಕೊಂಡೆ ನೋಡಿ ಎಂಥ ಡಿಸಪಾಯಿಂಟ್ ಆಗ್ತದೆ, ಎಂಥ ಜನಗಳು ಯಾವ ಥರ ಯೂಸ್ ಮಾಡ್ಕೊತಾರೆ. ಈಗ ನಾವೇನಾರು ಅಕಸ್ಮಾತ್ ಅವ್ರಿಗೆ 15,000 ಹಾಕಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಸಿಕ್ಕಾಪಟ್ಟೆ ಆಗಿದೆ ಸರ್. ಅಂಥವೆಲ್ಲ ಮಿಸ್ಯೂಸ್ ತುಂಬ ಮಾಡ್ಕೊತಾರೆ. ಈಗ ಕೆಲವೊಂದಿಷ್ಟು ಅಂತರೂ ಆ ಯೂಟ್ಯೂಬರ್ಸೇ ಪಾಪ ನಮಗೆ ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಯಾರು ನನ್ನ ಹೆಸರು ಹೇಳ್ಕೊಂಡು ಕೇಳ್ಕೊಂಡ್ರೆ ಫೋನ್ ಮಾಡಿದರೆ ದುಡ್ಡು ಕೊಡಬೇಡಿ ಅಂತ. ಬದುಕಿನ ಬುತ್ತಿ ಅಂತ ರೀಸೆಂಟಾಗಿ ನಡೀತದೆ ಸರ್. ಬದುಕಿನ ಬುತ್ತಿ ಅಂತ ಒಂದು ಯೂಟ್ಯೂಬ್ ಚಾನಲ್. ಅವ್ರ ವಾಯ್ಸ್ ಗೊತ್ತಾಗ್ಬಿಡುತ್ತೆ ನಮಗೆ. ಅವ್ರು ಫೋನ್ ಮಾಡಿದರೆ ಅವ್ರ ವಾಯ್ಸೇ ಗೊತ್ತಾಗ್ಬಿಡುತ್ತೆ. ಅವ್ರು ಬೇರೆ ಯಾರೋ ಫೋನ್ ಮಾಡಿಬಿಟ್ಟು, ನಾನು ಬೀದರಲ್ಲಿದ್ದೀನಿ ರೀ, ನನ್ನ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ, ಒಂದು ನಂಬರ್ ಕೊಡ್ತೀನಿ, 1,000 ಫೋನ್ಪೇ ಮಾಡಿ ಅಂತಾರೆ. ಏನು ಮಾಡ್ತೀರಾ ಸರ್? ಅವ್ರು ಆಮೇಲೆ ಅದನ್ನ ಸುಮಾರು ಜನಕ್ಕೆ ಯಾಮಾರಿಸ್ಬಿಟ್ಟಿದ್ದಾರೆ ಪಾಪ. ಆಲ್ರೆಡಿ ಅವ್ರು ಯಾಮಾರ್ಬಿಟ್ಟಿದ್ದಾರೆ. ಈಗ ಸರ್ 1,500 ಪಾಪ ಏನೋ ಕಷ್ಟದಲ್ಲಿರೋ ಟಕ್ಕನ ನಾವು ಮಾಡ್ತೀವಿ, ಸುಮಾರು ಯಾಮಾರ್ಬಿಟ್ಟಿದ್ದಾರೆ. ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು, ದಯವಿಟ್ಟು ನಿಮ್ಮ ಕೈ ಮುಗಿತಾನೆ ಯಾರಿಗೆ ಕೊಡಬೇಡಿ, ನಾನು ಯಾರನ್ನ ಹತ್ರ ದುಡ್ಡು ಕೇಳ್ತಾ ಇಲ್ಲ. ಅವ್ರು ತಿರ್ಗಾ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರು. ಸುಮಾರು ಅವ್ರು ಕಮ್ಮಿ ಅಂದ್ರೂ ಒಂದು 1.5-2 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡವ್ರು. ಆ ಥರ ಮಾಡ್ಕೊತಾರೆ ನೋಡಿ. ಈಗ ನೀವು ನಮ್ಮನ್ನು ಫೇಸ್ ಟು ಫೇಸ್ ಕುಂದಿರ್ಸ್ಕೊಂಡು ನಮ್ಮ ವ್ಯವಹಾರ ಹೆಂಗೆ, ನಿಮ್ಮದು ಫುಟ್ಪಾತ್ನವ್ರದ್ದು ಹೆಂಗೆ, ಹೋಟ್ಲ್ನವ್ರದ್ದು ಹೆಂಗೆ ಕೇಳಿದ್ರಲ್ಲ ಸರ್, ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ದೊಡ್ಡ ಹೋಟ್ಲವರು ಅವ್ರ ಪಾಪ ಅವ್ರ ಖರ್ಚುಗಳು ಅವ್ರಿಗೆ, ಸಣ್ಣ ಹೋಟ್ಲು ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಸರ್. ಹಂಗೆ ತುಂಬ ಥ್ಯಾಂಕ್ ಯು ಸರ್. ನಿಮ್ಗೆ ಹೆಂಗೆ ಅನಿಸ್ತು ರವಿ ಗೋಬಿ ಅವ್ರಿಗೆ? ಸರ್ ಇಲ್ಲ, ತುಂಬ ಖುಷಿ ಆಯಿತು. ನಮ್ಗೆ ಈ ಥರ ಅವಕಾಶಗಳು ಸಿಗೋದೇ ಕಮ್ಮಿ ಅಲ್ಲ ಸರ್. ಆ ಥರದವ್ರನ್ನ ಗುರುತಿಸಿ ಇವತ್ತು ಕರೆದು ಮಾತಾಡ್ಸಿರಂತಂದರೆ ಭಾಳ ಖುಷಿ ಆಯಿತು. ಮತ್ತು ಆಮೇಲೆ ಇವರು ಬದುಕಿನ ಬುತ್ತಿ ಮತ್ತು ಇವರು ಕೃಪಾಲಮ್ಮನ ಸರ್ ಅವ್ರ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ತುಂಬ ಗ್ರೇಟ್ ಸರ್. ಅವರು ಏನಂದರೆ 10 ರೂಪಾಯಿ ಕಾಸು ತಗೊಳ್ಳಲ್ಲ ಅವರು, ಆಯಿತಾ. ಅವರು ನಾವು ಏನು ತಿಂದಿದ್ದಕ್ಕೆ ಅವ್ರು ಕಾಸು ಕೊಟ್ಟು ಹೋಗ್ತಾರೆ. ಕಾಸು ಕೊಡದೆ ನಾವು ಬೇಡ ಅಂದ್ರೂ ಬಿಡಲ್ಲ ಅವರು ಅಷ್ಟು ಒಂದಿದು. ಬಟ್ ಅವರೆಲ್ಲ ಗ್ರೇಟ್. ಫುಡ್ ಇದರಲ್ಲಂತೂ ತುಂಬ ಗ್ರೇಟ್. ಕೃಪಾಲಮ್ಮನ ಸರ್ ಅಂತೂ ನಮಗೆಲ್ಲ ದೇವರು. ಬಟ್ ಅವರು ಸುಮ್ಮನೆ ಎಲ್ಲರ ಹತ್ರನೂ ಹೋಗಿ ಇದು ಮಾಡಲ್ಲ. ಅವ್ರು ಫಸ್ಟು ಬಂದು ಚೆಕ್ ಮಾಡ್ತಾರೆ. ಅವರು ತಿಂದು ಅವ್ರಿಗೆ ಇಷ್ಟ ಆಗಿ ಅವ್ರ ಫಾಲೋವರ್ಸ್ಗೆ ಅವ್ರಿಗೆ ಕರೆಕ್ಟಾಗಿ ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡೇ ಮಾಡೋದು. ಸುಮ್ಮನೆ ಎಲ್ಲರದು ವಿಡಿಯೋ ಮಾಡಲ್ಲ ಅವರು. ಕೃಪಾಲಮ್ಮನ ಸರ್ ದೇವರು ನಿಜಲ್ಲೂ. ನೀವು ಅಷ್ಟೇ, ನೀವು ಎಲ್ಲರನ್ನೂ ಬಂದು ನಮ್ಮಂಥವ್ರನ್ನೆಲ್ಲ ಗುರುತಿಸಿ ಮಾಡ್ತೀರಲ್ಲ, ಅದು ಗ್ರೇಟು. ಆಮೇಲೆ ನಮ್ಮ ಅಂಗಡಿ ಹತ್ರಕ್ಕೂ ಬಂದು ನೀವು ಮಾಡಿದಾಗಂತೂ ತುಂಬ ಜನ ಇದು ಮಾಡಿದ್ರು. ನೀವು ರೇಟಿಂಗ್ ಕೊಟ್ಟಿದ್ದು ಅದೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತೀರಾ ಸರ್. ಯಾಕಂದರೆ
ಒಂದು ಎಲ್ಲೋ ಮೂಲಲ್ಲಿರೋರನ್ನ ನೀವು ಗುರುತಿಸಿ ನೀವು ಕೊಡ್ತಿರಲ್ಲ ಸರ್ ಸೈನ್ ಮಾಡಿ ಅದೊಂದು ಇದು ಫೋಟೋ, ಅದಂತೂ ತುಂಬ ಅಲ್ಟಿಮೇಟ್, ಅದು ಒಳ್ಳೆ ಕೆಲಸ ಅದು ರೇಟಿಂಗ್ ಕೊಡೋದು. ಆಮೇಲೆ ಖುಷಿ ಆಯ್ತು ಸರ್, ಹೋಟ್ಲವ್ರಿಗೂ ತುಂಬ ಧನ್ಯವಾದಗಳು. ಬಟ್ ಖುಷಿ ಆಯಿತು, ಈ ನಮ್ಮಂಥರ ಸಣ್ಣವ್ರನ್ನೆಲ್ಲ ಕರೆಸಿ ಇದೊಂದು ಇಂಟರ್ವ್ಯೂ ಮಾಡಿದಿರಲ್ಲ, ತುಂಬ ನಾವ್ಯಾವತ್ತೂ ಆಭಾರಿಗಳು ಸರ್. ಥ್ಯಾಂಕ್ ಯು ಸೊ ಮಚ್ ನಿಮಗೆ ಸರ್. ತುಂಬ ಖುಷಿ ಆಯಿತು. ಮತ್ತು ನಾವೆಲ್ಲೋ ಸೈಡಲ್ಲಿತ್ತು, ನಿಮ್ಮ ಮುಂದೆ ಬಂತು ಅಂತ ಹೇಳಿದ್ರೆ ಮತ್ತೂ ಖುಷಿ ಆಯಿತು. ಇಂಥ ಒಟ್ಟಿಗೆ ವಿಡಿಯೋ ಮಾಡಿದ್ದೀವಿ ಅಂತ ಎಲ್ಲರಿಗೂ ನನ್ನ ಧನ್ಯವಾದ. ನೀವೆಲ್ಲ ಪಾಕಶಾಲಾ ರೆಸ್ಟೋರೆಂಟ್ಗೆ ಹೋಗಿದ್ದೀರಾ? ಹೌದು. ನಿಮಗೆ ಯಾವ ಪಾಕಶಾಲಾ ತುಂಬ ಇಷ್ಟ, ಯಾವ ಬ್ರ್ಯಾಂಚ್ ತುಂಬ ಇಷ್ಟ, ಯಾಕೆ ಇಷ್ಟ? ನನಗೆ ಜಾಸ್ತಿ ನೆಲಮಂಗಲದಲ್ಲಿ ಹೋಗ್ತಾ ನಾವು ಆನ್ ದ ವೇ ಹೋಗ್ತೀವಿ. ಟಿ ಬೇಗೂರು ಬ್ರ್ಯಾಂಚು. ಹೌದು, ಅಲ್ಲಿ ತುಂಬ ಇಷ್ಟ ಸರ್. ಸರ್ ನಾನು ಇಲ್ಲಿ ಅಂತ ಇಲ್ಲ, ನಾನು ಎಲ್ಲ ಕಡೆಗೂ ಕಾಫಿನೇ ಕುಡಿಯೋದು, ಕಾಫಿ ಚೆನ್ನಾಗಿರುತ್ತೆ ಅಷ್ಟೇ ಸರ್. ಎಲ್ಲ ಕಡೆ ಒಂದೇ ಟೇಸ್ಟ್. ಒಂದೇ ಟೇಸ್ಟ್ ಸರ್, ಅವರು ಒಂದೇ ಮೇಂಟೈನ್ ಮಾಡೋರೆ. ನಂದು ಅದೇ ಹಾಸನ್ ರೋಡಲ್ಲಿ ಊರಿಗೆ ಹೋಗ್ಬೇಕಾದ್ರೆ ನಂದು ಅಲ್ಲೊಂದು ಸ್ಟಾಪು. ಇಲ್ಲಿ ಬಂದರೆ ಸಂಜೆ ಬನಶಂಕರಿ ಹತ್ರ. ಇನ್ನು ಏನಾದರೂ ಬೆಳಗ್ಗೆ ಸಂಡೇ ಏನಾರ ಫ್ರೀ ಇತ್ತು ಮಧ್ಯಾಹ್ನ ಟೈಮ್ ಅಂತಂದರೆ ಇದು ಭಾಳ ಇಷ್ಟ ಆಗ್ಬಿಟ್ಟಿದೆ ನನಗಿದು. ಹೆರಿಟೇಜು. ಹೆರಿಟೇಜು ಈ ಉತ್ರಳ್ಳಿ ಬ್ರಾಂಚ್ ಭಾಳ ಇಷ್ಟ ನನಗೆ. ನಿಮಗೆ ಸರ್? ನಮಗೂ ಅಷ್ಟೇ, ಇಲ್ಲೇ ಇಷ್ಟ ನಮಗೆ. ಹೌದಾ? ಅದು ಯಾಕಂದರೆ ನಮಗೂ ಹತ್ತಿರ ಇಲ್ಲ, ಹೊಸಕರಳ್ಳಿ ಉತ್ರಳ್ಳಿಗೇನು ದೂರ ಇಲ್ಲ. ಇಲ್ಲೇ. ಸೊ ಇಲ್ಲಿ ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದು. ನಿಮ್ಮ ವ್ಯಾಪಾರದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಕುತೂಹಲ ನನಗಿತ್ತು. ಯಾಕೆ ಅಂದರೆ ನಾನು ನಿಮ್ಮಂಥ ವ್ಯಾಪಾರಿಗಳ ಈಟ್ರೀಸಲ್ಲಿ ಹೋಗಿ ತಿನ್ನೋದು ಜಾಸ್ತಿ. ನಾನು ಹೋಟೆಲ್ಗೆ ಹೋಗ್ತೀನಿ ಇಲ್ಲ ಅಂತ ಹೇಳೋದ, ಬಟ್ ಯಾರಾದರೂ ಆ ಗಾಡೀಲಿ ಚೆನ್ನಾಗಿ ಮಾಡ್ತಾರೆ ಅಂದರೆ ಫಸ್ಟ್ ಅದು ತಿಂದ್ಬಿಡ್ಬೇಕು ನಾನು. ಈ ರವಿ ಗೋಬಿಗೆ ಹಂಗೆ ಬಂದಿದ್ದು ನಾನು. ಯಾರೋ ಹೇಳಿದ್ರು ಅಲ್ಲಿ ರವಿ ಗೋಬಿ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ. ಹುಡ್ಕೊಂಡೋಗಿ ರವಿ ಗೋಬಿ ನಿಮ್ಮದೇನೆ ಅಂತ ಹೋಗಿ ಕೇಳಿ ತಿಂದಿದ್ದೆ ನಾನು. ನೀವು ಹಾಗೆ ನಿಮ್ಮದು ಕುಣಿಗಲ್ ತಟ್ಟೆ ಇಡ್ಲಿಗೂ ಬಂದಿದ್ದು. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ನೀವೆಲ್ಲ ಹೆಂಗೆ ಇದನ್ನು ಇಷ್ಟು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಹೆಂಗೆ ವ್ಯಾಪಾರ ಮಾಡ್ತೀರಾ ಅನ್ನೋದು. ಆ್ಯಂಡ್ ಇವತ್ತು ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಅದ್ಭುತವಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು, ಹರಟೆ ಹೊಡೆದಿದ್ದು. ಮಾತಾಡಿದ್ದು ಅನ್ನೋದಕ್ಕಿಂತ ಹರಟೆ ಹೊಡೆದಿದ್ದು, ನಿಮ್ಮ ಕಷ್ಟ ಸುಖಗಳನ್ನು ನಾವು ಕೇಳಿದ್ದು. ಎಲ್ಲೇ ಹೋಗಿ ನೀವು ಈಟರೀಸು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಅದ್ಭುತವಾದ ತಿಂಡಿಗಳನ್ನು ಸರಬರಾಜು ಮಾಡ್ತಕ್ಕಂಥ ಬೇಕಾದಷ್ಟು ರೋಡ್ ಸೈಡ್ ಈಟ್ರೀಸ್ ಇದೆ. ಎಲ್ಲರೂ ಕೂಡ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ನಿಮ್ಗೆ ಇವತ್ತು ಅರ್ಥ ಆಗಿರಬೇಕು, ಯಾವುದು ಈಸಿ ಅಲ್ಲ. ಈವನ್ ರೋಡ್ ಸೈಡ್ ಈಟ್ರಿ ಮಾಡೋದು, ಅವನೇನು ರೋಡ್ಸ್ ಅಷ್ಟು ಕೀಳಾಗಿ ನೋಡೋ ಅವಶ್ಯಕತೆ ಇಲ್ಲ. ಅವರೂ ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಅದೊಂದು ಬಿಸ್ನೆಸ್ ಮಾಡೋದಕ್ಕೆ. ಸೊ ಒಟ್ಟಾರೆ ಪಾಕಶಾಲಾದ ಒಂದು ಗ್ರೇಟ್ನೆಸ್ ಏನು ಅಂದರೆ, ಈ ಥರ ಪಾಕಶಾಲಾ ಡೈರೀಸ್ ಮಾಡಿದಾಗ ಇಂಥ ಈಟ್ರೀಸ್ ಮಾಡುವಂಥವ್ರನ್ನೂ ಕೂಡ ರೆಕಗ್ನೈಸ್ ಮಾಡಿ ಅವರ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿನೂ ನೋಡಿ ಅದಕ್ಕೊಂದು ವೇದಿಕೆ ಮಾಡಬೇಕು ಅಂತ ಇವತ್ತು ಇವರೆಲ್ಲ ಬರಮಾಡಿಕೊಂಡೆ. ನೀವೆಲ್ಲ ಬಂದಿದ್ದು ಭಾಳ ಖುಷಿಯಾಯಿತು, ತುಂಬ ಸಂತೋಷ ಆಯಿತು. ನಿಮ್ಮ ವ್ಯಾಪಾರ ಹೀಗೆ ಅಭಿವೃದ್ಧಿ ಆಗ್ತಾ ಇರಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.